ನಾವೆಲ್ಲರೂ ಒಟ್ಟಾಗಿ ಸೇರಿ ಆತನ ವಾಕ್ಯಗಳನ್ನ ಆ ಧ್ಯಾನ ಮಾಡೋಕ್ಕೆ ದೇವ್ರು ಕೊಟ್ಟಂತ ಒಂದು ಕೃಪೆಗಾಗಿ ದೇವ್ರಿಗೆ ಕೃತಜ್ಞತಾ ಸ್ತೋತ್ರಗಳಾಗನ. ಕರ್ತನಲ್ಲಿ ಪ್ರೀತಿ ಅಂತ ಸೋರಸ್ಗಳೇ, ಕಳೆದ ಒಂದು ಸ್ವಲ್ಪ ದಿನಗಳಲ್ಲಿ ನಾವು ಬಹು ಮುಖ್ಯವಾಗಿರೋಂಥ ಒಂದು ಪಾಠಗಳನ್ನ ಸತ್ಯವಾದ ಮುಖಾಂತರ ನಾವು ತಿಳಿತಾ ಇದ್ರಿ. ಅದಕ್ಕೆ ನೋಡ್ಬೇಕಾರೆ ಏನ್ರಿ, ಸಭೆ ಬಗ್ಗೆ ತಿಳ್ಕೊಂಡ್ರಿ. ಸಭೆ ಅಂದ್ರೆ ಯಾರು, ಸಭೆ ಅಂದ್ರೆ ಎಂಥ ಗುಣಲಕ್ಷಣಗಳಿರ್ಬೇಕು ಅಂತಂದ್ಬಿಟ್ಟು. ಸೊ ಈ ವಾರ ನಾವೇನ್ ಮಾಡೋಣ, ಇನ್ನೊಂದು ಮುಖ್ಯವಾಗಿರೋಂಥ ಪಾಠ ನೋಡೋಣ. ಆಮೇಲೆ ಅದಾಗಿದ ನಂತರ ಕಳೆದ ವಾರ ನಾವು ಈ ದಿನ ತೋರಿದಂಥ 4 ನದಿಗಳ ಬಗ್ಗೆ ನೋಡಿದ್ರಿ. ಆ 4 ನದಿಗಳನ್ನ ಏನೋ ರಹಸ್ಯ ಏನು ಅಂತ ನೋಡಿದ್ರಿ. ಇವತ್ತಿನ ದಿನ ಇದೇ ತರ ಇನ್ನೊಂದು ಬಹು ಮುಖ್ಯವಾಗಿರೋಂಥ ಪಾಠ ಸತ್ಯವೇದ ನೋಡೋಣ. ಏನಪ್ಪಾ ಅದು ಪಾಠ ಅಂತಂದ್ರೆ ನಮ್ಮ ನಂಬಿಕೆ. ಅಂದ್ರ ನಂಬಿಕೆ, ನಂಬಿಕೆ ಅಂದ್ರೆ ಏನು ಅಂತಂದ್ರೆ, ಲೋಕದಂತ ಪ್ರತಿಯೊಬ್ಬ ಮನುಷ್ಯಂಗೆ ಏನಾಗಿದೆ, ನಂಬಿಕೆ ಗೊತ್ತಿದೆ. ಅವ್ನು ಯಾವ ಧರ್ಮ ಇರಲಿ, ಹಿಂದೂಸ್ ಇರಲಿ, ಮುಸ್ಲಿಮ್ಸ್ ಇರಲಿ, ಅಥವಾ ಯಾವುದೇ ಧರ್ಮ ಇರಲಿ, ಅವ್ರಿಗೆ ಏನಾಗಿದೆ, ನಂಬಿಕೆ ಇದೆ. ಅದರ ಉದಾಹರಣೆಗೆ ತಗೊಂಡಂದ್ರೆ, ಇವಾಗ ಇಸ್ಲಾಂದವ್ರನ್ನವ್ರಿಗೆಲ್ಲ ಏನಪ್ಪ ನಂಬಿಕೆ ಇದೆ ಅಂತಂದ್ರೆ, ಅವರು ಏನ್ರಿ ಒಂದು ಲೈಫಲ್ಲಿ ಒಂದು ಸತಿಯಾರೋ ಮಿಕ್ಕ ಮದಿನಾಗ ಏನ್ ಮಾಡ್ಬೇಕು, ಹೋಗಿ ಬರ್ಬೇಕು ಅಂತ ಏನಾಗಿದೆ, ಅವ್ರಿಗೊಂದು ನಂಬಿಕೆ ಇದೆ. ಅದೇ ತರ ದಿನಕ್ಕೆ ಏನ್ರಿ 2 ಸತಿ ಏನ್ ಮಾಡ್ಬೇಕು, ಅಲ್ಲಿ ನಮಾಜ್ ಮಾಡ್ಬೇಕು ಅಂತ ಅವ್ರಿಗೆ ಒಂದು ನಂಬಿಕೆ ಇದೆ ಅಲ್ವರ. ಸೊ ಅದರಿಂದ ಅದು ಅವ್ರಿಗೆ ನಂಬಿಕೆ. ಈ ತರ ಮಾಡಿದ್ರೆ ನಮ್ಮ ದೇವ್ರಿಗೆ ಏನಾಗ್ತದೆ, ಇಷ್ಟ ಆಗ್ತದೆ, ನಮ್ಮ ದೇವ್ರಿಗೆ ಮೆಚ್ಚುಗೆ ಆಗ್ತದೆ ಅಂತಂದ್ಬಿಟ್ಟು ಅವ್ರಿಗೆ ನಂಬಿದೆ ಅದರ. ಅದೇ ತರ ಬೇರೆ ಒಂದು ಧರ್ಮ ತಗೊಂಡಂದ್ರೆ ಏನಪ್ಪ ಇದೆ ಅಂತಂದ್ರೆ, ಹಸುವಲ್ಲಿ ಏನ್ರಿ ಆ, ಅಷ್ಟ ದೇವತೆಗಳಿದೆ ಅಂತ ಏನೋ ನಂಬಿಕೆ ಇದೆ ಅದರ. ಅದು ದೇವರ ಒಂದು ಸ್ವರೂಪ, ಅದರ ದೇವರ ಒಂದು ಆ ಗುಣಗಳು ದೇವರ ಏನಾಗಿದೆ ಅದರಲ್ಲಿ ಇದೆ ಅಂತಂದ್ಬಿಟ್ಟು ಅವ್ರಿಗೇನಾಗಿದೆ, ಒಂದು ನಂಬಿಕೆ ಇದೆ ಅದರ. ಅದರಿಂದ ಬರುವಂತ ಮೂತ್ರದಿಂದ ಏನ್ರಿ ಅವ್ರಿಗೆ ಪರಿಶುದ್ಧತೆ ಆಗ್ತದೆ. ಅದರ ಒಂದು ಶುದ್ಧ ಮಾಡೋಂಥ ಒಂದು ಅದಕ್ಕೆ ಸಾಮರ್ಥ್ಯ ಏನಾಗಿದೆ ಇದೆ ಅಂತಂದ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ, ಎಷ್ಟೋ ಜನ ಅದನ್ನ ಶುದ್ಧೀಕರಣಕ್ಕೆ ಮಾಡಕ್ಕೆ ಕೂಡ ಏನ್ ಮಾಡ್ತಾರೆ, ಉಪಯೋಗಿಸ್ಕೊಂತಾರೆ. ಅದರ ಕೆಲವು ಜನ ಏನ್ ಮಾಡ್ತಾರೆ, ಅದನ್ನ ಸೇವನೆ ಕೂಡ ಮಾಡ್ತಾರೆ. ಅದನ್ನ ನಮ್ಗೆ ಏನಾಗ್ತಾರೆ, ನಮ್ಗೆ ಒಂದು ಎಂದ್ರೆ ಒಂದು ಕ್ಲಿನ್ಸಿಂಗ್ ಆಗ್ತದೆ ಅಂತಂದ್ಬಿಟ್ಟು ಅಲ್ವರ. ಇದು ಅವ್ರ ನಂಬಿಕೆ ರೀ ಅದರ. ಇದೇ ರೀತಿ ನೋಡ್ಬೇಕಾರೆ ಕ್ರೈಸ್ತವರಿಗೆ ಅಂತ ಎಲ್ಲಾರ್ಗೂ ಒಂದು ನಂಬಿಕೆ ಏನಾಗಿದೆ, ಇದೆ ಅದರ. ಸೊ ಈ ಕ್ರೈಸ್ತವರಿಗೆ ನಂಬಿಕೆ ಯಾವ್ದ್ಮೇಲಪ್ಪ ಇದೆ ಅಂತ ತಗೊಂಡಂದ್ರೆ, ನಮ್ಮ ಸತ್ಯವೇದದ ಮೇಲೆ ಏನಾಗಿರೋದು, ನಂಬಿಕೆ ಇರೋದು ಅದರ. ಅದಕ್ಕೆ ಸತ್ಯದ ಮೇಲೆ ಇರುವಂತ ನಂಬಿಕೆಗೆ ಸತ್ಯವೇದ ಏನಪ್ಪ ಹೇಳ್ತಾರೆ ಅಂತಂದ್ರೆ, ದ ಮೋಸ್ಟ್ ಹೋಲಿ ಫೇತ್, ಅತಿ ಪರಿಶುದ್ಧವಾಗಿರೋ ನಂಬಿಕೆ ಅಂತ ಏನ್ ಮಾಡ್ತಾರೆ, ಸತ್ಯವೇದ ಹೇಳ್ತಾರೆ. ಎಲ್ಲ ಹೇಳ್ತಾರೆ ಅಂದ್ರೆ ವಾಕ್ಯ ಇದೆ ನೋಡಿ, ಓದೋಣ. ಯೂದನ ಬರೆದ ಪತ್ರಿಕೆ 20ನೇ ವಾಕ್ಯ ಓದಿಂತೀನಿ. ಯೂದ 20 ಓದಿ ದಯವಿಟ್ಟು. ಯಾರು ಓದ್ತೀರಾ? ಪ್ರಿಯರೇ, ನೀವಾದರೂ ನಿಮಗಿರುವ ಅತಿ ಪರಿಶುದ್ಧವಾದ ಕ್ರಿಸ್ತ ನಂಬಿಕೆಯನ್ನು ಆಧಾರ ಮಾಡಿಕೊಂಡು ಭಕ್ತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತಾ ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡುತ್ತಾ ಹ್ಮ್ ನೋಡ್ರ. ನಿತ್ಯ ಜೀವ ಸೊ ಏನ್ ಹೇಳ್ತಾರೆ ಅಂದ್ರೆ, ಅತಿ ಪರಿಶುದ್ಧವಾಗಿರೋ ನಂಬಿಕೆ ಮೇಲೆ ಅಂತಂತ ಹೇಳ್ತಾರೆ. ಅತಿ ಪರಿಶುದ್ಧವಾಗಿರೋ ನಂಬಿಕೆ ಅಂದ್ರೆ ಸತ್ಯ ನಂಬಿಕೆನ ಅತಿ ಪರಿಶುದ್ಧವಾಗಿರೋ ನಂಬಿಕೆ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಸರಿಪ್ಪ, ಸತ್ಯವೇದಲ್ಲಿರಂತ ನಂಬಿಕೆನ ಅತಿ ಪರಿಶುದ್ಧವಾಗಿರೋ ನಂಬಿಕೆ ಅಂದ್ರೆ, ನಂಬಿಕೆಯನ್ನು ಏನು ಸತ್ಯವೇದದಲ್ಲಿ ಅಂತ ತಗೊಂಡ್ರೆ, ಹೆಬ್ರಿಯರು 11ನೇ ಅಧ್ಯಾಯ 1 ಮತ್ತೆ 3ನೇ ವಾಕ್ಯದಲ್ಲಿ ಬಹು ಸ್ಪಷ್ಟವಾಗಿ ಹೇಳ್ತಾರೆ. ಏನಪ್ಪ ಅಂದ್ರೆ, ಕಣ್ಣು ಕಾಣದಿರಂತದ್ನೇ ನಂಬೋದೇನ್ರಿ ನಂಬಿಕೆ. ಉದಾಹರಣೆಗೆ ನೋಡ್ಬೇಕಾದ್ರೆ, ದೇವರು ಸೂರ್ಯ ಚಂದ್ರ ನಕ್ಷತ್ರನೆಲ್ಲ ಸೃಷ್ಟಿ ಮಾಡೋರೆ. ಸರಿ, ಇನ್ಯಾರಪ್ಪ ಸೃಷ್ಟಿ ಮಾಡಿರೋದು ಅಂತ ಕೇಳ್ರೆ, ದೇವ್ರಿ. ನಮ್ ಕಣ್ಣು ಕಾಣಿಸ್ತಾರ ದೇವ್ರು? ಇಲ್ಲ ರೀ, ಕಣ್ಣು ಕಾಣಿಸಲ್ಲ. ಆದ್ರೂ ಕಣ್ಣು ಕಾಣದಿರಂತ ದೇವರು ಇದನ್ನೆಲ್ಲ ಏನ್ ಮಾಡೋರೆ, ಸೃಷ್ಟಿ ಮಾಡೋರಂತ ನಾವು ನಂಬ್ತಿರ್ ಗೊತ್ತಾ. ಅದೇನಾಗಿದೆ, ನಂಬಿಕೆ ಅದರ. ಸರಿ, ಈ ಒಂದು ನಂಬಿಕೆಯಲ್ಲಿ ಎಷ್ಟು ತರ ಇದೆಯಪ್ಪ ನಂಬಿಕೆ ಅಂತ ತಗೊಂಡಂತಂದ್ರೆ, 3 ತರ ನಂಬಿಕೆ ಏನಾಗಿದೆ ಇದೆ ಅದರ. ಒಂದು ಡೇ ಟು ಡೇ ಫೇತ್, ದಿನನಿತ್ಯ ಒಂದು ನಂಬಿಕೆ. ದಿನನಿತ್ಯ ನಾವು ಮಾಡುವಂಥ ಕೆಲಸಗಳಲ್ಲಿ, ಕಾರ್ಯಗಳಲ್ಲಿ ದೇವರು ನಮ್ಮನ್ನ ಆಶೀರ್ವದಿಸಿ ಕೃಪೆ ಕೊಡ್ತಾರೆ, ದಯ ಕೊಟ್ಟು ನಡೆಸ್ತಾರೆ ಅದರ. ನಮ್ಗೆ ಅನುದಿನದ ಆಹಾರನ ಕೊಡ್ತಾರೆ ಅಂತಂದ್ಬಿಟ್ಟು ನಂಬಿಕೆ. ನಾವು ಮಾಡೋಂಥ ಕೈ ಕೆಲಸಗಳಲ್ಲಿ ದೇವರು ಆಶೀರ್ವಾದ ಕೊಡ್ತಾರೆ, ನಮ್ಗೆ ಅನುದಿನ ಆಹಾರ ಕೊಡ್ತಾರೆ ಅಂತ ಒಂದು ನಂಬಿಕೆ ಅಂದ್ರೆ, ಇದು ಪ್ರತಿದಿನದ ಮೇಲೆ ಇರುವಂತ ನಂಬಿಕೆ ರೀ. ಈ ತರ ನಂಬಿಕೆ ಎಷ್ಟೋ ಜನಗಳಿಗೆ ಏನಿದೆ, ಇದೆ ಲೋಕದಲ್ಲಿರುವಂತ ಎಷ್ಟೋ ಜನಗಳಿಗೆ ಏನಾಗಿದೆ, ಇದು ನಂಬಿಕೆ ಐತೆ ಅಲ್ವರ. ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳನ್ನ ನೋಡ್ಬೇಕಾದ್ರೆ ಏನ್ರಿ, ಇವತ್ತು ಎಷ್ಟೋ ಜನ ಏನ್ ಮಾಡ್ತಾರೆ, ನಂಬಿಕೆನ ಅವರು ಇಟ್ಕೊಂಡಿದ್ದಾರೆ ಅಲ್ವರ. ಯೋಚನೆ ಮಾಡಿದ್ರ, ಇವತ್ತು ರೋಡ್ ಸೈಡ್ ಅಲ್ಲಿ ಏನ್ ಮಾಡ್ತಾರೆ, ಕಡ್ಲೆಕಾಯಿ ಬೀಜ ಮಾಡ್ತಾರೆ ಅಲ್ವರ. ಆ ಕಡ್ಲೆಕಾಯಿ ಬೀಜ ಮಾಡ್ಬಿಟ್ಟು ಅವ್ನಿಗೇನ್ರಿ, ಅವನು ಜೀವನ ಸಾಗಿಸ್ತಾನೆ ಅಂತ ನಂಬಿಕೆ ಏನಾಗಿದೆ ಅವನ್ಗಿದೆ ನೋಡ್ರಿ ಅಂತೀನಿ ಅಲ್ವರ. ಏನ್ರಿ, ಮತ್ತೊಬ್ರಿಗೆ ಇಲ್ದಿರ ಇದ್ರು ಅವನ ನಂಬಿಕೆ ಏನಾಗಿದೆ ಇದೆ ಅಲ್ವರ.
ದಿನನಿತ್ಯಗೆ ಸಂಬಂಧಪಟ್ಟ ನಂಬಿಕೆ. ಇನ್ನೊಂದು ಎರಡನೇ ದಿನಪ್ಪ ಅಂದ್ರೆ ರಕ್ಷಣೆಗೆ ಸಂಬಂಧವಾಗಿರೋಂಥ ಒಂದು ನಂಬಿಕೆ. ಏನಪ್ಪ ಇದು ರಕ್ಷಣೆಗೆ ಸಂಬಂಧವಾಗಿರೋ ನಂಬಿಕೆ ಅಂತಂದ್ರೆ ಏನ್ರಿ, ನಾವೆಲ್ಲರೂ ಏನ್ ಮಾಡ್ತೀವಿ, ಒಂದಲ್ಲ ದಿನ ಸತ್ಯ ಸಾಯ್ತ್ರಿ ಅದರ. ನಾವೆಲ್ಲ ಸತ್ತೋಗಿದ್ಮೇಲೆ ದೇವ್ರು ನಮ್ನ ಏನ್ ಮಾಡ್ತಾರೆ, ನಮ್ಮನ್ನ ಕಾದು ಕಾಪಾಡ್ತಾರೆ ಅದರ. ದೇವ್ರು ನಮ್ಗೆ ಆಶೀರ್ವದಿಸ್ತಾರೆ ಅದರ, ನಮ್ಮನ್ನ ಪರಲೋಕಕ್ಕೆ ಕೊಂಡೋಗ್ತಾರೆ ಅಂತೇನ್ರಿ ಒಂದು ನಂಬಿಕೆ ಅದರ. ಸೊ ಈ ನಂಬಿಕೆ ಯಾರಿಗಪ್ಪ ಇದೆ ಅಂತ ತಗೊಂಡ ಅಂತಂದ್ರೆ ಏನ್ರಿ, ಲೋಕದಲ್ಲಿರಂತ ಪ್ರತಿಯೊಬ್ಬ ಮನುಷ್ಯನಿಗೆ ಏನಾಗಿದೆ, ಇದೆ ಅದರ. ನೀವು ಹಿಂದೂಸ್ ತಗೊಳ್ಳಿ, ಮುಸ್ಲಿಮ್ಸ್ ತಗೊಳ್ಳಿ, ಕ್ರಿಶ್ಚಿಯನ್ಸ್ ತಗೊಳ್ಳಿ ಅಲ್ವರ. ಇವನ್ ಒಬ್ಬ ರೋಡ್ ಸೈಡ್ ಅಂತ ಬಿಕಾರಿಗೆ ತೊಗೊಂಡೋಗಿ ಕೇಳ್ರಿ, ಏನಪ್ಪಾ ನೀವು ತಿಂಗಿದ್ಯಾ, ಸತ್ರೆ ಏನಪ್ಪ ಆಗ್ತೀಯಾ, ಮುಂದಕ್ಕೆ ಏನಾಗ್ತದೆ ಅಂತ ಕೇಳಿದ್ರೆ, ಅಯ್ಯೋ ನಾನು ಸತ್ರೆ ನಾನು ಪರಲೋಕಕ್ಕೆ ಹೋಗ್ತೀನಿ ಅಂತ ಕೇಳ್ತಾರೆ. ಅವ್ರು ಕೇಳ್ರೆ ಅವ್ರು ಅದು ಹೇಳ್ತಾರೆ, ಮತ್ತೊಬ್ಬನ್ ಕೇಳಿ ಅವರು ಹೇಳ್ತಾರೆ, ಎಲ್ಲರೂ ಅದೇ ಹೇಳ್ತಾರೆ ಅದರ. ಸೊ ಇದು ರಕ್ಷಣೆ ಸಂಬಂಧವಾಗಿರೋದು ನಂಬಿಕೆ ರೀ. ಇನ್ನೊಂದು ಮೂರನೇದು ಮುಖ್ಯವಾಗಿದೆ ಏನಂದ್ರೆ ಬೋಧನೆ ಸಂಬಂಧವಾಗಿರೋಂಥ ನಂಬಿಕೆ ಅದರ. ಬೋಧನೆಗಳ ಮೇಲೆ ಇರೋಂಥ ನಂಬಿಕೆ. ಅದಕ್ಕೆ ಇವತ್ತು ಕ್ರಿಶ್ಚಿಯಾನಿಟಿಯಲ್ಲಿ 750 ಡಿನಾಮಿನೇಷನ್ಸ್ ಇದೆ. ಈ 700 ಡಿನಾಮಿನೇಷನ್ಸ್ ಅಲ್ಲಿ ಕ್ಯಾಥೋಲಿಕ್, ಪ್ರೊಟೆಸ್ಟೆಂಟ್ಸ್, ಇವ್ಯಾಂಜಲಿಕಲ್, ಪೆಂಟಿಕಾಸ್ಟೋ ಅದರ, ಲೂಥರನ್, ಬ್ಯಾಪ್ಟಿಸ್ಟು ಅದರ, ಏನ್ರಿ ಉಂಗ್ಲಿ ಜೀಸಸ್, ಟ್ರಿನಿಟೇರಿಯನ್ಸು ಅದರ, ಏನ್ರಿ ಎಷ್ಟೋ ಎಪಿಸ್ಕೋಪಲ್ಲು ಅಲ್ಲರ, ಏನ್ರಿ ಬ್ರದರೇನು, ಎಷ್ಟೋ ಚರ್ಚ್ಗಳೇನಾಗಿದೆ ಇದೆ. ಇಷ್ಟೊಂದು ಸಭೆಗಳಲ್ಲಿ, ಇಷ್ಟೊಂದು ನಂಬಿಕೆಗಳಲ್ಲಿ ಯಾವುದಪ್ಪ ಸತ್ಯ ನೋಡಿ. ಇವೆಲ್ಲ ಬೋಧನೆಗಳು, ಇವೆಲ್ಲ ಒಂದು ಪಂಗಡಗಳು, ಡಿನಾಮಿನೇಷನ್ಸ್ಗಳು ಬೋಧನೆ ಮೇಲೆ ಆಧಾರವಾಗಿರೋಂಥದ್ದು ಅಲ್ವರ. ಸೊ ಅದಕ್ಕೆ ನೋಡ್ರಿ, ಇವಾಗ ರೋಮನ್ ಕ್ಯಾಥಲಿಕ್ ಅವ್ರಿಗೆ ಒಂದು ನಂಬಿಕೆ ಐತ್ರಿ. ಏನಪ್ಪ ನಂಬಿಕೆ ಐತೆ ಅದರ, ತಾನು ಮಾಡೋಂಥ ಒಂದು ಪೂಜೆ ಪುರಸ್ಕಾರಗಳು, ಧೂಪ ಹಾಕೋದು, ರೋಸರಿ ಹಾಕೋದು ಅದರ, ಏನ್ರಿ ಪಾಪನೆಲ್ಲ ಮಾಡ್ಬಿಟ್ಟು ಫಾದರ್ ಕನ್ಫೆಸ್ ಮಾಡೋದು, ಇವೆಲ್ಲ ಏನ್ರಿ ಅವ್ರಿಗೆ ನಂಬಿಕೆ. ಓ ಇದನ್ನ ಮಾಡಿದ್ರೆ ದೇವ್ರು ನಮ್ಮನ್ನ ಆಶೀರ್ವದಿಸ್ತಾರೆ ಅಂತ ಅಲ್ವರ. ಅದು ಏನಾಗಿದೆ ಅವರ ನಂಬಿಕೆ ಅಲ್ವರ. ಸರಿ, ಇದೇ ಪ್ರಕಾರ ತಗೊಂಡ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ನಮ್ಮ ಒಂದು ನಂಬಿಕೆ ಯಾವ್ದ್ರ ಮೇಲಪ್ಪ ಇರ್ಬೇಕು ಅಂದ್ರೆ ಸತ್ಯವೇದದ ಮೇಲೆ ಇರಬೇಕು. ಸರಿ, ಸತ್ಯದ ಮೇಲೆ ಇರ್ಬೇಕು. ಹಂಗಾದ್ರೆ ಸತ್ಯ ಅಂದ್ರೆ ಯಾವ್ದಪ್ಪ ಅಂದ್ರೆ ನಿನ್ನ ವಾಕ್ಯವೇ ಸತ್ಯವು ಅಂತ ಯೋಹಾನ 17:17 ನಮ್ಗೆ ಏನ್ ಮಾಡ್ತಾರೆ, ಕ್ಲೀನಾಗಿ ಹೇಳ್ತಾರೆ. ದೇವರ ವಾಕ್ಯದ ಮೇಲೆ ನಂಬಿಕೆ ಇದೇನ್ರಿ ಸತ್ಯದ ಮೇಲಿರೋಂಥ ನಂಬಿಕೆ. ಸರಿ, ಇವಾಗ ಇಷ್ಟೊಂದು ಡಿನಾಮಿನೇಷನ್ಸ್ ಅಲ್ಲಿ ಯಾವ ಸತ್ಯ ಅಂತ ಹೆಂಗ್ ಚೆಕ್ ಮಾಡೋದು ಅಂತಂದ್ರೆ, ಅದಕ್ಕೆ ನಮ್ಗೆ ಒಂದು ಟೆಸ್ಟ್ ಸ್ಟೋನ್ ಅಂತಿದ್ದೀರಿ. ಏನಪ್ಪ ಟೆಸ್ಟ್ ಸ್ಟೋನ್ ಅಂತಂದ್ರೆ, ಇವಾಗ ಚಿನ್ನ ಅಂತ ತೊಗೊಂಡೋಗಿ ಅಡ ಎಡೆ ಕೊಟ್ಟ ಅಂತಂದ್ರೆ ಅವನು ಇಮ್ಮಿಡಿಯೇಟ್ಗೆ ಗಿರ್ವಿಗೆ ತೊಗೊಳಲ್ಲ ರೀ. ಅವನು ಏನ್ ಮಾಡ್ತಾನೆ, ಚಿನ್ನ ಅಪ್ಪಟ್ಟದೋ ಸುಳ್ಳು ಅಂತ ಚೆಕ್ ಮಾಡೋ ಅಂತ ಹೇಳ್ತಾನೆ. ಅದನ್ನ ಅವ್ನು ಕಲ್ಲು ಉಜ್ಬಿಟ್ಟು ನೋಡ್ತಾನೆ, ಟೆಸ್ಟ್ ಸ್ಟೋನ್ ಅದು ಅಂದ್ರ. ಅದು ಅಪ್ಪಟವಾಗಿದೆ ಅಂತ ಗೊತ್ತಾದ್ಮೇಲೆ ಏನ್ ಮಾಡೋದು, ಅದನ್ನ ಅಕ್ಸೆಪ್ಟ್ ಮಾಡೋದು. ಇದೇ ಪ್ರಕಾರ ಕರ್ತನಲ್ಲಿ ಪ್ರೀತಿ ಅಂತ ಸರೋಸಗಳೇ, ನಾವು ಯಾರೇ ಏನೇ ಮಾತಾಡಿದ್ರೋ ಇದು ಸತ್ಯವೇದಲ್ಲಿ ಇದೆಯೋ ಇಲ್ಲೋ ಅಂತ ಏನ್ ನಾವು ಪರೀಕ್ಷೆ ಮಾಡಿ ನೋಡ್ಬೇಕು. ಯಾಕಂದ್ರೆ ನಮ್ದು ಅದೇ ನಮ್ದು ಪರಿಶುದ್ಧವಾಗಿರೋಂಥ ನಂಬಿಕೆ. ಅದಕ್ಕೆ ಯೇಸು ಕ್ರಿಸ್ತ ಬಹು ಸ್ಪಷ್ಟವಾಗಿ ಹೇಳಿದ್ರು. ಯೋಹಾನ 8:32 ಹೇಳ್ತಾರೆ, ಸತ್ಯ ಅಂತ ತಿಳ್ಕೊಳ್ಳಿ, ಸತ್ಯ ನಿಮ್ಗೆ ಏನ್ ಮಾಡ್ತಾರೆ, ಬಿಡುಗಡೆ ಮಾಡ್ತಾರೆ. ಸರಿ, ಈ ಸತ್ಯ ಏನ್ರಿ, ಸತ್ಯತೆ ನಮ್ಗೆ ಬಿಡುಗಡೆ ಮಾಡೋದು, ಸತ್ಯತೆ ನಮ್ಗೆ ರಕ್ಷಣೆ ಕೊಡೋದು, ಇದೇ ತರ ನಮ್ಮ ಮಹಾಪರಿಶುದ್ಧವಾಗಿರೋ ನಂಬಿಕೆ. ಈ ಸತ್ಯನ ದೇವ್ರು ನಮ್ಗೆ ಹೆಂಗಪ್ಪ ಕೊಟ್ರು ಅಂತಂದ್ರೆ ಒಂದೇ ಸತಿ ಕೊಡ್ಲಿಲ್ಲ ರೀ. ಏನ್ರಿ, ದೇವ್ರು ಬೈಬಲ್ನ ಹೆಂಗಪ್ಪ ಕೊಟ್ರು ಅಂತಂದ್ಬಿಟ್ಟು ವಾಕ್ಯ ಓದ ನೋಡಿರ್ತೀರಿ. ಎಲ್ಲಿ ಇಬ್ರಿಯರು 1ನೇ ಅಧ್ಯಾಯ 1 ಮತ್ತು 2 ಓದಿ ದಯವಿಟ್ಟು ಯಾರಾದ್ರ. ಕಳೆದ ಕಾಲದಲ್ಲಿ ಪಿತೃಗಳ ಸಂಗಡ ಪ್ರವಾದಿಗಳ ಮುಖಾಂತರ ನಾನಾ ಸಮಯಗಳಲ್ಲಿ ವಿಧ ವಿಧವಾದ ರೀತಿಯಲ್ಲಿ ಮಾತನಾಡಿದ ದೇವರು ಈ ಅಂತ್ಯ ದಿನಗಳಲ್ಲಿಯೂ ನಮ್ಮ ಸಂಗಡ ತನ್ನ ಮಗನ ಮುಖಾಂತರ ಮಾತನಾಡಿದ್ದಾನೆ. ನೋಡ್ರ, ಇಲ್ಲಿ ಬಹು ಸ್ಪಷ್ಟವಾಗಿ ಹೇಳ್ತಾರೆ. ಏನ್ರಿ, ಕಾಲ ಕಾಲಗಳಲ್ಲಿ ವಿಧವಾಗಿ ಮಾತಾಡಿದ್ರ ದೇವ್ರಂತೆ ಅಲ್ರ. ಹಂಗಾರೆ ದೇವರು ಬೈಬಲ್ ಒಂದೇ ಸತಿ ಬರ್ಸಿಲ್ಲ ರೀ. 4000 ವರ್ಷ ತಗೊಂಡಿದ್ದಾರೆ ಬರೆಯೋದಿಕ್ಕೆ. 40 ಜನ ಪ್ರವಾದಿಗಳ ಮುಖಾಂತರ ಬೇರೆ ಬೇರೆ ವಿಧವಾದಂತ ರೀತಿಯಲ್ಲಿ ಮಾತಾಡಿದ್ದಾರೆ. ಕೆಲವು ತರ ಕನ್ಸುಗಳ ಮುಖಾಂತರ ಮಾತಾಡಿದ್ದಾರೆ, ಕೆಲವೊಂದು ಸನ್ನಿವೇಶಗಳ ಮುಖಾಂತರ ಮಾತಾಡಿದ್ದಾರೆ ಅದರ, ಕೆಲವೊಂದು ದರ್ಶನಗಳ ಮುಖಾಂತರ ಮಾತಾಡಿದ್ದಾರೆ, ಪ್ರಾರ್ಥನೆಗಳ ಮುಖಾಂತರ ಅದರ. ಏನ್ರಿ, ಈ ತರ ಒಂದೊಂದು ವಿಧವಾದಂತ ರೀತಿಯಲ್ಲಿ ದೇವ್ರು ಮಾತಾಡಿ ಏನ್ರಿ ಕೊನೆಯದಾಗಿ ತನ್ನ ಮಗನ ಮುಖಾಂತರ ಮಾಡೋರಂತೆ ಮಾತಾಡೋರಂತೆ. ಅದಕ್ಕೆ ಬೈಬಲಲ್ಲಿ ಎಷ್ಟೋ ರಹಸ್ಯಗಳಿದೆ ಅಲ್ವರ, ಎಷ್ಟೋ ವಿಚಾರಗಳಿದೆ. ಯಾರಿಗೂ ಅರ್ಥ ಆಗಲ್ಲ ಅಂತಂದ್ರೆ ಅದು ದೇವ್ರ ಅದ್ರ ಮುಖಾಂತರ ಮಾಡೋರು ನಮ್ಗೆ ಇವಾಗ ನಮಗೆ ಮಾತಾಡಿದ್ದಾರೆ ನೋಡ್ರಿ ಅಂತೀನಿ ಅಲ್ವರ. ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸರೋಸಗಳೇ, ಇವೆಲ್ಲದಲ್ಲ ಕಡಸೆಯಲ್ಲಿ ಕೊನೆಯಲ್ಲಿ ಏನಪ್ಪಾ ಯಾರ ಮುಖಾಂತರ ಮಾತಾಡೋದು, ತನ್ನ ಮಗನ ಮುಖಾಂತರ ಮಾತಾಡೋದು ಅಂತ ಸತ್ಯವೇದದಲ್ಲಿ ನಾವೇನ್ ಮಾಡ್ತೀವಿ ನೋಡ್ತೀರಿ ಅಲ್ಲ. ಹಂಗ ಸತ್ಯವೇದ ಮುಖಾಂತರ ಅಲ್ಲಿ ಸತ್ಯವೇದದಲ್ಲಿ ಯೇಸು ಕ್ರಿಸ್ತನ ಮುಖಾಂತರ ಕಡೆಸಿಲಿ ಮಾತಾಡಿದ್ರು ಅಂತ ಏನರ್ಥ ಅಂತಂದ್ರೆ, ಯೇಸು ಕ್ರಿಸ್ತನ ಮುಖಾಂತರ ಇದುವರೆಗೂ ಗುಪ್ತವಾಗಿರೋಂಥ ಎಲ್ಲಾ ವಿಚಾರಗಳನ್ನ ದೇವ್ರು ಏನ್ ಮಾಡ್ತಾರಪ್ಪ ಬಯಲಿಗೆ ತರ್ತಾರೆ
ಅಂದ್ರೆ ಅದಕ್ಕೆ ಯೇಸು ಕ್ರಿಸ್ತು ಒಂದು ಮಾತು ಹೇಳ್ತಾರೆ, ಯೋಹಾನ 1:17 ನೋಡ್ರಿ ಅಂತೀನಿ. ಯೋಹಾನ 1:17. ನ್ಯಾಯ ಪ್ರಮಾಣವು ಮೋಸೆ ಮುಖಾಂತರವಾಗಿ ಕೊಡಲ್ಪಟ್ಟಿತ್ತು, ಆದ್ರೆ ಕೃಪೆಯು ಸತ್ಯವು ಯೇಸು ಕ್ರಿಸ್ತನ ಮುಖಾಂತರವಾಗಿ ಬಂದವು. ನೋಡ್ರ, ನ್ಯಾಯ ಪ್ರಮಾಣ ಮೋಸೆ ಮುಖಾಂತರ ಕೊಡಲ್ಪಡ್ತು ಅಂತ ಹೇಳ್ತಾರೆ ಅಲ್ವರ. ಆದರೆ ಕೃಪೆ ಮತ್ತೆ ಸತ್ಯವು ಯಾರ ಮುಖಾಂತರ ಬಂದದ್ದೆ? ಯೇಸು ಕ್ರಿಸ್ತನ ಮುಖಾಂತರ. ಹಂಗಾದ್ರೆ ಏನಪ್ಪ, ಸತ್ಯ ಇರ್ಲಿಲ್ವಾ ಅಂದ್ರೆ ಸತ್ಯ ಇತ್ತು. ಆದ್ರೆ ಸತ್ಯ ಅಲ್ಲ, ಮರೆಯಾಗಿತ್ತು, ಮುಚ್ಚಲ್ಪಟ್ಟಿತ್ತು, ರಹಸ್ಯವಾಗಿತ್ತು. ಆ ಒಂದು ಮರೆಯಾಗಿರೋಂಥ ರಹಸ್ಯವಾಗಿರೋಂಥ ಸತ್ಯಾರ್ಥಗಳನ್ನ ಯೇಸು ಕ್ರಿಸ್ತು ಮಾಡೋದು ಇವಾಗ ಬಯಲಿಗೆ ತಂದವ್ರೆ, ಹೊರಗಡೆ ತಂದವ್ರು ಅಂತಂದ್ರೆ. ಹಂಗಾರೆ ಯೇಸು ಕ್ರಿಸ್ತು ಮುಖಾಂತರ ಇದುವರೆಗೂ ರಹಸ್ಯವಾಗಿರೋಂಥ ಎಲ್ಲಾ ಗುಪ್ತಗಳನ್ನೇ ಮಾಡೋರು ದೇವ್ರು ಇವಾಗ ಬಯಲಿಗೆ ತಂದು ನೋಡ್ತೀವಿ. ಅದಕ್ಕೆ ನಾವು ಹಳೆ ಒಡಂಬಡಿಕೆಯಲ್ಲಿ ಎಷ್ಟೋ ಪ್ರವಾದನೆಗಳು ನೋಡೋದಂತಂದ್ರೆ ಏನಪ್ಪ ನೋಡ್ಬೋದು ಅಂತಂದ್ರೆ, ಏನ್ರಿ ಅಲ್ಲಿ ಪ್ರವಾದನೆಗಳು ಎಷ್ಟೋ ಪ್ರವಾದನೆಗಳನ್ನ ಹೇಳಿದ್ರು ಮಾಡಿದ್ರು, ಅದೇ ಅರ್ಥಗಳೇನಾಗಿಲ್ಲ ಅವ್ರಿಗೆ, ಗೊತ್ತಾಗ್ಲೇ ಇಲ್ಲ. ಕೊನೆಗೆ ದೇವತೆ ಕೇಳ್ತಾರೆ, ದೇವ್ರೇ ಇವೆಲ್ಲ ಅರ್ಥ ಏನು ಹೇಳೋ ದೇವ್ರೆ ಅಂತಂದ್ರೆ, ದೇವ್ರ ಹೆಂಗ್ ಗೊತ್ತಾ ಹೇಳ್ತಾರೆ, ಇವೆಲ್ಲ ಅಂತ್ಯಕಾಲದವ್ರಿಗೆ ಏನಾಗಿದೆ, ಮುಚ್ಚಲ್ಪಟ್ಟಿದೆ, ಮರೆಯಾಗಲ್ಪಟ್ಟಿದೆ. ದಯವಿಟ್ಟು ನೀವು ಏನ್ ಮಾಡೋ, ನೀನು ನಿದ್ರೆ ಮಾಡು ಅಂತ ಹೇಳ್ತಾರೆ. ನೋಡಿ, ದಾನಿಯೇಲ ಪುಸ್ತಕದ ಓದೋಣ. ದಾನಿಯೇಲ 12ನೇ ಅಧ್ಯಾಯ 8ನೇ ವಾಕ್ಯ ಮತ್ತೆ 13ನೇ ವಾಕ್ಯ. ದಯವಿಟ್ಟು ಯಾರೋ ಬೈಬಲ್ ತೆಗೆದೋರಿ, ಯಾಕಂದ್ರೆ ಕೆಲವೊಂದು ಇಲ್ಲಿ ಹಾಕಿರೋಂಥ ಟೆಕ್ಸ್ಟು ಆ ಬೈಬಲ್ ಪ್ರಿಂಟ್ ಆಗಿರೋ ಬೈಬಲ್ಗೂ ಇದು ಸ್ವಲ್ಪ ವ್ಯತ್ಯಾಸ ಇದೆ. ಬೈಬಲ್ ಓದೋದು ತುಂಬಾ ಚೆನ್ನಾಗಿರ್ತಾರೆ. ದಯವಿಟ್ಟು ಪ್ಲೀಸ್. ಆಗ ನಾನು ಎರಡನೆಯ ಈ ಕಾರ್ಯಗಳ ಪರಿಣಾಮವೇನು ಎಂದು ಪ್ರಶ್ನೆ ಮಾಡಲು ಅವನು, ದಾನಿಯೇಲನೇ, ಈ ಮಾತುಗಳು ಅಂತ್ಯಕಾಲದವರೆಗೆ ಮುಚ್ಚಲ್ಪಟ್ಟು ಮುದ್ರಿತವಾಗಿವೆ, ಹೋಗು. ನೋಡ್ರ, ಅಂತ್ಯಕಾಲದ ಮುಚ್ಚಲ್ಪಟ್ಟಿದೆ, ಹೋಗು ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅದರ ಅಂತ್ಯಕಾಲದಲ್ಲಿ ಏನಾಗ್ತಾರೆ ಇವೆಲ್ಲ ಹೊರಗಡೆ ಬರ್ತಾರೆ, ಅಲ್ಲಿವರೆಗೂ ಮುಚ್ಚಲ್ಪಟ್ಟಿದೆ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅದರ ಅದಕ್ಕೆ ನೋಡ್ರಿ, ಭಾಗವಾಗಿಯೂ ವಿಧ ವಿಧವಾಗಿ ಮಾತಾಡೋ ದೇವರು ಕೊನೆಯಲ್ಲಿ ಕ್ರಿಸ್ತನ ಮುಖಾಂತರ ಏನ್ ಮಾಡೋರು, ಎಲ್ಲ ಸತ್ಯಾರ್ಥಗಳನ್ನ ಗುಪ್ತವಾಗಿರೋದನ್ನೆಲ್ಲ ಬಯಲಿಗೆ ತಂದಾರೆ. ಅದಕ್ಕೆ ನಿಮ್ಗೆಲ್ಲ ಚೆನ್ನಾಗಿ ಅರ್ಥ ಇರ್ಬೇಕು. ಯೇಸು ಕ್ರಿಸ್ತು ಸಾಮ್ಯ ರೂಪದಲ್ಲಿ ಮಾತಾಡ್ತಾ ಇದ್ರು ಅದರ. ಅವಾಗ ಯೇಸು ಕ್ರಿಸ್ತು ಏನ್ ಹೇಳ್ತಾರೆ, ಏನಕ್ಕೆ ಸಾಮ್ಯ ರೂಪದಲ್ಲಿ ಮಾತಾಡ್ತಾರೆ ಅಂತ ಹೇಳ್ತಾರೆ ನೋಡಿದ್ದೀವಿ ಅಲ್ವರ. ನೋಡಿ, ಮ್ಯಾಥ್ಯೂ 13 ಚಾಪ್ಟರ್ 10-13 ನೋಡಿ. ತರುವಾಯ ಆತನ ಶಿಷ್ಯರು ಬಂದು, ಯಾಕೆ ಸಾಮ್ಯ ರೂಪವಾಗಿ ಅವರ ಸಂಗಡ ಮಾತನಾಡುತ್ತಿ ಎಂದು ಕೇಳಿದರು. ಅದಕ್ಕೆ ಆತನು ಅವರಿಗೆ, ಪರಲೋಕ ರಾಜ್ಯದ ಗುಟ್ಟುಗಳನ್ನು ತಿಳಿಯುವ ವರವು ನಿಮಗೆ ಕೊಟ್ಟಿದೆ, ಅವರಿಗೆ ಕೊಟ್ಟಿಲ್ಲ. ಯಾಕೆಂದ್ರೆ ಇದ್ದವನಿಗೆ ಕೊಡಲ್ಪಡುವುದು, ಅವನಿಗೆ ಮತ್ತು ಹೆಚ್ಚಾಗುವುದು, ಇಲ್ಲದವನ ಕಡೆಯಿಂದ ಇದ್ದದ್ದು ತೆಗೆಯಲ್ಪಡುವುದು. ನಾನು ಅವರ ಸಂಗಡ ಸಾಮ್ಯ ರೂಪವಾಗಿ ಮಾತನಾಡುವುದಕ್ಕೆ ಕಾರಣವೇನೆಂದರೆ, ಅವರಿಗೆ ಕಣ್ಣಿದ್ದರೂ ನೋಡುವುದಿಲ್ಲ, ಕಿವಿ ಇದ್ದರೂ ಕೇಳುವುದಿಲ್ಲ ಮತ್ತು ತಿಳಿದುಕೊಳ್ಳುವುದಿಲ್ಲ. ನೋಡ್ರ, ಎಷ್ಟು ಕ್ಲೀನಾಗಿ ಹೇಳ್ತಾರೆ ನೋಡ್ರೆ. ಏನಕ್ಕಪ್ಪ ಸಾಮ್ಯ ರೂಪದಲ್ಲಿ ಮಾತಾಡ್ತಾರೆ ಅಂತಂದ್ರೆ, ಯಾಕೆಂದರೆ ಪರಲೋಕ ರಾಜ್ಯದ ಗುಟ್ಟುಗಳನ್ನ ತಿಳ್ಕೊಳ್ಳೋಂಥ ವರ ನಿಮಗೆ ಕೊಟ್ಟಿದೆ, ಅವ್ರು ಕೊಟ್ಟಿಲ್ಲ. ಯಾಕಪ್ಪ ಕೊಟ್ಟಿಲ್ಲ ಅಂತಂದ್ರೆ, ಅವ್ರಿಗೆ ಆಸಕ್ತಿ ಇಲ್ಲ. ಆಸಕ್ತಿ ಇದ್ದವ್ನಿಗೆ ಇನ್ನು ಹೆಚ್ಚಿನ ಕೊಡ್ತಾರೆ, ಆಸಕ್ತಿ ಇಲ್ದವನಿಗೆ ಇರೋದನ್ನು ಕೂಡ ತಗೊಂಡ್ಬಿಡ್ತಾರೆ ಅಂತ ಹೇಳ್ತಾರೆ ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಅವ್ರು ಹೇಳಿದ್ರು ಅವ್ರು ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಅದರ. ಅದರಿಂದ ಕರ್ತನಲ್ಲಿ ಪ್ರೀತಿ ಅನ್ಸುಗಳೇ, ಯೇಸು ಕ್ರಿಸ್ತು ಈ ವರ ಏನ್ರಿ, ಈ ಸತ್ಯನ ಯಾರು ಕೊಟ್ಟಿದ್ದು? ಯೇಸು ಕ್ರಿಸ್ತು ಶಿಷ್ಯರುಗಳಿಗೆ ಏನ್ ಮಾಡಿದ್ರು, ಕೊಟ್ರು. ಪರಲೋಕ ರಾಜ್ಯದ ರಹಸ್ಯಗಳು ತಿಳ್ಕೊಳ್ಳುವಂತ ವರ ನಿಮ್ಗೇನಾಗಿದೆ, ಕೊಡಲ್ಪಟ್ಟಿದೆ ಅಂತ. ಹಂಗಾದ್ರೆ ಇಲ್ಲಿ ನೋಡ್ಬೇಕ್ರೆ ಸತ್ಯ ದೇವರು ಭಾಗವಾಗಿ ವಿಧ ವಿಧವಾಗಿ ಪ್ರವಾದಿಗಳ ಮುಖಾಂತರ ಮಾತಾಡಿರೋದು, ಲಾಸ್ಟ್ ಅಲ್ಲಿ ಕ್ರಿಸ್ತನ್ಗೆ ಏನ್ ಮಾಡ್ತಾರೆ, ಎಲ್ಲಾ ಸತ್ಯಾರ್ಥಗಳನ್ನ ರಿವೀಲ್ ಮಾಡ್ತಾರೆ. ಯೇಸು ಕ್ರಿಸ್ತು ಇದನ್ನ ಯಾರಿಗೆ ಟೀಚ್ ಮಾಡಿದ್ರು ಅಂತ ನೋಡಿದ್ರೆ, ತನ್ನ ಶಿಷ್ಯರುಗಳಿಗೆ ಏನ್ ಮಾಡ್ತಾರೆ, ಕರೆಕ್ಟ್ ಆಗೋದನ್ನ ಟೀಚ್ ಮಾಡ್ತಾರೆ ಅಲ್ದ್ರ. ಅದಕ್ಕೆ ಶಿಷ್ಯರುಗಳಿಗೆ ಎಷ್ಟಪ್ಪ ಅಥಾರಿಟಿ ಕೊಟ್ಟಿದ್ರು, ಪವರ್ ಕೊಟ್ಟಿದ್ರು ಅಂತಂದ್ರೆ, ಏನ್ರಿ, ನೀವೇನೇ ಭೂಲೋಕದಲ್ಲಿ ಕಟ್ಟಿದ್ರೆ ಎಲ್ಲಿ ಕಟ್ತಂತೆ ಲೆಕ್ಕ, ಪರಲೋಕದಲ್ಲಿ ಕಟ್ಟಲ್ಪಟ್ಟಂತೆ ಅಂತ ಹೇಳ್ತಾರೆ. ಏನೋ ಭೂಲೋಕದಲ್ಲಿ ಎಷ್ಟು ಸಂಪತ್ತು ಎಲ್ಲ ಸೇರ್ಸಿರ್ತಿರೋ, ಎಲ್ಲ ಗಂಟು ಮುಟ್ಟೆ ಮಾಡ್ತಿರೋ, ಅಷ್ಟೇ ಪರಲೋಕದಲ್ಲಿ ಗಂಟು ಮುಟ್ಟೆ ಇರ್ತಾರಂತನ ಅರ್ಥ ಇಲ್ಲ ರೀ. ಅದನ್ನ ನೋಡಿ ಓದೋಣ, ಮ್ಯಾಥ್ಯೂ 18 ಚಾಪ್ಟರ್ 18 ವರ್ಸ್ ಓದೋಣ. ನಾನು ನಿಮಗೆ ನಿಜವಾಗಿ ಹೇಳುವುದೇನೆಂದರೆ, ನೀವು ಭೂಮಿಯ ಮೇಲೆ ಯಾವುದನ್ನು ಕಟ್ಟುತ್ತೀರೋ ಅದು ಪರಲೋಕದಲ್ಲಿಯೂ ಕಟ್ಟಲ್ಪಡುವುದು, ಮತ್ತು ನೀವು ಭೂಮಿಯ ಮೇಲೆ ಯಾವುದನ್ನು ಬಿಚ್ಚುತ್ತೀರೋ ಅದು ಪರಲೋಕದಲ್ಲಿಯೂ ಬಿಚ್ಚಲ್ಪಡುವುದು. ನೋಡ್ರ, ನೀವು ಭೂಲೋಕದಲ್ಲಿ ಯಾವ್ದನ್ನ ಕಟ್ತಿರೋ ಪರಲೋಕದಲ್ಲಿ ಕಟ್ಟಲ್ಪಡ್ತಾರೆ ಅಂತ ಹೇಳ್ತಾರೆ. ನೀವು ಭೂಲೋಕದಲ್ಲಿ ಯಾವ್ದನ್ನ ಬಿಚ್ತಿರೋ ಪರಲೋಕದಲ್ಲಿ ಏನ್ರಿ ಬಿಚ್ಚಲ್ಪಡ್ತಾರೆ ಅಂತ. ಯೇಸು ಕ್ರಿಸ್ತು ಯಾವ್ದು ಕಟ್ಟೋದು ಬಿಚ್ಚೋದ್ ಬಗ್ಗೆ ಹೇಳ್ತವ್ರೆ. ಇದೇ ನಾವು ಭೂಲೋಕದಲ್ಲಿ ಏನ್ರೆ ಸಿರಿ ಸಂಪತ್ತು ಗಂಟು ಮೂಟೆ ಕಟ್ಟಬೇಕು ಅಂತಲ್ಲ ರೀ, ಇದು ಬೋಧನೆ ಸಂಬಂಧವಾಗಿ ಹೇಳ್ತಿರೋದು. ನೀವು ಭೂಲೋಕದಲ್ಲಿ ನೀವು 2-3 ಜನ ಸೇರ್ಬಿಟ್ಟು ಎರಡು ವಿಚಾರದ ಬಗ್ಗೆ ಅಗ್ರಿ ಮಾಡ್ಬಿಟ್ಟ ಅಂತಂದ್ರೆ, ಪರಲೋಕದಲ್ಲಿ ಯಾರು ಅಗ್ರಿ ಮಾಡ್ದಂಗೆ ಒಪ್ಕೊಂಡಂಗೆ, ದೇವ್ರ ಅಗ್ರಿ ಮಾಡ್ಕೊಂಡಂಗೆ ಅಂತ ಹೇಳ್ತಾರೆ. ನೀವು ಭೂಲೋಕದಲ್ಲಿ ಏನೋ ಕಟ್ಬಿಟ್ಟ ಅಂತಂದ್ರೆ ಏನ್ರಿ,
ಕೆಲವೊಂದು ನಿಬಂಧನೆಗಳು, ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ಸ್, ಕೆಲವೊಂದು ಡಿಸಿಪ್ಲಿನ್ ತಂದ್ಬಿಟ್ಟ ಅಂತಂದ್ರೆ ಅದು ಪರಲೋಕದಲ್ಲಿ ದೇವರೇ ತಂದಿರಂತ ರೀತಿಲಿ ಅಂತ ಹೇಳ್ತಾರೆ. ಕೆಲವೊಂದು ಸ್ವಾತಂತ್ರ್ಯ ನೀವು ಕೊಟ್ಬಿಟ್ಟ ಅಂತಂದ್ರೆ ಯಾರು ಕೊಟ್ಟಂಗೆ? ದೇವರೇ ಕೊಟ್ಟಂಗೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇಷ್ಟೊಂದು ಅಧಿಕಾರನ ದೇವರು ಅಪೋಸ್ತಲರಿಗೆ ಏನ್ ಮಾಡಿದ್ರು? ಕೊಟ್ಟಿದ್ರು ಅಲ್ವರ. ಏನಿದು ಕಟ್ಟೋದು ಬಿಚ್ಚೋದು ಅಂತಂದ್ರೆ, ಉದಾಹರಣೆಗೆ ಒಂದು ವಾಕ್ಯ ಓದೋಣ. ಏನಪ್ಪ ಅದು ಅಂತಂದ್ರೆ, ಇವಾಗ ಸ್ತ್ರೀಗಳು ಉಪದೇಶ ಮಾಡಬಹುದು ಅಲ್ವರ. ಸ್ತ್ರೀಗಳು ಉಪದೇಶ ಮಾಡ್ಬೇಕಾ ಮಾಡ್ಬಾರ್ದ ಸಭೆಯಲ್ಲಿ? ಮಾಡಬಾರ್ದು brother. ಮಾಡಬಹುದಾ ಮಾಡಬಾರ್ದು. ಮಾಡ್ಬಾರ್ದಾ? ಮಾಡಬಾರ್ದು. ಮಾಡಬಾರ್ದು ಅಲ್ವರ. ಆದ್ರೆ ಇವಾಗ ಸಭೆಯಲ್ಲಿ ಉಪದೇಶ ಮಾಡ್ತಾರ ಇಲ್ವಾ? ಹೌದು brother. ಹೌದು ಮಾಡ್ತಾರೆ. ಮಾಡ್ತಾರಲ್ವಾ? ಮತ್ತೆ ಹಂಗಾರೆ ಇದೇನಿದು ಹಿಂಗೆ ಅದವರ? ಅದಕ್ಕೆ ಓದ ನೋಡಿ, 1 ಕೊರಿಂಥ 14ನೇ ಅಧ್ಯಾಯ 34ರಿಂದ 37. ನಿಮ್ಮ ಸ್ತ್ರೀಯರು ಸಭೆಗಳಲ್ಲಿ ಮೌನವಾಗಿರಬೇಕು, ಮಾತನಾಡುವುದಕ್ಕೆ ಅವರಿಗೆ ಅಪ್ಪಣೆ ಇಲ್ಲ, ಅವರು ವಿಧೇಯರಾಗಿರಬೇಕೆಂದು ನ್ಯಾಯ ಪ್ರಮಾಣವು ಸಹ ಹೇಳುತ್ತದಲ್ಲ. ಅವರು ಏನಾದರೂ ತಿಳಿದುಕೊಳ್ಳುವುದಕ್ಕೆ ಅಪೇಕ್ಷಿಸಿದರೆ ಮನೆಯಲ್ಲಿ ತಮ್ಮ ಗಂಡಂದಿರನ್ನು ಕೇಳಲಿ. ಸ್ತ್ರೀಯರು ಸಭೆಯಲ್ಲಿ ಮಾತನಾಡುವುದು ನಾಚಿಕೆಗೇಡಾಗಿದೆ. ಏನು ಇನ್ನೊಂದ್ಸತಿ ಓದಿ ಬ್ರದರ್. 35 ಬ್ರದರ್. 34 ಇನ್ನೊಂದ್ಸತಿ ಓದಿ. ನಿಮ್ಮ ಸ್ತ್ರೀಯರು ಸಭೆಗಳಲ್ಲಿ ಮೌನವಾಗಿರಬೇಕು, ಮಾತನಾಡುವುದಕ್ಕೆ ಅವರಿಗೆ ಅಪ್ಪಣೆ ಇಲ್ಲ, ಅವರು ವಿಧೇಯರಾಗಿರಬೇಕೆಂದು ನ್ಯಾಯ ಪ್ರಮಾಣವು ಸಹ ಹೇಳುತ್ತದಲ್ಲ. ನೋಡ್ರಿ, ನಾನೇ ಹೊಸ್ದಾಗಿ ಹೇಳ್ತಾ ಇದ್ದೀನ. ನೋಡ್ರ, ಬೈಬಲ್ ಎಷ್ಟು ಕ್ಲೀನ್ ಆಗಿದೆ. ಸ್ತ್ರೀಗಳು ಸಭೆಯಲ್ಲಿ ಮೌನವಾಗಿರಬೇಕು, ಮಾತಾಡೋದಕ್ಕೆ ಏನ್ ಮಾಡಿಲ್ಲ, ಅವ್ರಿಗೆ ಅವಕಾಶ ಇಲ್ಲ, ಅಪ್ಪಣೆ ಇಲ್ಲ ಅದರ. ಬ್ರದರ್, ಮಾತಾಡೋಕೆ ಅವಕಾಶ ಇಲ್ಲ, ಅವ್ರಿಗೆ ಬೋಧನೆ ಮಾಡ್ಬೋದಲ್ಲ ಅಂತಂದ್ರೆ, ಮಾತಾಡೋಕ್ಕೆ ಅವಕಾಶ ಇಲ್ಲ ಅಂದ್ರೆ ಬೋಧನೆ ಮಾಡ್ಬೋದಾ? ಅಲ್ವರ. ಸ್ತ್ರೀಯರು ಅಧೀನಲ್ಲಿದ್ದು ವಾಕ್ಯ ಏನ್ ಮಾಡ್ಬೇಕು? ಕೇಳಬೇಕೆ ಹೊರತು ವಾಕ್ಯೋಪದೇಶ ಮಾಡೋಕ್ಕೆ ಸ್ತ್ರೀಗಳಿಗೆ ಅನುಮತಿ ಕೊಡ್ಲಿಲ್ಲ ಅವರು. ಇದು ಸಭೆಯಲ್ಲಿರಂತೇನ್ರಿ ಮರ್ಯಾದೆ, ಡಿಸಿಪ್ಲಿನ್ ರೀ. ಇವಾಗ ಅಪೋಸ್ತಲರು ಕಟ್ಬಿಟ್ರೆ ಯಾರು ಕಟ್ತಂತೆ? ಇದು ಪರಲೋಕದಲ್ಲಿ ದೇವರೇ ಕಟ್ತಂತೆ ರೀತಿಲಿ. ಅದಕ್ಕೆ ಇದು ಅಪೋಸ್ತಲ ಪೌಲು ಏನೋ ಹೊಸ್ದಾಗಿ ಹೇಳ್ತಾರೆ ವಿಚಾರ ಅಲ್ಲ ರೀ. ಅದಕ್ಕೆ ಹೇಳ್ತಾರೆ, ನಿಮ್ಗೆ ಆರ್ಡೇ ಕೊಟ್ಟಿದ್ದ ನ್ಯಾಯ ಪ್ರಮಾಣ ಕೂಡ ಇದೇ ಹೇಳ್ತದಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನೀವು ಹಳೆ ಒಡಂಬಡಿಕೆ ನೋಡೋದಂದ್ರೆ, ಯಾರು ಸ್ತ್ರೀಗಳು ಬಂದ್ಬಿಟ್ಟು ದೇವದರ್ಶನ ಗುಡಾರದಲ್ಲಿ ಕೆಲಸ ಮಾಡಿದಿಲ್ಲ ರೀ. ಆಯ್ತಾ ರೆಕಾರ್ಡು? ಇಲ್ಲ. ಯಾಜಕರವರೆಗೂ ಮಹಾಜಕ ವರ್ಗದವ್ರು ಎಲ್ಲಾರನ್ನೂ ಬರೀ ಗಂಡಸನ್ನ ಏನ್ ಮಾಡ್ತಾ ಇದ್ದೋ? ಆಯ್ಕೆ ಮಾಡ್ತಾ ಇದ್ದಿದ್ದು ಅಲ್ವರ. ಹೆಣ್ಮಕ್ಳು ಬೇರೆ ಕೆಲಸಗಳು ಮಾಡ್ರೆ ನೋಡಿರ್ತೀನಿ. ಆದ್ರೆ ದೇವರ ಆಲಯದಲ್ಲಿ ಅಲ್ವರ ಅವ್ರು ಆಡಳಿತ ನಡೆಸ್ತಾ ಇದಾರ, ಅಧಿಕಾರ ಇತ್ತಾ? ಇಲ್ಲ ರೀ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೊರಸುಗಳೇ, ಮುಂದಕ್ಕೆ ಏನ್ ಹೇಳ್ತಾರೆ ನೋಡಿ ನಂಗೆ ಕಂಟಿನ್ಯೂ ಮಾಡಿ ಬರ್ತಾರಾ? ಅವರು ಏನಾದರೂ ತಿಳಿದುಕೊಳ್ಳುವುದಕ್ಕೆ ಅಪೇಕ್ಷಿಸಿದರೆ ಮನೆಯಲ್ಲಿ ತಮ್ಮ ಗಂಡಂದಿರನ್ನು ಕೇಳಲಿ. ಸ್ತ್ರೀಯರು ಸಭೆಯಲ್ಲಿ ಮಾತನಾಡುವುದು ನಾಚಿಕೆಗೇಡಾಗಿದೆ. ನೋಡ್ರ ಏನ್ ಹೇಳ್ತಾರೆ? ಸ್ತ್ರೀಗಳದೇನ ಮಾತಾಡಬೇಕು ಅಂದ್ರೆ ಪ್ರಶ್ನೆ ಇತ್ತು ಅಂದ್ರೆ, ನಿಮ್ಮಲ್ಲಿ ಇಂಥ ಮನೆಗೆ ಹೋಗಿ ಗಂಡಸ ಕೇಳಿ. ಸ್ತ್ರೀಯ ಸಭೆಯಲ್ಲಿ ಮಾತಾಡೋದು ಏನಂತ ಹೇಳ್ತಾರೆ? ನಾಚಿಗೆಟ್ಟಿ ಕೆಲಸ. ನಾಚಿಗೆಟ್ಟಿ ಕೆಲಸ ಅಂತಾರೀ. ಸಭೆಯಲ್ಲಿ ಮಾತಾಡೋದು ಎಂತ ಕೆಲಸ? ನಾಚಿಗೆಟ್ಟಿ ಕೆಲಸ. ಮಾತಾಡೋದೇ ನಾಚಿಗೆಟ್ಟಿ ಕೆಲಸ ಅಂತಂದ್ರೆ ಬೋಧನೆ ಮಾಡೋದಿನಿ ಎಂತ ಕೆಲಸ? ನೀವು ಯೋಚನೆ ಮಾಡಿರ್ತೀನಿ ಅದರ. ಅದಕ್ಕೆ ಇದು ಸಭೆಯಲ್ಲಿ ಇರ್ಬೇಕಂತ ಡಿಸಿಪ್ಲಿನ್. ನೆಕ್ಸ್ಟ್ ಬರ್ತಾರೆ ಆಮೇಲೆ. ಏನು ದೇವರ ವಾಕ್ಯವು ನಿಮ್ಮಿಂದಲೇ ಹೊರಟಿತೋ, ನಿಮಗೆ ಮಾತ್ರವೇ ಬಂತೋ? ಯಾವನಾದರೂ ತನ್ನನ್ನು ಪ್ರವಾದಿಯಿಂದಾಗಲಿ ಇಲ್ಲವೇ ಆತ್ಮಿಕನೆಂದಾಗಲಿ ಭಾವಿಸಿಕೊಂಡರೆ, ನಾನು ನಿಮಗೆ ಬರೆದಿರುವ ವಿಷಯಗಳು ಕರ್ತನ ಆಜ್ಞೆಗಳೇ ಎಂದು ಚೆನ್ನಾಗಿ ತಿಳಿದುಕೊಳ್ಳಲಿ. ನಾನು ಬರೆದಿದಂತ ಮಾತುಗಳು ಕರ್ತನ ಆಜ್ಞೆ ಅಂತ ಮಾಡಿ ನೀವು ತಿಳ್ಕೊಳ್ಳಿ. ಯಾರು ತನ್ನ ತಾನೇ ಪವಿತ್ರ ಆತ್ಮದಿಂದ ಅಭಿಷೇಕ ಮಾಡಲ್ಪಟ್ಟಿದ್ದೀನಿ, ದೇವನ ಹತ್ರ ಮಾತಾಡ್ತಾ ಇದ್ದಾರೆ, ನಾನು ಆತ್ಮಿಕ ಮನುಷ್ಯ ಅಂತ ಯಾರೋ ಹೇಳ್ದ ಅಂತಂದ್ರೆ ಅಪೊಸ್ತಲ ಪೌಲ ಹೇಳಿದ್ರು, ಫಸ್ಟ್ ಈ ಒಂದು ಬೇಸಿಕ್ ಆಗಿರಂತ ಮಾತನ್ನ ಕೈಗೊಂಡು ನಡಿಲಿ ಅಂತಂತ ಹೇಳ್ತಾರೆ. ಯಾರೋ ತನ್ನ ತಾನೇ ಪ್ರವಾದಿ ನೆನೆಸ್ಕೊಟ್ರೆ ಅವ್ನು ಮಾಡ್ಬೇಕಂತ ಮೊದಲನೇ ಕೆಲಸ ಏನಪ್ಪಾ ಅಂತಂದ್ರೆ, ಫಸ್ಟ್ ಆಫ್ ಆಲ್ ಸ್ತ್ರೀಗಳು ಸಭೆಯಲ್ಲಿ ಉಪದೇಶ ಮಾಡಕ್ಕೆ ಅನುಮತಿ ಇಲ್ಲ, ಮಾತಾಡೋಕೇನಿಲ್ಲ, ಅನುಮತಿ ಇಲ್ಲ. ಈ ಬೇಸಿಕ್ ಆಗಿರೋಂಥ ಡಾಕ್ಟ್ರಿನ್ನ ಅವ್ರು ಫಸ್ಟ್ ಅಂಗೀಕಾರ ಮಾಡಬೇಕು ಅಂತಂತ ಹೇಳ್ತಾರೆ ಅಲ್ವರ. ಅದಕ್ಕೆ ಹೇಳ್ತಾರೆ ಏನಪ್ಪಾ, ಇಲ್ಲಲ್ಲ ನನ್ನ ಹತ್ರ ದೇವ್ರ ಸ್ಪೆಷಲ್ ಆಗಿ ಮಾತಾಡಿದಾರೆ ಅಂತಂದ್ರೆ ಅಪೊಸ್ತಲ ಪೌಲ ಅದನ್ನ ಹೇಳ್ತಾರೆ. ಏನು ದೇವರ ವಾಕ್ಯ ನಿಮ್ಮಿಂದಲೇ ಹೊಡಿತೋ, ನಿಮಗೆ ಮಾತ್ರ ಬಂತೋ, ನೀವು ಸಪೋರ್ಟಾಗಿ ಕೊಟ್ಬಿಟ್ರ?
ಅದರ ಏನು ಇಲ್ಲ ರೀ. ಅದರ ಅದು ನೋಡ್ಬೇಕಾರೆ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ ಅಲ್ಲಿ. ಆ ಇಲ್ಲ, ಯಾವನಾದ್ರೂ ತನ್ನ ತಾನೇ ಪ್ರವಾದಿಯಿಂದ ನೆನ್ಸ್ಕೊಂಡ ಅಂತಂದ್ರೆ, ದೇವ್ರು ನನ್ನ ಪವಿತ್ರಾತ್ಮನ ಅಭಿಷೇಕ ಮಾಡ್ಬಿಟ್ರೆ ಅಂತಂದ್ರೆ, ಫಸ್ಟು ಈ ಒಂದು ಏನ್ರಿ ಬೋಧನೆ ಏನ್ ಮಾಡ್ಲಿ, ಕರೆಕ್ಷನ್ ಮಾಡ್ಕೊಂಡ್ಲಿ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅಲ್ದ್ರ ಅದಕ್ಕೆ ನೋಡಿರ್ತೀನಿ, ಇದು ಸಭೆಯಲ್ಲಿ ಇರ್ಬೇಕಾರಂತೇನ್ರಿ ಮರ್ಯಾದೆ. ಇದು ನಾನು ಹೇಳ್ತಾ ಇಲ್ಲ ಅಂತ ಹೇಳ್ತಾರೆ ಅಪೊಸ್ಟ್ಲ ಪೌಲು. ಏನ್ರಿ ಪರಲೋಕದಲ್ಲಿ ದೇವ್ರೇ ಏನ್ ಮಾಡ್ದಂತೆ ಹೇಳ್ತಾರ ಅಂತ ಹೇಳ್ತಾರೆ. ನಾನು ಹೇಳಿದ್ರೆ ಯಾರು ಹೇಳ್ದಂಗೆ, ದೇವ್ರು ಹೇಳ್ದಂತೆ ಅಪೊಸ್ಟ್ಲ ಪೌಲು ಹೇಳ್ತಾರೆ. ಯಾಕಂದ್ರೆ ಇವ್ರು ಕಟ್ಟೋದು ಏನ್ ಮಾಡ್ದಂಗೆ, ಆ ದೇವ್ರು ಕಟ್ಟದಂತೆ ರೀತಿ ಅಲ್ವರ. ಅದಕ್ಕೆ ನೋಡಿ ಇನ್ನೊಂದು ವಾಕ್ಯ ಹೋದನ, 1 ತಿಮೋಥಿ 2ನೇ ಅಧ್ಯಾಯ 11 ಮತ್ತೆ 12. ಸ್ತ್ರೀಯು ಮೌನವಾಗಿದ್ದು ಪೂರ್ಣ ವಿಧೇಯಳಾಗಿ ಕಲಿಯಬೇಕು. ಆದರೆ ಉಪದೇಶ ಮಾಡುವುದಕ್ಕಾಗಲಿ ಪುರುಷರ ಮೇಲೆ ಅಧಿಕಾರ ನಡೆಸುವುದಕ್ಕಾಗಲಿ ಸ್ತ್ರೀಗೆ ನಾನು ಅಪ್ಪಣೆ ಕೊಡುವುದಿಲ್ಲ. ನೋಡ್ರ ಆಕೆಯು ಮೌನವಾಗಿರಬೇಕು. ಮೌನವಾಗಿರ್ಬೇಕು. ನೋಡ್ರ ಎಷ್ಟು ದಿನ ಆಯ್ತು ಸ್ತ್ರೀಗಳು ಮೌನವಾಗಿದ್ದು ಪೂರ್ಣ ಉಪದೇಶ ಏನ್ ಮಾಡ್ಬೇಕು, ಕಲಿಬೇಕು. ಮಾತಾಡೋದಿಕ್ಕಾಗ್ಲಿ ಏನ್ರಿ ಸಭೆ ನಡೆಸೋದಕ್ಕಾಗಲಿ ಅವಕಾಶ ಇಲ್ಲ ಇಲ್ಲ ಅಂತ ಹೇಳ್ತಾರೆ. ನೋಡ್ರಿ ಎಷ್ಟು ದಿನ ಹೇಳ್ತಾರೆ. ನಾವೇನು ಹೇಳ್ತಾರೆ ನೋಡ್ತೀನಿ, ಸ್ತ್ರೀಗಳು ಸಭೆಯಲ್ಲಿದ್ದು ಮೌನವಾಗಿರಬೇಕು, ಮಾತಾಡೋಕ್ಕೇನಿಲ್ಲ ಅವಕಾಶ ಇಲ್ಲ ಅಲ್ವರ. ಹೆಂಗೆ ಪ್ರಾರ್ಥನೆ ಮಾಡ್ಬಿಡೋದು ಅಂದ್ರೆ ಪ್ರಾರ್ಥನೆ ಮಾಡ್ಬೋದ್ರಿ. ಪ್ರಾರ್ಥನೆ ಮಾಡೋದಕ್ಕೂ ಸತ್ಯವೇದ ಓದೋದಕ್ಕೆ ಅದೆಲ್ಲ ಏನು ತೊಂದರೆ ಇಲ್ಲ. ಆದರೆ ಸಭೆಯಲ್ಲಿ ಉಪದೇಶ ಮಾಡೋದಕ್ಕೆ ಅನುಮತಿ ಇಲ್ಲ. ಯಾಕಪ್ಪ ಅಂತಂದ್ರೆ, ಸೇತಾನು ಮೊದಲು ಯಾಮಾರ್ಸಿದ್ ಯಾರನ್ನ? ಏವಳನ್ನ, ಆದಾಮನ್ನ? ಯವಳ್ನ ಹಾ, ಯವಳ್ನ ಯಾವಳನ್ನ. ಯಾಕೆ ಯಾವಳನ್ನ ಬಲಹೀನ ಸ್ತ್ರೀ. ಆದಾಮಿಗೆ ಬೀಳ್ಸ್ಬೋದಂತ ಚೆನ್ನಾಗಿ ಗೊತ್ತಿತ್ತು, ಬಲಹೀನವಾಗಿರೋಂಥ ಪಾತ್ರೆ. ಅದಕ್ಕೆ ಅಪೊಸ್ಟ್ಲ ಪೌಲ್ ಹೇಳೋದು, ಸ್ತ್ರೀಗಳಿಗೆ ಉಪದೇಶ ಮಾಡಕ್ಕೆ ಅನುಮತಿ ಇಲ್ಲ. ಯಾಕಂದ್ರೆ ಸೇತನ ಅವ್ರ ಮುಖಾಂತರ ಸಭೆಗಳಿಗೆ ಏನಾಗ್ಬಿಡ್ತಾನೆ, ಬಂದ್ಬಿಡ್ತಾನೆ ಅಂತ ಹೇಳ್ತಾರೆ. ಇದು ಸಭೆಯಲ್ಲಿ ಇರಬೇಕಂತ ಡಿಸಿಪ್ಲಿನ್ ಅಲ್ಲರ. ಈ ಡಿಸಿಪ್ಲಿನ್ನ ಏನ್ರಿ ನಾವು ಪರಿಪಾಲನೆ ಮಾಡಬೇಕು ಅಲ್ವರ. ಸರಿ, ಹಂಗಾರೆ ಸ್ತ್ರೀಗಳು ಪರಲೋಕ ರಕ್ಷಣೆ ಹೊಂದ್ಕೊಳಕ್ಕಿಲ್ವಾ? ಪರಲೋಕ ರಕ್ಷಣೆ ಹೋಗಕ್ಕಾಗಲ್ವಾ? ಅವ್ರಿಗೇನು ಇಲ್ವಾ ಬಿಡ್ದಾರಂದ್ರೆ ನೋಡಿ ಏನಂತ ನೋಡೋಣ. ಗಲಾಟಿಯನ್ಸ್ 3:28. ಗಲಾಟಿಯನ್ಸ್ 3:28. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿರುವುದರಿಂದ ಯೆಹೂದ್ಯನು ಗ್ರೀಕನು ಎಂಬ ದಾಸನು ಸ್ವಾತಂತ್ರ್ಯನು ಎಂದು ಗಂಡು ಹೆಣ್ಣು ಎಂದು ಭೇದವಿಲ್ಲ. ನೋಡ್ರ, ನೀವೆಲ್ಲ ಒಂದೇ ಆಗಿದ್ದೀರಾ. ಇದು ಯಾರ ಸಂಬಂಧವಾಗಿ ಹೇಳೋದು? ಪರಲೋಕದ ರಕ್ಷಣೆಗೆ ಸಂಬಂಧವಾಗಿ ಹೇಳೋದು. ಪರಲೋಕ ರಕ್ಷಣೆಗೆ ಎಲ್ಲ ಸೇಮ್ ರೀ, ಏನು ತೊಂದರೆ ಇಲ್ಲ. ಆದರೆ ಭೂಲೋಕದಲ್ಲಿ ಇರಬೇಕಾದ್ರೆ ಕೆಲವೊಂದು ನೀತಿ ನಿಯಮಗಳೇನಾಗಿದೆ ಇದೆ. ಅದಕ್ಕೆ ಎಷ್ಟೋ ಜನ ಹೇಳ್ತಾರೆ, ಬೇಜಾರು ಮಾಡ್ಕೊಂಡ್ಬಿಡ್ತಾರೆ, ಏನು ಸ್ತ್ರೀಗಳು ಮಾಡಂಗೆ ಇಲ್ವಾ, ಆಗ ಸ್ತ್ರೀಗಳಿಗೆ ಏನು ಸೇವೆನೇ ಇಲ್ವಾ ಅಂತ. ಐತಾರೆ, ಮಾಡಂತ ತುಂಬಾ ಕೆಲಸ ಇದೆ. ನೀವು ಉಪದೇಶನೆ ಮಾಡಬೇಕು ಅಂತೇನಿಲ್ಲ ರೀ, ಸಭೆನೇ ನಡೆಸ್ಬೇಕು ಅಂತೇನಿಲ್ಲ. ಇವೆರಡು ಕೆಲಸ ಬಿಟ್ಟು ಮಿಕ್ಕಿದ ಎಷ್ಟು ಕೆಲಸಗಳೈತೆ ಅದನ್ನೆಲ್ಲ ಸ್ತ್ರೀಗಳೇ ಮಾಡ್ಬೋದು ಅಲ್ವರ. ಹಿಂಗೆ ಮಾಡಿ ಪರಲೋಕ ರಕ್ಷಣೆಗೆ ಏನಾಗ್ಬೋದು, ಸ್ವತಂತ್ರಳಾಗ್ಬೋದು, ಪರಲೋಕ ರಕ್ಷಣೆಗೆ ಬರ್ಬೋದು. ಆದರೆ ಉಪದೇಶ ಮಾಡಂಗೆ ಅನುಮತಿ ಇಲ್ಲ ನೋಡಿ. ಇದು ಸಭೆಯಲ್ಲಿ ಕಟ್ತಂತ ರೀತಿಲಿ ಈ ಸಭೆ ಗೌರವ ಘನತೆ ಏನ್ರಿ ಒಂದು ಮರ್ಯಾದೆ ಪ್ರಕಾರ ನಡ್ಕೊಬೇಕು ಅಂತ ಹೇಳ್ತಾರೆ. ಸರಿ, ನೆಕ್ಸ್ಟ್ ಏನು ಅಂತಂದ್ರೆ ಫಾದರ್ ಅಲ್ವರ. ಇವಾಗ ಫಾದರ್ ಅಂತ ಒಬ್ಬರನ್ನ ಕರಿಬಾರ್ದಾ? ಕರಿಯಬಾರದು ಅಲ್ವರ. ಅದೇ ಕರಿತಾರಲ್ಲ ಇವಾಗ ಎಷ್ಟೋ ಜನ ಫಾದರ್ ಕರಿತಿಲ್ಲ, ಚರ್ಚ್ ಫಾದರ್. ಓ ಫಾದರ್ ಗುಡ್ ಈವ್ನಿಂಗ್ ಫಾದರ್ ಅಂತ ಅಲ್ವರ. ಕರಿಬಾರ್ದಾ? ಕರಿಬಾರ್ದು ಫಾದರ್, ಯಾರನ್ನು ಕರಿಬಾರ್ದು. ಕರಿಬಾರ್ದು, ಯಾರನ್ನು ಫಾದರ್ ಅಂತ ಮಾಡ್ಕೊಬಿಡ್ದು, ಕರಿಯಕ್ ಹೋಗ್ಬಾರ್ದು ಅದರ. ಎಲ್ಲಿ ಕೊಟ್ಟವ್ರೆ? ಮ್ಯಾಥ್ಯೂ 23:8 and 9 ಓದಿ. ಮತ್ತೆ 23:9 ಆಮೇಲೆ 8 ಓದಿ. ಇದಲ್ಲದೆ ಭೂಲೋಕದಲ್ಲಿ ಯಾರನ್ನು ನಮ್ಮ ತಂದೆ ಎಂದು ಕರೆಯಬೇಡಿರಿ. ಪರಲೋಕದಲ್ಲಿರುವ ಆತನೊಬ್ಬನೇ ನಿಮಗೆ ತಂದೆ ಮತ್ತು ಗುರುಗಳು ಅನಿಸಿಕೊಳ್ಳಬೇಡಿರಿ. ಕ್ರಿಸ್ತನೊಬ್ಬನೇ ನಿಮಗೆ ಗುರುವು. ನೋಡ್ರ, ಎಷ್ಟು ಕ್ಲೀನಾಗಿ ಹೇಳ್ತಾರೆ, ಕ್ರಿಸ್ತನೊಬ್ಬನೇ ನಿಮ್ಗೆ ಗುರುವು ಅಲ್ವರ. ಅವ್ರು ಬಿಟ್ರೆ ನಿಮ್ಗೆ ಯಾರು ಗುರಿಲ್ಲ, ಯಾರು ತಂದೆ ಅಂತ ಹೇಳಲೇಬೇಡಿ ಅಂತ ಹೇಳ್ತಾರೆ. ನಮ್ಮ ಜನ್ಮ ಕೊಟ್ಟೆ ತಂದೆ ಬಿಟ್ರೆ ಬೇರೆ ನಮ್ಮ ತಂದೆ ಆಗೋದಿಕ್ಕೆ ಸಾಧ್ಯನಾ? ಯೋಚನೆ ಮಾಡಿರ್ತೀರಿ ಅಲ್ವರ. ಎಲ್ಲರೂ ಹೋಗ್ಬಿಟ್ಟು ಫಾದರ್ ಅಂದ್ರೆ ಸರಿನಾ? ಇವಾಗ ನೋಡಿ, ನಾ ಇದನ್ನ ಪಾಠ ಹೇಳ್ಕೊಡ್ತೀನಿ, ಎಲ್ಲರೂ ಬಂದು ನನ್ನ ಫಾದರ್ ಅಂದ್ರೆ ನ್ಯಾಯನಾ? ನಮ್ಮ ಸಿಸ್ಟರ್ ವೈಫ್ ಬಿಡ್ತಾರ, ನ್ಯಾಯನಾ? ಯೋಚನೆ ಮಾಡಿ, ಅದು ಸರಿಯಲ್ಲ ರೀ. ಅದಕ್ಕೆ ಹೆಸರು ಕಳಿಸೋದು ನಾವೆಲ್ಲ ಗುರುಗಳು ಅಂತಾನು ಹೇಳ್ಕೊಳಂಗಿಲ್ಲ. ಮತ್ ನಾವೆಲ್ಲ ಏನು? ನಾವೆಲ್ಲ ಸಹೋದರರು. 8ನೇ ವಾಕ್ಯ ಓದಿ ಬುದಾರ. ಆದರೆ ನೀವು ಬೋಧಕರೆನಿಸಿಕೊಳ್ಳಬೇಡಿರಿ, ಒಬ್ಬನೇ ನಿಮ್ಮ ಬೋಧಕನು, ನೀವೆಲ್ಲರೂ ಸಹೋದರರು.
ಎಲ್ಲರೂ ಸಹೋದರರು, ಬ್ರದರ್ಸ್, ಸಿಸ್ಟರ್ಸ್ ಅಷ್ಟೇ. ದೊಡ್ಡವರಾಗಿರ್ಬೋದು, ವಯಸ್ಸಲ್ಲಿ ದೊಡ್ಡವರಾಗಿರ್ಬೋದು, ತುಂಬ ವರ್ಷ ಮುಂಚೆ ಬಂದಿರ್ಬೋದು, ಸೀನಿಯರ್ ಆಗಿರ್ಬೋದು, ಏನೇ ಆದ್ರೂ ಸರಿ ನೀವು ಸಹೋದರ ಸಹೋದರಿಗಳೇ ಹೊರ್ತು ಏನಲ್ಲ ಅಲ್ವರಾ? ಏನ್ರಿ? ಫಾದರ್ಗಳು ಅಲ್ಲ. ಇದು ಸಭೆಯಲ್ಲಿರ್ಬೇಕಂತ ಗೌರವ. ಇದು ಕಟ್ಬಿಟ್ರ ಅಂತಂದ್ರೆ, ಇದು ಹಿಂಗೆ ಇರಬೇಕು ಅಂತ ರೂಲ್ಸ್ ಹಾಕ್ಬಿಟ್ರೆ ಪರಲೋಕದಲ್ಲಿ ದೇವರಾಗ್ತಾರೆ ಅಂತ ಲೆಕ್ಕಾರಿ. ಅದರ ನೆಕ್ಸ್ಟ್ ಇನ್ನೊಂದೇನು, ರೆವ್ರೆಂಡ್ ಕೇಳಿದಿರಾ? ಎಷ್ಟು ಜನ ಏನ್ ಮಾಡ್ತಾರೆ ತನ್ನ ಹೆಸರಿಗೆ ರೆವ್ರೆಂಡ್ ಅಂತ ಇಟ್ಕೊಂತಾರೆ, ನೋಡಿದ್ದೀರಾ? ಇವ್ ರೆವ್ರೆಂಡ್ ಅಂತ ಇಟ್ಕೊಂಬೋದ ಇಟ್ಕೊಂಬಾರ್ದಾ? ಇಟ್ಕೊಂಬಾರ್ದು. ಯಾಕಪ್ಪ ಅಂತಂದ್ರೆ, ರೆವ್ರೆಂಡ್ ಅಂತಂದ್ರೆ ದೇವರ ಹೆಸರು. ಎಲ್ಲಿ ಬರ್ತದೆ ಅಂದರೆ, ಇದು ಇಂಗ್ಲಿಷ್ KJV ಬೈಬಲಲ್ಲಿ ಮಾತ್ರ ಬರೋದು, ಒಂದೇ ಸತಿ ಬರೋದು. ಎಲ್ಲಿ ಬರ್ತದೆ ಅಂದ್ರೆ ಕೀರ್ತನೆ 111:9 ಮಾತ್ರ ಬರ್ತದೆ. ನೋಡಿರ್ತೀನಿ, ನೋಡಿ ಯಾರು ಓದಿ. ಸಾಮ್ 7:11-9 ಕನ್ನಡದಲ್ಲಿ ಓದಿ, ಆಮೇಲೆ ಇಂಗ್ಲಿಷ್ ಕೊಡೋದನ. ತನ್ನ ಜನರಿಗೆ ವಿಮೋಚನೆಯನ್ನು ಕಳುಹಿಸಿದನು, ಯುಗ ಯುಗಕ್ಕೂ ತನ್ನ ಒಡಂಬಡಿಕೆಯನ್ನು ಆಜ್ಞಾಪಿಸಿದನು. ಆತನ ಹೆಸರು ಪರಿಶುದ್ಧವೂ ಘನವೂ ಆಗಿದೆ. ನೋಡ್ರ, ಆತನ ಹೆಸರು ಏನ್ರಿ? ಪರಿಶುದ್ಧರು ಭಯಂಕರವಾಗಿದೆ ಅಂತ ಹೇಳ್ತಾರೆ. ಅದರ ಏನಿದು? ಅಂದ್ರೆ ಬೈಬಲ್ ತೆಗೆದು ನೋಡಿದ್ರೆ ಭಯಂಕರರು ಪರಿಶುದ್ಧರು ಆಗಿದೆ ಅಂತ ಹೇಳ್ತಾರೆ. ಏನಿದು ಪರಿಶುದ್ಧರು ಭಯಂಕರ? ಏನ್ರಿ ಭಯಂಕರ? ಏನ್ರಿ ನಾವು ನೆನ್ಸ್ಕೊಂಡಂಗೆ ಅಯ್ಯೋ ಒಂಥರ ಗಾಬರಿ ಪಡಿಸೋ ಥರ ಇದೆಯಾ ಅಂದ್ರೆ ಇಲ್ಲ ರೀ. ಭಯಂಕರ ಅಂದ್ರೆ ಇಂಗ್ಲೀಷಲ್ಲಿ ರೆವ್ರೆಂಡ್ ಅಂತ ಬರ್ತಾರೆ ನೋಡಿ. ಇಂಗ್ಲೀಷಲ್ಲಿ ಓದೋಣ. ಇಂಗ್ಲೀಷ್ KJV ಬೈಬಲ್ ಓದಿರಿ ಯಾರಾದ್ರ? ಸ್ಕ್ರೀನಲ್ಲಿ ಇದೆ ನೋಡಿ, ಓದಿ ಬೇಕಾದ್ರೆ. ಸಾಮ್ 7:11-9. He sent redemption unto his people. He sent reputation unto his people. He hath his commandments, his covenant forever. Holy and reverend is name. ಹೋಲಿ ಅಂಡ್ ರೆವ್ರೆಂಡ್ ಇಸ್ ಹಿಸ್ ನೇಮ್ ಅಲ್ವರ? ರೆವ್ರೆಂಡ್ ಎಷ್ಟು ಜನ ಇಟ್ಕೊಂತಾರ? ಸೋ ರೆವ್ರೆಂಡ್ ಪಾಲ್, ಅದರ ರೆವ್ರೆಂಡ್ DGS ದಿನಕರ್, ರೆವ್ರೆಂಡ್ ಪಾಲ್ ದಿನಕರ್, ರೆವ್ರೆಂಡ್ ತಂಗಯ್ಯ ಎಲ್ಲ ಐತೆ. ರೆವ್ರೆಂಡ್ ಅಂತ ಅಂದ್ಬಿಟ್ಟು ಯಾರ ಹೆಸರಪ್ಪ ಅಂದ್ರೆ ಪರಲೋಕದಲ್ಲಿರೋ ತಂದೆಯ ದೇವರ ಹೆಸರು ಅಲ್ವರ? ಯೋಚನೆ ಮಾಡಿರ್ತೀನಿ, ದೇವ್ರ ಹೆಸರು ನಾವು ಇಟ್ಕೊಬೋದಾ? ದೇವ್ರಿಗೂ ನಮ್ಗೆ ಈಕ್ವಲ್ಲ? ದೇವ್ರಿಗೂ ಮನುಷ್ಯನಿಗೆ ಈಕ್ವಲ್ಲ ಹೇಳ್ರಿ? ಇಲ್ಲ. ಇಲ್ಲ. ಮನುಷ್ಯನ ಹೆಂಗ ಸೃಷ್ಟಿ ಮಾಡಿದ ದೇವರು? ಬೈಬಲ್ ಏನ್ ಹೇಳ್ತಾರಪ್ಪ ಅಂದ್ರೆ, ಸತ್ಯವೇದದಲ್ಲಿ ಮನುಷ್ಯನ ದೇವದೂತರಿಗಿಂತ ಸ್ವಲ್ಪ ಕಮ್ಮಿಯಾಗಿ ಏನ್ ಮಾಡಿದಾರಂತೆ? ಸೃಷ್ಟಿ ಮಾಡಿದಾರಂತೆ. ನೋಡಿ ವಾಕ್ಯ ಓದನ. ಇಲ್ಲಿ ಕೀರ್ತನೆ 8ನೇ ಅಧ್ಯಾಯ 4 ಮತ್ತು 5. ಪ್ರಜ್ವಲ್ ಬದರ್ ಓದ್ತೀರಾ? ಕೀರ್ತನೆ 8ನೇ ಅಧ್ಯಾಯ 4 ಮತ್ತು 5. ಹೌದು. ಮನುಷ್ಯನನ್ನು ನೆನೆಸುವ ಹಾಗೆ ಅವನು ಎಷ್ಟರವನು, ಅವನನ್ನು ದರ್ಶಿಸುವ ಹಾಗೆ ಮನುಷ್ಯನ ಮಗನು ಎಷ್ಟರವನು. ಅವನನ್ನು ದೂತರಿಗಿಂತ ಸ್ವಲ್ಪ ಕಡಿಮೆ ಮಾಡಿ ಪ್ರಭಾವವನ್ನು ಘನವನ್ನು ಅವನಿಗೆ ಕಿರೀಟವಾಗಿ ಇಟ್ಟಿದ್ದಿ. ಓಕೆ, ನೆಕ್ಸ್ಟ್ ಟೈಮ್ ದಯವಿಟ್ಟು ಬೈಬಲ್ ಓದಿ. ಓಕೆನಾ? ನೋಡ್ಬೇಕಾದ್ರೆ ಮನುಷ್ಯನು ಎಷ್ಟು ಮಾತ್ರದವನು, ಅವನನ್ನು ನೀನು ಏಕೆ ನೆನೆಸಬೇಕು? ಅವನನ್ನ ದೇವದೂತರಿಗಿಂತ ಸ್ವಲ್ಪ ಕಮ್ಮಿಯಾಗಿ ಮಾಡಲ್ಪಟ್ಟಿದ್ಯಾ ಅಂತ ಹೇಳ್ತಾರೆ. ಅಂದ್ರೆ ಮನುಷ್ಯ ದೇವದೂತರು ಈಕ್ವಲ್ ಅಲ್ಲರಿ, ದೇವದೂತರಿಗೆ ಕಮ್ಮಿ ಇದ್ದಾನೆ. ಇದ್ಯಾವುದು ಆದಾಮ್ ಬಗ್ಗೆ ಹೇಳ್ತಾರೆ, ಪರಿಪೂರ್ಣ ಅಂತ ಮನುಷ್ಯ. ಪಾಪ ಮಾಡಿರೋ ಮನುಷ್ಯ ಅದಕ್ಕಿಂತ ಇನ್ನ ಕಮ್ಮಿ ಅಂತಾರಿ. ಹಂಗಿರ್ಬೇಕಾರೆ ಪರಲೋಕದಲ್ಲಿರೋ ದೂತನ್ಗೆ ಈಕ್ವಲ್ ಇಲ್ಲ ಅಂತಂದ್ರೆ ಪರಲೋಕದಲ್ಲಿರೋ ದೇವ್ರಿಗೆ ಈಕ್ವಲ್ ಆಗೋದಕ್ಕೆ ಸಾಧ್ಯನಾ? ದೇವ್ರಿಗಿರೋಂಥ ಪದವಿನ ನಾವು ಓದ್ಕೊಳಕ್ ಸಾಧ್ಯನಾ? ಖಂಡಿತವಾಗಿ ಇಲ್ಲ ರೀ. ನೋಡಿ, ಇವಾಗ ಎಷ್ಟೋ ಜನ ಏನ್ ಮಾಡ್ತಾರೆ, ಈ ಹೆಸರು ಪಕ್ಕದಲ್ಲಿ ತನ್ನ ಇವೆಲ್ಲ ಇಟ್ಕೊಂಡ್ಬಿಟ್ಟು ಟೈಟ್ಲ್ಗಳು, ರೆವ್ರೆಂಡ್ ಸೋ ಅನ್ ಸೋ, ಫಾದರ್ ಸೋ ಅನ್ ಸೋ ಅಂತ. ಇವೆಲ್ಲ ನಾವು ಇಟ್ಕೊಬೋದಾ ಅಂತ ನೋಡೋದಂತಂದ್ರೆ, ನೋಡ್ರಿ, ಇದಕ್ಕೆ ಇಂಗ್ಲೀಷಲ್ಲಿ ಪ್ರಿಫಿಕ್ಸ್ ಅಂತ ಹೇಳ್ತಾರೆ, ಅದರ ಪದವಿಗಳು. ಇವಾಗ ಲೋಕದಲ್ಲಿ ಎಷ್ಟೋ ಜನ ಪದವಿಗಳಿದ್ದಾರೆ, ಅದರ ಆ ಪದವಿಗಳನ್ನ ತನ್ನ ಹೆಸರು ಪಕ್ಕದಲ್ಲಿ ಏನು ಮಾಡ್ತಾರೆ, ಹಾಕೊಂತಾರೆ. ಅದರ ಉದಾಹರಣೆಗೆ ಡಾಕ್ಟರ್ ನೋಡಿದ್ದೀರಾ? ಎಷ್ಟು ಜನ ಮಾಡ್ತಾರೆ, ಡಾಕ್ಟರ್ಗಳು ತನ್ನ ಹೆಸರು ಪಕ್ಕದಲ್ಲಿ ಡಾಕ್ಟರ್ ಅಂತ ಹಾಕೊಂತಾರೆ. ಅದರ ಏನಕ್ಕೆ ಹಾಕೊಂತಾರೆ? ಕಾರಣ ಇದೆ. ಉದಾಹರಣೆ ನೋಡ್ಬೇಕಾದ್ರೆ ಇವಾಗ ಡಾಕ್ಟರ್, ನನ್ನ ಹೆಸರು ರಾಜು, ಎಷ್ಟು ಜನ ಮಾಡ್ತಾರೆ ರಾಜ್ ಅಂತ ಕರೀತಾರೆ. ಹಂಗಂತಂದ್ಬಿಟ್ಟು ನಾನು ನನ್ನ ಪಕ್ಕದಲ್ಲಿ ಡಾಕ್ಟರ್ ಅಂತ ಹಾಕೊಂಡ್ರೆ ಡಾಕ್ಟರ್ ರಾಜ್ ಅಂತ ಬಿಟ್ಬಿಡ್ತಾರಾ? ಯಾರು ಡಾಕ್ಟರ್ ರಾಜ್ ಅಂದ್ರೆ ಯಾರು ನಮ್ಮ ಕರ್ನಾಟಕದಲ್ಲಿ? ರಾಜ್ಕುಮಾರ್. ಅಣ್ಣವ್ರ ಹೆಸರು ಸುಮ್ಮನೆ ಇಟ್ಕೊಂಡು ಬಿಡ್ತಾರ? ಚೆನ್ನಾಗಿ ಬಿಡ್ತಾರೆ ಅಂದ ಇಟ್ಕೊಳ್ಳೋದು ಅಲ್ವರ? ಅಣ್ಣವ್ರ ಹೆಸರನ್ನ ಸುಮ್ಮನೆ ಇಟ್ಕೊಂಡ್ರೇ ಬಿಡಲ್ಲ ಅಂದ್ರೆ ಪರಲೋಕದಲ್ಲಿರೋ ದೇವ್ರದ್ದು ಒಂದು ಹೆಸರನ್ನ ನಾವು ನಮ್ಮ ಹೆಸರು ಪಕ್ಕದಲ್ಲಿ ಸುಮ್ಮನೆ ಹಾಕಂತೀರಿ ಅಂತಂದ್ರೆ ಅದು ನ್ಯಾಯನ? ನೀವೇ ಯೋಚನೆ ಮಾಡ್ರಿ. ಖಂಡಿತವಾಗಿಲ್ಲ ರೀ. ಡಾಕ್ಟರ್ ಅಂತ ಹಾಕಕ್ಕೆ ಕಾರಣ ಇದೆ ಇವಾಗ, ಗೊತ್ತಾ? ಎಲ್ಲರೂ ಹಾಕೊಡಲ್ಲ, ಎಲ್ಲರಿಗೂ ಎಷ್ಟೋ ಪದವಿಗಳಿದೆ, ಎಲ್ಲಾ ಪದವಿಗಳನ್ನ ಎಲ್ಲ ಹೆಸರು ಪಕ್ಕದಲ್ಲಿ ಹಾಕೊಂತಾರ? ಇಲ್ಲ ರೀ. ಏನಕ್ಕೆ ಹಾಕೋದು ಅಂದ್ರೆ, ನಾವು ಟ್ರೈನು ಪ್ಲೇನ್ ಟಿಕೆಟ್ ಎಲ್ಲ ಬುಕ್ ಮಾಡ್ಬೇಕಾದ್ರೆ ವೇಟಿಂಗ್ ಲಿಸ್ಟ್ ಬರ್ತದೆ ನೋಡಿರ್ತೀರಿ.
ಆ ವೇಟಿಂಗ್ ಲಿಸ್ಟಲ್ಲಿ ಏನು ಮಾಡ್ತಾರೆ, ಡಾಕ್ಟ್ರೋ ಇಲ್ಲಾಂದರೆ ಈ ಜಡ್ಜೋ ಇಲ್ಲ ಮಿಲ್ಟ್ರಿ ಪರ್ಸನ್ನೋ ಕ್ಯಾಪ್ಟನ್ನೋ ಪೊಲೀಸವರು ಯಾರೋ ಇದ್ದರೆ ಅವ್ರನ್ನ ಐಡೆಂಟಿಫೈ ಮಾಡೋಕ್ಕೆ ಈಸಿ ಆಗಲಿ ಅಂದ್ಬಿಟ್ಟು ಪ್ರಿಫಿಕ್ಸ್ ಏನು ಮಾಡೋದು, ಹೆಸರು ಪಕ್ಕದಲ್ಲಿ ಹಾಕೋದು. ಅದಕ್ಕೆ ನಾವೆಲ್ಲ ಏನು ಮಾಡ್ತೀರಿ, ಮಿಸ್ಟರ್ ಮಿಸಸ್ ಅದರ ಅಲ್ಲ ಮಿಸ್ ಅಂತ ಏನು ಮಾಡ್ತೀರಿ ಹಾಕೋತೀವಿ. ಬೇರೆಯವ್ರಿಗೆಲ್ಲ ಅವ್ರಿಗೆಲ್ಲ ಗೌರವಿಸ್ತಿರ್ಗೆ ಏನು ಮಾಡ್ತೀರಿ, ಈ ಟೈಟ್ಲ್ ಹಾಕೋತೀರಿ. ಯಾಗೊತ್ತಾ, ವೇಟಿಂಗ್ ಲಿಸ್ಟ್ ಬರಬೇಕಾದ್ರೆ ಇಂಥ ಪದವೀಧರರಿಗೆ ಫಸ್ಟು ಮುಖ್ಯತ್ವ ಕೊಡೋಣ ಅಂತ. ಯಾಕೆ, ಒಂದು ಪ್ಲೇನ್ ಹೋಗ್ತಾ ಇದೆ, ಒಬ್ಬ ಡಾಕ್ಟ್ರ್ ಇದ್ರೆ ಯಾರಿಗೆ ಹೆಚ್ಚು ಕಮ್ಮಿ ಐತೆ ಮಾಡೋದು, ಅವನು ಪ್ರಾಣನ ಉಳಿಸ್ಬೋದಲ್ವಾ, ಈಸಿ ಆಗ್ತಾ ಇಲ್ಲ ಅವನ ಭೇಟಿ ಮಾಡೋಕ್ಕೆ, ಅವನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಈಸಿ ಆಗ್ತಾ ಅಂದ್ಬಿಟ್ಟು ಹೆಸರು ಪಕ್ಕದಲ್ಲಿ ಡಾಕ್ಟರ್ ಅಂತ ಹಾಕಿರ್ತಾರೆ. ಎಲ್ಲರಿಗೂ ಹಾಕ್ತಾರ, ಕಸ ಹುಡುಗನ್ಗೆ ಹಾಕ್ತಾರ, ಕಸ ಹುಡುಗೇನೋ ಅಂತ ಬಿಡಾಕ್ ಅಂತಾರ. ಇಲ್ಲ ರೀ, ಬ್ಯಾಂಕರ್ಗೆ ಹಾಕ್ತಾರ, ಬ್ಯಾಂಕ್ ಆಫೀಷಿಯಲು ಅಂತ. ಇಲ್ಲ ರೀ, ಈ ಕಾರಣಕ್ಕೋಸ್ಕರ ಹಾಕೋರು. ಇದನ್ನ ಬಿಟ್ಬಿಟ್ಟು ನಾವೆಲ್ಲರೂ ಫ್ಯಾಷನ್ಗೆ ಹಾಕೊಂಬಿಟ್ಟ ಅಂತಂದ್ರೆ ಅದರ ಈ ಥರ ಪೋಪ್ ಕೇಳಿದ್ರೆ, ಪೋಪ್ ಅನ್ನೇನೋ ಲ್ಯಾಟಿನ್ ವಾರ್ತೆ, ಅದು ಲ್ಯಾಟಿನ್ ಭಾಷೆ ಅಂದರೆ ಪಪ್ಪ ಅಂತ ಅರ್ಥ. ಪಪ್ಪ ಅಂದೇನ್ರಿ ತಿರ್ಗಾ ಅಪ್ಪ ಅಂತ ಅರ್ಥ, ಫಾದರ್ ಅಂತ ಅರ್ಥ. ನೋಡ್ರ, ಫಾದರ್ ಅಂತಾನೆ ಇಟ್ಕೊಂಬಿಡ ಅಂತ ಮೇಲೆ ಹೋಗ್ತಾರೆ ಎಲ್ಲರೂ, ಹೋಗ್ಬಿಟ್ಟು ಒಬ್ಬನ ಪಪ್ಪ ಅಂತ ಹೇಳೋದ್ರಲ್ಲಿ ಏನು ನ್ಯಾಯ ಇದೆ. ಅದಕ್ಕೆ ಪೋಪ್ ಏನು ಕ್ಲೇಮ್ ಮಾಡ್ತಾರೆ, ಅಯ್ಯೋ ಪೇತ್ರು ಅಪೋಸ್ಟ್ಲು ಪೇತ್ರನೇ ಮೊದಲನೇ ಪೋಪು. ಯೇಸು ಕ್ರಿಸ್ತು ಅವ್ರು ಪರಲೋಕಕ್ಕೆ ಹೋಗಕ್ಕಿಂತ ಮುಂಚೆ ಪೇತ್ರನಿಗೆ 2 ಬಿಗಿದ ಕೈ ಕೊಟ್ಟು ಹೋದ್ರು, ಪರಲೋಕಕ್ಕೂ ಮತ್ತು ನರಕಕ್ಕೆ ಬಿಗಿದ ಕೈ ಮಾಡಿದ್ರು, ಕೊಟ್ಬಿಟ್ಟು ಹೋದ್ರು ಅಂತಂತ ಹೇಳ್ತಾರೆ. ಯಾಕೆ ಅಂದರೆ ಒಂದು ವಾಕ್ಯ ಇದೆ, ಅದಕ್ಕೆ ಅವ್ರು ಹೇಳ್ತಾರೆ. ಯಾವ ವಾಕ್ಯ ನೋಡಿ, ಓದೋಣ. ಮತ್ತೆ 16ನೇ ಅಧ್ಯಾಯ 18ರಿಂದ 19. ಜೋಸಫ್ ಬ್ರದರ್ ಓದ್ತೀರಾ? ಮ್ಯಾಥ್ಯೂ 16 ಚಾಪ್ಟರ್ 18 to 19. ಹಾ ಬ್ರದರ್, ಹೋಗ್ತೀನಿ. ಪರಲೋಕದಲ್ಲಿರುವ 16 ಮ್ಯಾಥ್ಯೂ 16 ಚಾಪ್ಟರ್ 18 verse brother. ಹಾ ಬ್ರದರ್. ಪರಲೋಕದಲ್ಲಿರುವ ನನ್ನ ತಂದೆಯೇ, ತಿಳಿಸಿದ್ದನ್ನು ಮತ್ತು ನಾನು ನಿನಗೆ ಒಂದು ಮಾತನ್ನು ಹೇಳುತ್ತೇನೆ. ಅದೇನೆಂದರೆ, ನೀನು ಪೇತ್ರನು, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು. ಪಾತಾಳ ಲೋಕದ ಬಲವು ಅದನ್ನು ಸೋಲಿಸಲಾರದು. ಪರಲೋಕ ರಾಜ್ಯದ ಬೀಗದ ಕೈಗಳನ್ನು ನಿನಗೆ ಕೊಡುವೆನು. ನೋಡ್ದ ಹೇಳ್ತಾರೆ, ನೀನು ಪೇತ್ರನು ಈ ಬಂಡೆ ಮೇಲೆ ಸಭೆ ಏನ್ ಮಾಡ್ತೀನಿ ಕಟ್ತೀನಿ ಅಂತ. ಅವ್ರಿಗೆ ಓ ಪೇತ್ರ ಮೇಲೆ ಇವತ್ತು ಸಭೆ ಕಟ್ಟಿರೋದು, ವ್ಯಾಟಿಕನ್ ಸಿಟಿ ಕಟ್ಟಿರೋದು, ಎಲ್ಲಿ ಸೆಂಟ್ ಪೀಟರ್ ಸ್ಕ್ವೇರ್ ಸಭೆನ ಅವ್ರ ಮೇಲೇನೆ ಕಟ್ಟಿರೋದು ಅಂತ ಏನ್ ಮಾಡ್ತಾರೆ ಅಂತ ಹೇಳ್ತಾರೆ. ಅದರ ಯೋಚನೆ ಮಾಡಿ, ಪೇತ್ರ ಮೇಲೆ ಸಭೆ ಕಟ್ಟಕತ್ತದ. ಪೇತ್ರನ ಒರಿಜಿನಲ್ ಹೆಸರು ಏನೋ, ಪೇತ್ರದು ಒರಿಜಿನಲ್ ಹೆಸರು ಏನಪ್ಪ? ಸೀಮೋನ್. ವೆರಿ ಗುಡ್ ಅಲ್ವರ. ಪೇತ್ರ ಅಂತ ಏನ್ ಮಾಡ್ತಾರೆ, ಯೇಸುಗೂ ಅನಂತರ ಮಾರ್ಪಾಡು ಮಾಡ್ತಾರೆ ಅಲ್ವರ. ಪೇತ್ರ ಹೆಂಗ್ ಗೊತ್ತಾ ಅರ್ಥ? ಪೇತ್ರ ಅಂತಂದ್ರೆ ಒಂದು ಕಲ್ಲು ಅಲ್ವರ. ಅಲ್ವರ, ಪೇತ್ರ ಅಂತ ಬರ್ತಲ್ಲ ಗ್ರೀಕ್ ಪದ, ಆ ಪದದ ಅರ್ಥ ಕಲ್ಲು ಅಂತ ಅರ್ಥ ಅಲ್ವರ. ಯೇಸು ಕ್ರಿಸ್ತು ಏನ್ ಹೇಳ್ತಾವ್ರೆ ಅಂತಂದ್ರೆ, ಪೇತ್ರ ಮೇಲೆ ಸಭೆ ಕಟ್ತೀನಿ ಅಂತ ಹೇಳ್ತಾ ಇಲ್ಲ. ಇದಕ್ಕಿಂತ ಮುಂಚೆ ಪೇತ್ರ ಒಂದು ಸಾಕ್ಷಿ ಕೊಡ್ತಾರೆ. ಕ್ರಿಸ್ತನು ಬರಬೇಕಾಗಿರೋಂಥ ಜೀವ ಸ್ವರೂಪ ದೇವರ ಏಕೈಕ ಕುಮಾರನು ಅಂತ ಹೇಳ್ತಾರೆ. ಅವಾಗ ಯೇಸು ಕ್ರಿಸ್ತ ಹೇಳ್ತಾರೆ, ಇದು ನೀನ್ ಹೇಳಿಲ್ಲ, ಪರಲೋಕದ ದೇವರು ನಿನ್ನ ಮುಖಾಂತರ ಹೇಳಿಸಿದ್ದಾರೆ ಅಂತ ಅಂದ್ಬಿಟ್ಟು ಈ ಬಂಡೆ ಮೇಲೆ ಅಂತ ಹೇಳ್ತಾರೆ. ಬಂಡೆ ಅಂತ ಆ ವಾರ್ತೆ ಗ್ರೀಕಲ್ಲಿ ಪೆತ್ರಾಸ್ ಅಂತ. ಪೆತ್ರಾಸ್ ಏನೋ ಒಂದು ದೊಡ್ಡ ಬಂಡೆ. ಏನ್ ಬಂಡೆ? ನೀನು ಕೊಟ್ಟಿದ್ಯಲ್ಲ ಬಂಡೆ ತರ ಸಾಕ್ಷಿ, ಯೇಸು ಕ್ರಿಸ್ತನು ದೇವರ ಏಕೈಕ ಕುಮಾರನು ಅಂತ, ಆ ಸಾಕ್ಷಿ ಮೇಲೆ ನಾನು ಸಭೆಯನ್ನ ಕಟ್ತೀನಿ ಅಲ್ವರ. ಪರಲೋಕದ ರಾಜ್ಯದ ದ್ವಾರಗಳೇನಾಗಲ್ಲ ಅಲ್ವರ, ಅದಕ್ಕೆ ಇದಾಗಲ್ಲ ಅಲ್ವರ ಅಂತ ಹೇಳ್ತಾರೆ. ಹಂಗಾರೇನೋ ಪೇತ್ರ ಮೇಲೆ ಕಟ್ಟಿಲ್ಲ, ಪೇತ್ರ ಅಂತ ಸಾಕ್ಷಿ ಮೇಲೆ ಏನಾಗಿರೋದು ಇವತ್ತೆಲ್ಲ ಜೀಸಸ್ ಕ್ರೈಸ್ಟ್ ಇಸ್ ದ ಸನ್ ಆಫ್ ಗಾಡ್ ಅಂತ ವಿಟ್ನೆಸ್ ಮೇಲೆನೆ ಇಡೀ ಲೋಕದ ಎಲ್ಲ ಚರ್ಚ್ಗಳೇ ಮಾಡಿರೋದು ನಿಂತಿರೋದು. ಆಮೇಲೆ ಹೇಳ್ತಾರೆ, ಏನ್ರಿ ಪರಲೋಕ ರಾಜ್ಯದ ಬಿಗಿದ ಕೈಗಳು ಕೊಟ್ಟಾರಂತೆ. ಏನ್ ಬಿಗಿದ ಕೈಗಳು? ಪೋಪ ಅಂತ ತಿಳ್ಕೊಂಡ್ಬಿಟ್ಟಾರೆ, ಈ 2 ಬಿಗಿದ ಕೈಯಿಂದ ಒಂದು ನರಕಕ್ಕೆ ಸ್ವರ್ಗಕ್ಕೆ, ಇಷ್ಟ ಬಂದ ನರಕಕ್ಕೆ ಕಳಿಸ್ಬೋದು, ಇಷ್ಟ ಬಂದ ನರಕಕ್ಕೆ ಹಾಕ್ಬೋದು. ಈ ಬಿಗಿದ ಕೈ ಪೇತ್ರ ಕಲಿದೆ ಅಂತೆ. ಇವತ್ತು ಕೂಡ ಪೋಪ ಏನ್ ಮಾಡ್ತಾರೆ, ಆ 2 ಗೋಲ್ಡನ್ ಕೀಸ್ ಇಟ್ಕೊಂಡು ತಿರುಗಾಡ್ತಾನೆ. ಓ ಪೇತ್ರನಿಗೆ ಕೊಟ್ಟರು, ನಮಗೆ ಟ್ರಾನ್ಸ್ಫರ್ ಆಗಿದೆ, ನಮ್ಮ ಹತ್ರ ಇದೆ ಅಂತ ಅಂದ್ಬಿಟ್ಟಲ್ರ. ಯೋಚನೆ ಮಾಡ್ರಿ, ಏನ್ರಿ ಯೇಸುಗೂ ಸಿಂಗಲ್ ಲಿಟರ್ಲಾಗ ಹೇಳಿದ್ರ. ಇದೇ ಪೇತ್ರನಿಗೆ ಏನ್ ಮಾಡ್ತಾರೆ, ಯೇಸುಗೂ ಸ್ವಲ್ಪ ತಮ್ಮಲ್ಲಿ ಬೈತಾರೆ. ನೋಡಿ ಏನಂತ ಬೈತಾರೆ. 23ನೇ ವಾಕ್ಯ ಓದಿ ಅದರಲ್ಲಿ 23ನೇ ವಾಕ್ಯ. ಆತನನ್ನು ಗದರಿಸುವುದಕ್ಕೆ ಪ್ರಾರಂಭಿಸಲು ಆತನು ತಿರುಗಿಕೊಂಡು ಪೇತ್ರನಿಗೆ, ಸೈತಾನನೇ, ನನ್ನ ಮುಂದೆ ನಿಲ್ಲಬೇಡ, ನಡೆ,
ನನಗೆ ನಿನ್ನ ವಿಘ್ನವಾ ನೀನು ವಿಘ್ನವಾಗಿದ್ದಿ. ನಿನ್ನ ಯೋಚನೆ ಮನುಷ್ಯರ ಯೋಚನೆ ಹೊರತು ದೇವರದಲ್ಲ ಎಂದು ಹೇಳಿದನು. ನೋಡ್ರ, ಶೇತಾನನೇ ಅಂತ ಬೈತಾರೆ, ನಿಲ್ಲೆ ಬೇಡ ನಡಿ ಅಂತ ಹೇಳ್ತಾರೆ. ಹಂಗಾರೆ ಪೇತ್ರ ಸೇತಾನ ಆಗ್ಬಿಟ್ನಾ? ಆ ಪೇತ್ರ ಮೊದಲನೇ ಪೋಪ್ ಅಂದ್ರೆ ಆ ಪೋಪ್ ಸೇತಾನ ಆಗ್ಬಿಟ್ನ? ಹಂಗಾರೆ ಇಲ್ಲ ರೀ. ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ, ನಾವೇ ಮಾಡಬೇಕು, ಅರ್ಥ ಮಾಡ್ಕೊಬೇಕ್ರಿ. ಅದರ ಆಕ್ಚುಲಿ ಪೇತ್ರದ ಮೇಲೆ ಸಭೆ ಏನ್ ಮಾಡ್ಲಿಲ್ಲ, ಅಲ್ಲಿ ಕಟ್ಟಲಿಲ್ಲ. ಪೇತ್ರ ಹೇಳಿರಂತ ಏನ್ರಿ ಸಾಕ್ಷಿ ಮೇಲೆ. ಅದರ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಗಳೇ, ಏನ್ರಿ ಯೇಸು ಕ್ರಿಸ್ತ ಏನ್ ಮಾಡಿದ್ದಲ್ಲಿ ಅಲ್ಲಿ ಹೇಳೋದು. ಅದಕ್ಕೆ ಮತ್ತೆ 16ನೇ ಸ್ವಲ್ಪ ವಾಕ್ಯಗಳು ಮುಂಚೆಯಿಂದ ಓದ್ಕೊಂಬಂದ್ರೆ ಕೇಳ್ತಾರೆ, ಯೇಸು ಕ್ರಿಸ್ತನ ಯಾರಂತ ಹೇಳ್ತಾರೆ? ಅಯ್ಯೋ ನಿನ್ನ ಎರಿಮೆ ಅಂತ ಹೇಳ್ತಾರೆ, ಎಲಿಯಾ ಅಂತ ಹೇಳ್ತಾರೆ, ಏನು ಹೇಳ್ತಾರೆ, ನೀವೇನಪ್ಪ ಹೇಳ್ತೀರ ಅಂತಾರೆ. ಅವಾಗ ಪೇತ್ರ ಹೇಳೋದು, ನೀ ಬರ್ಬೇಕಂತ ಜೀವ ಸ್ವರೂಪನ ಏನ್ರಿ ಏಕೈಕ ದೇವರ ಕುಮಾರನು ಅಂತ ಹೇಳ್ತಾರೆ ಕುಮಾರ. ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಏನ್ರಿ ಆ ಒಂದು ಪೇತ್ರ ಹೇಳಿರಂತ ಒಂದು ಸಾಕ್ಷಿ ಬಂಡೆ ತರ ಇದೆ. ಇದ್ರ ಮೇಲೆ ಪೇತ್ರ ನೀನೇನಾಗಿದ್ಯಾ, ಒಂದು ಕಲ್ಲಾಗಿದ್ದೀಯಾ, ಜೀವ ಕಲ್ಲುಗಳನ್ನ ಉಪಯೋಗಿಸ್ಕೊಂಡು ನಾನೇನ್ ಮಾಡ್ತೀನಿ, ಸಭೆನ ಕಟ್ತೀನಿ ಅಂತ ಹೇಳಿ. ಅದಕ್ಕೆ ನಾವೆಲ್ಲ ಏನಾಗಿದ್ದೀರಿ, ಜೀವ ಕಲ್ಲುಗಳು. ಅದರ ಮತ್ತೆ ಈ ಪರಲೋಕ ರಾಜ್ಯ ಬೀಗಿಕೆ ಅಂದೇನು? ಇದು ನರಕಕ್ಕೆ ಸುರುಕು ಬೀಗಿಕೆಯ? ಇಲ್ಲ ರೀ. ಬೀಗಿದ ಕೈ ಅಂತಂದ್ರೆ ಏನೋ ಮುಚ್ಚಲ್ಪಟ್ಟಿಟ್ಟು ನಾನು ತೆರೆಯೋದಕ್ಕೆ ಯೂಸ್ ಮಾಡೋಂಥದ್ದು ಬೀಗಿದ ಕೈ. ಅದರ ಸರಿ, ಯಾವ್ದು ಮುಚ್ಚಲ್ಪಟ್ಟಿತ್ತು, ಯಾವ್ದು ತೆರೆದ್ರು? ಯಹೂದ್ಯರು ಏನ್ರಿ, ಯಹೂದ್ಯರಿಗೆ ಪರಲೋಕದ ರಕ್ಷಣೆಯ ದ್ವಾರ ಮುಚ್ಚಲ್ಪಟ್ಟಿತ್ತು. ಪೆಂಟಿಕಾಸ್ ದಿನ ಅಪೋಸ್ಟ್ಲ ಪೀಟರ್ ಈ ಕೀನ ಉಪಯೋಗಿಸ್ಬಿಟ್ಟು ಮೊದಲು ಸುವಾರ್ತೆನ ಸಾರ್ತಾರೆ. 3,000 ಜನ ಅವಾಗೆ ಕನ್ವರ್ಟ್ ಆಗ್ತಾರೆ. ನೋಡ್ರ, ಯೇಸು ಕ್ರಿಸ್ತ ಎಷ್ಟು ಜನ ಸುವಾರ್ತೆ ಸಾರಿ ಎಷ್ಟು ಜನ ಕನ್ವರ್ಟ್ ಆದ್ರು? ಬರೀ 12 ಜನ. ಅದ್ರಲ್ಲಿ ಒಬ್ರು ಕೈ ಕೊಟ್ಬಿಡ್ತಾರೆ, ಅವ್ರು ಹಿಡ್ಕೊಂಡ್ಬಿಡ್ತಾರೆ. ನೋಡಿರ್ತೀನಿ. ಅದೇ ಮೊದಲನೇ ಬಿಗಿದ ಕೈ ಯಹೂದ್ಯರಿಗೆ ಏನ್ ಮಾಡ್ತಾರೆ, ಇದನ್ನ ಪೇತ್ರ ಓಪನ್ ಮಾಡ್ತಾರೆ. ಇದೇ 2ನೇ ಬಿಗಿದ ಕೈನ ಇನ್ನ 3.5 ವರ್ಷದ ನಂತರ ಮೊದಲನೇ ಅನ್ಯ ಜನಾಂಗದ ಕನ್ವರ್ಟ್ ಕೊರ್ನೋಲಿಯಸ್ಗೆ ಬೀಗಿನ ತೆರೀತಾರೆ. ಅನ್ಯ ಜನಾಂಗದವ್ರಿಗೆ ಸುವಾರ್ತನೆ ಏನ್ ಮಾಡ್ತಾರೆ, ಅವರು ಸಾರ್ತಾರೆ. ಈ 2 ಬಿಗಿದ ಕೈಗಳನ್ನೇ ಮುಚ್ಚಿರೋ ಡೋರ್ನ ಓಪನ್ ಮಾಡಕ್ಕೆ ಪೇತ್ರನಿಗೆ ಏನ್ ಮಾಡಿದ್ದು, ದೇವರು ಕೊಟ್ಟಿದ್ದು. ಅದರ ಸರಿ, ಇವಾಗ ನೋಡಿದ್ದೇನೋ ಕಟ್ಟಲ್ಪಟ್ಟಿದ್ದು ಸಭೆಯಲ್ಲಿ ಏನಪ್ಪಾ ಇರಬೇಕು, ನಿಬಂಧನೆಗಳು, ರೂಲ್ಸ್ ರೆಗ್ಯುಲೇಷನ್ಸ್ ಸ್ಟ್ರಿಕ್ಟ್ ಆಗಿ ಅಂತ ಬಿಟ್ಟು. ಇವಾಗ ಬಿಚ್ಚಲ್ಪಟ್ಟದ್ದು ನೋಡೋಣ, ಅಂದ್ರೆ ಸ್ವಾತಂತ್ರ್ಯಗಳು. ಸಭೆ ಅಂತ ಹೇಳ್ಬೇಕು, ಸಭೆಯಲ್ಲಿ ಕೆಲವೊಂದು ಸ್ವಾತಂತ್ರ್ಯಗಳಿದೆ. ಅದರ ಏನ್ರಿ ಲಿಬರ್ಟೀಸ್ ಹಿಡಿದೆ. ಅದನ್ನ ಏನ್ ಮಾಡೋದು, ಯಾವ ತರ ಹೆಂಗ್ ಉಪಯೋಗಿಸ್ಬೋದು? ಉದಾಹರಣೆಗೆ ಇವಾಗ ಮದ್ವೆ ಆಗ್ಬೋದಾ ಆಗ್ಬಾರ್ದಾ ಹೇಳ್ರಿ? ಆಗ್ಬೋದು ಆಗ್ಬೋದು ಆಗ್ಬೇಕು brother, ಆಗ್ಬೇಕು. ಆಗ್ಬೋದು ಅಲ್ರ. ಆಗ್ಲೇ ಬೇಡ ಅಂತ ರೂಲ್ಸ್ ಏನಾಗಿಲ್ಲ, ಇಲ್ಲ ರೀ, ಅವ್ರಿಗೆ ಬಿಟ್ಟಿದ್ದು ಇಲ್ಲ. ಅಲ್ರ. ಆದ್ರೆ ಮದ್ವೆ ಆಗ್ಲೇ ಬೇಡ್ದು ಅಂತ ಏನ್ ಮಾಡಂಗಿಲ್ಲ, ಪ್ರಮಾಣ ಹೇಳಂಗಿಲ್ಲ. ಅದರ ಬೈಬಲ್ ಹೆಂಗ್ ಗೊತ್ತ ಹೇಳ್ತಾರೆ, ಮದುವೆ ಆಗು ಅಂತಾನೆ ಹೇಳ್ತಾರೆ. ನೋಡಿ ಓದೋಣ, ಹೀಬ್ರೂಸ್ 13:4 ಓದಿ. ಹೀಬ್ರೂಸ್ 13:4. ಹೀಬ್ರೂಸ್ 13:4. ಗಂಡ ಹೆಂಡರ ಸಂಬಂಧವು ನಿಷ್ಕಳಂಕರಾಗಿರಬೇಕು. ಜಾರರಿಗೂ ವ್ಯಭಿಚಾರಿಗಳಿಗೂ ದೇವರು ನ್ಯಾಯ ತೀರಿಸುವನೆಂದು ತಿಳಿದುಕೊಳ್ಳಿರಿ. ನೋಡ್ರ, ಜಾರತ್ವ ಮಾಡ್ಬೇಡಿ. ಆದ್ರೆ ಏನ್ರಿ ಏನ್ರಿ ಗಂಡ ಹೆಂಡರ ಏನಾಗಿರ್ಬೇಕು, ಸಂಬಂಧ ನಿಷ್ಕಳಂಕರವಾಗಿರಬೇಕು. ಅದಕ್ಕೆ ಹೇಳ್ತಾರೆ, ವಿವಾಹವು ಎಲ್ಲದರಲ್ಲಿಯೂ ಮಾನ್ಯವಾದದ್ದು, ಇದನ್ನೆಲ್ಲರೂ ಗೌರವಿಸತಕ್ಕದ್ದು ಅಂತ ಹೇಳ್ತಾರೆ. ಮ್ಯಾರೇಜ್ ಈಸ್ ಆನರಬಲ್ ಇನ್ ಆಲ್, ಎವ್ರಿಬಡಿ ಶುಡ್ ರೆಸ್ಪೆಕ್ಟ್ ಇಟ್ ಅಂತ ಹೇಳ್ತಾರೆ. ಸೊ ಮ್ಯಾರೇಜ್ ಮಾಡ್ಕೊಂಡು ತಪ್ಪೇ ಇಲ್ಲ ರೀ. ಅದರ ಸರಿ, ನಾವು ಮ್ಯಾರೇಜ್ ಮಾಡ್ಕೊಂಡು ತಪ್ಪಿಲ್ಲ. ಬಿಷಪ್ ಮ್ಯಾರೇಜ್ ಮಾಡ್ಕೊಬೋದೋ ಮಾಡ್ಕೊಂಬಾರ್ದ? ಮಾಡ್ಕೋಬೇಕು ಬ್ರದರ್. ಮಾಡ್ಕೊಬೇಕು. ಮಾಡ್ಕೊಳಲ್ವಲ್ಲ, ಸತ್ಯವೇದಲ್ಲಿ ಹೇಳ್ತಾರೆ, ಮಾಡ್ಕೊಬೋದಾ ಮಾಡ್ಕೊಂಬಾರ್ದ? ಮಾಡ್ಕೋಬೇಕು ಬ್ರದರ್. ಮಾಡ್ಕೋಬೇಕು. ಸಭಾಧ್ಯಕ್ಷ ಮಾಡ್ಕೊಲೇಬೇಕು. ನೋಡಿ ಓದೋಣ, ಎಲ್ಲಿ ಕೊಟ್ಟಿದ್ದಾರೆ ಅಂದ್ರೆ 1ನೇ ತಿಮೋಥಿ 3:2 ಓದಿ. 1ನೇ ತಿಮೋಥಿ 3:2 ಕನ್ನಡದಲ್ಲಿ ಮೊದಲು ಓದಿ, ಆಮೇಲೆ ಇಂಗ್ಲಿಷಲ್ಲಿ ಒಬ್ರು ಓದಿ. ಸಭಾಧ್ಯಕ್ಷನು ದೋಷಾರೋಪಣೆ ಇಲ್ಲದವನು, ಏಕಪತ್ನಿ ಉಳ್ಳವನು, ಮದ್ಯಾಸಕ್ತಿ ಇಲ್ಲದವನು, ಜಿತೇಂದ್ರಿಯನು, ಮನಸ್ಸನು, ಅತಿಥಿ ಸತ್ಕಾರ ಮಾಡುವವನು, ಬೋಧಿಸುವುದರಲ್ಲಿ ಪ್ರವೀಣನು ಆಗಿರಬೇಕು. ಅದರ ಏನ್ರಿ ಅಲ್ಲಿ ಹೆಂಗ್ ಹೇಳ್ಬೇಕ್ರಿ, ಏಕಪತ್ನಿ ಉಳ್ಳವನಾಗಿರ್ಬೇಕಂತೆ. ಹಂಗ ಮದುವೆ ಮಾಡ್ಕೊಬೋದು, ಓನ್ಲಿ 1 ವೈಫ್. ಅದರ ಓದಪ್ಪ, ಇಂಗ್ಲಿಷಲ್ಲಿ ಓದಿ ಬದ ನೋಡೋಣ ಯಾರು ನಂಗೆ. The bishop then must be a blameless, the husband of one wife, vigilant, sober, of good behavior, given to hospitality, apt to teach. ನೋಡ್ರ, ಹಸ್ಬೆಂಡ್ ಆಫ್ 1 ವೈಫ್. ಎ ಬಿಷಪ್ ಶುಡ್ ಬಿ ಹಸ್ಬೆಂಡ್ ಆಫ್ ಹೌ ಮೆನಿ ವೈಫ್? 1 ವೈಫ್. ಬಿಷಪ್ ಮದುವೆ ಆಗ್ಬೋದ್ರಿ. ನಾನು ಹೇಳ್ತಲ್ಲ, ಬೈಬಲ್ ಹೇಳ್ತಾ ಇದ್ರು. ಇದು ಬೈಬಲ್ ನಲ್ಲಿ ಬಿಚ್ಚಲ್ಪಟ್ಟಿದೆ, ಸ್ವಾತಂತ್ರ್ಯ ಇದೆ.
ಇವತ್ತು ನೋಡಿದ್ರೆ ಏನು ಮಾಡಲ್ಲ, ಮದ್ವೆನೇ ಆಗೋದಿಲ್ಲ, ಮದುವೆ ಬೇಡ ಅಂತ ಹೇಳ್ತಾರ. ಈ ಎಲ್ಲ ಯಾರ ಉಪದೇಶಗಳು? ಸತ್ಯವೇದನೆ ಹೇಳ್ತಾರೆ ನೋಡಿ, ಓದೋಣ. 1 ತಿಮೋತಿ 4ನೇ ಅಧ್ಯಾಯ 1-3. ಎಲ್ಲಿ ನಮ್ಮ ಸೈಮನ್ ಬ್ರದರ್ ಓದ್ತೀರಾ? 1 ತಿಮೋತಿ 4 ಚಾಪ್ಟರ್ 1-3. ಸೈಮನ್ ಬ್ರದರ್. ಸರಿ, ಸೈಮನ್ ಬ್ರದರ್ ಇಲ್ವಾ? ಆರೋಗ್ಯ ಸ್ವಾಮಿ ಬ್ರದರ್, ನೀವೇನೋ ಓದ್ಬೋದಾ? ಆದರೂ ಮುಂದಿನ ದಿನಗಳಲ್ಲಿ ಹಾ. ಕೆಲವರು ವಂಚಿಸುವ ಆತ್ಮಗಳ ನುಡಿಗಳಿಗೂ ಹ್ಮ್ ದೆವ್ವಗಳ ಬೋಧನೆಗಳಿಗೂ ಲಕ್ಷ್ಯ ಕೊಟ್ಟು ಹ್ಮ್ ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗುವರೆಂದು ದೇವರ ಆತ್ಮನು ಸ್ಪಷ್ಟವಾಗಿ ಹೇಳುತ್ತಾನೆ. ನೋಡ್ರ, ಏನ್ ಹೇಳ್ತಾರೆ? ಕ್ರಿಸ್ತ ನಂಬಿಕೆಯಿಂದ ಎಷ್ಟೋ ಜನ ಏನ್ ಮಾಡ್ತಾರಂತೆ? ಭ್ರಷ್ಟರಾಗ್ತಾರಂತೆ. ಯಾಕಂದ್ರೆ ಇವ್ರು ಎಂತ ಬೋಧನೆಗಳಿಗೆ ಕಿವಿ ಕೊಡ್ತಾರಂತೆ ಬ್ರದರ್? ದೆವ್ವಗಳ ಬೋಧನೆಗಳಿಗೂ ಅಲ್ವರಾ? ಏನ್ರಿ ಕಿವಿ ಕೊಟ್ಟು ಏನ್ರಿ ನಂಬಿಕೆಯಿಂದ ಭ್ರಷ್ಟರಾಗ್ತಂತೆ ಅಲ್ವರ? ಹಂಗಾರೆ ಏನು ನಂಬಿಕೆಯಿಂದ ಭ್ರಷ್ಟರಾಗ್ತಂದ್ರೆ? ಇವರು ಕ್ರಿಶ್ಚಿಯಾನಿಟಿನ ಬಿಟ್ಬಿಟ್ಟು ಹಿಂದೂ ಇಸ್ಲಾಂ ಧರ್ಮಕ್ಕೆ ಹೋಗ್ಬಿಡ್ತಾರೆ ಅಂತನ? ಇಲ್ಲರಿ ಹಂಗ ಹೇಳಿಲ್ಲ ಅಲ್ಲಿ. ಅದರ ಕ್ರಿಸ್ತ ಮಹಾಪರಿಶುದ್ಧವಾಗಿರೋ ನಂಬಿಕೆಯನ್ನು ಬಿಟ್ಬಿಡ್ತಾರಂತೆ, ಅಷ್ಟೇ ರೀ. ಅಲ್ವರ? ಕ್ರಿಸ್ತನ್ ಬಿಡಲ್ಲ, ಕ್ರಿಸ್ತನ ಇರೋಂಥ ನಂಬಿಕೆ, ಕ್ರೈಸ್ತರಿಗೆ ಇರೋಂಥ ನಂಬಿಕೆಯನ್ನು ಬಿಡ್ತಾರಂತೆ ರೀ. ಅದರ ದೆವ್ವಗಳ ಬೋಧನೆಗೆ ಕಿವಿ ಕೊಡ್ತಾರಂತೆ ಅಲ್ವರ? ಸರಿ, ಏನದು ಉಪದೇಶ? ಮುಂದಕ್ಕೆ ಓದಿ ಬದ್ರಿ, ಕಂಟಿನ್ಯೂ ಮಾಡಿ ಬದ್ರಿ ಸೈಮನ್ ಬ್ರದರ್. ಸುಳ್ಳು ಬೋಧಕರು ಬಂದು ಸ್ವಂತ ಮನಸ್ಸಿನಲ್ಲಿ ಅಪರಾಧಿಗಳೆಂಬ ಬರೆಯುಳ್ಳವರಾದರೂ ತಾವು ನೀತಿವಂತರೆಂದು ತೋರ್ಪಡಿಸಿಕೊಂಡು ಅವರನ್ನು ಮರಳುಗೊಳಿಸಿ ಮದುವೆ ಆಗಬಾರದಂತಲೂ ಇಂತಿಂತ ಆಹಾರವನ್ನು ತಿನ್ನಬಾರದಂತಲೂ ಹೇಳುವರು. ನೋಡ್ರ, ಆ ಸುಳ್ಳು ಬೋಧಕರು ಬಂದು ಏನ್ ಹೇಳ್ತಾರಂತೆ? 2 ಎಕ್ಸಾಂಪಲ್ ಕೊಡ್ತಾರೆ. ಅದರ ತಪ್ಪಾದ ಉಪದೇಶಕ್ಕೆ, ದುರುಪದೇಶಕ್ಕೆ, ದೆವ್ವಗಳ ಬೋಧನೆಗಳಿಗೆ 2 ಉದಾಹರಣೆ ಕೊಡ್ತಾರೆ. ಒಂದು, ಮದುವೆ ಆಗಬಾರದಂತಲೂ ಇಂತಿಂತ ಆಹಾರ ಏನ್ ಮಾಡ್ಬಾರ್ದು, ತಿನ್ನಬಾರದಂತಲೂ ಆ ಸುಳ್ಳು ಬೋಧಕರು ಹೇಳ್ತಾರಂತೆ. ಅದರ ಇವಾಗ ಕ್ರಿಶ್ಚಿಯನ್ಸ್ ಮಾಂಸ ಯಾವತ್ತು ತಿನ್ಬಾರ್ದು? ಅಯ್ಯೋ, ತಿನ್ಬೇಕಾ ತಿನ್ಬಾರ್ದ? ಯಾವತ್ತ ತಿನ್ಬಾರ್ದ? ತಿನ್ಬೇಕು. ಯಾವತ್ ತಿನ್ಬಾರ್ದು ಅಂದ್ರೆ ರಕ್ತ ಸಹಿತ ತಿನ್ನಬಾರ್ದು. ರಕ್ತ ಸಹಿತ. ಅದು ಯಾವ ದಿನ ತಿನ್ಬಾರ್ದು? ಮಾಂಸನ ಇಂಥ ದಿನ ತಿನ್ಬಾರ್ದು ಅಂತ ಕ್ರಿಶ್ಚಿಯನ್ಸ್ ಅನ್ನು ರೂಲ್ಸ್ ಮಾಡ್ಕೊಂಡವ್ರೆ. ಯಾವತ್ ತಿನ್ಬಾರ್ದು? ತಿನ್ಬೋದು ಸರ್, ಪ್ರತಿದಿನ ತಿನ್ಬೋದಲ್ವಾ? ತಿನ್ಬೋದು. ಯಾವತ್ ಗೊತ್ತಾ ತಿನ್ನಲ್ಲ? ಲೆಂಟ್ ಪೀರಿಯಡ್ ಕೇಳಿದಿರಾ? ಇವಾಗ ನೋಡಿ ಹೋಯ್ತಾರ ಗುಡ್ ಫ್ರೈಡೆ, ಆ 40 ಡೇಸ್ ಇವ್ರು ಮಾಂಸ ತಿನ್ನಲ್ಲ. ಆಯ್ತಾ ಬೈಬಲ್ ಅಲ್ಲಿ? ಆಮೇಲೆ ಏನ್ ಹೇಳ್ತಾರೆ? ಕೆಲವು ಜನ ಫ್ರೈಡೇಸ್ ತಿನ್ನಲ್ಲ. ಯಾಕೆ? ಅಯ್ಯೋ, ಫ್ರೈಡೆಗೆ ಯೇಸು ಕ್ರಿಸ್ತ ಸತ್ತಿದ್ದಪ್ಪ, ನಾವು ತಿನ್ಬಾರ್ದು ಅಂತ. ಆಮೇಲೆ ಮದ್ವೆ ಆಗಬಾರದಿಂತಲೂ. ಇವಾಗ ಮದ್ವೆ ಆಗ್ತಾರ ಇಲ್ಲೋ? ಎಲ್ಲರೂ ಆಗ್ತಾರ? ಬಿಷಪ್, ಫಾದರು ಇವರೆಲ್ಲ ನನ್ನ ಮದ್ವೆ ಆಗ್ತಾರ? ಮದ್ವೆ ಆಗಲೇಬಾರ್ದು ಅಂತೇನಿ ಇದೆ ರೂಲ್ಸ್ ಇದೆ ನೋಡ್ರಿ ಅಂತೀನಿ. ಅದರ ನೋಡಿ, ಇವಾಗ ಇವೆಲ್ಲ ಎಂತ ಬೋಧನೆ? ದೇವ್ರ ಬೋಧನೆಯನ್ನ? ಇದೆಲ್ಲ ಎಂತರ ಬೋಧನೆಗಳು? ಬೈಬಲ್ ಹೇಳ್ತಾರೆ. ಯಾರ ಬೋಧನೆ ಅಂತಿದ್ದು? ದೆವ್ವಗಳ ಬೋಧನೆ ಅಂತ ಹೇಳಿದ್ರೆ, ದೆವ್ವ ಬಂದು ಬೋಧನೆ ಮಾಡ್ತಾನೆ ಅಂತಂದ್ರೆ ದೆವ್ವ ಎಲ್ಲಿ ಬಂದು ಬೋಧನೆ ಮಾಡ್ಬೇಕು? ಈ ಉಪದೇಶಗಳನ್ನ ದೆವ್ವ ಎಲ್ಲಿ ಹೇಳ್ಬೇಕು? ಎಲ್ಲಿ ಹೇಳ್ಬೇಕು? ಯಾವ ದೇವಸ್ಥಾನದಲ್ಲ, ಮಸೀದಿ ಇಲ್ಲ, ಸಭೆಯಲ್ಲಿ. ಅದನ್ನ ಹಂಗಾರೆ ಸೇತನ್ ಸಭೆಯೊಳಗೆ ಬರ್ತಾನ? ಸೇತನ್ ಸಭೆಯೊಳಗೆ ಬರ್ತಾನ ಇಲ್ವಾ? ಬರ್ತಾನೆ. ಐತಾ ಬೈಬಲ್ ಅಲ್ಲಿ? ನೋಡಿ ಐತೆ. ಯೋಬನ ಪುಸ್ತಕದಲ್ಲಿ ಪ್ರಕಟಣೆ 2ನೇ ಅಧ್ಯಾಯ 12 ಮತ್ತು 13. ಅದು ಯೋಬನಲ್ಲಿ ಅದಲ್ಲ. ಬೈಬಲ್ ಇನ್ನ ಕ್ಲಿಯರ್ ಆಗಿರೋ ವಾಕ್ಯ ನೋಡ್ತೀವಿ ನೋಡಿ. ಸಭೆಯೊಳಗನೆ ಸೇತಾನ್ ಬರ್ತಂತೆ, ಬಂದು ಏನ್ ಮಾಡ್ತಂತೆ ನೋಡಿ. ಪ್ರಕಟಣೆ 2ನೇ ಅಧ್ಯಾಯ 12 ಮತ್ತು 13 ಓದಿ. ಎಲ್ಲಿ? ಆರೋಗ್ಯ ಸ್ವಾಮಿ ಬ್ರದರ್ ಇಲ್ವಾ? 2ನೇ ಅಧ್ಯಾಯ 12. ಹಾ. ಪೆರ್ಗಮದಲ್ಲಿರುವ ಸಭೆಯ ದೂತನಿಗೆ ಬರೀ ಹದವಾದ ಇಬ್ಬಾಯಿ ಕತ್ತಿಯನ್ನು ಹಿಡಿದಾತನು ಹೇಳುವುದೇನೆಂದರೆ, ನೀನು ವಾಸ ಮಾಡುವ ಸ್ಥಳವನ್ನು ಬಲ್ಲೆನು, ಅದು ಸೈತಾನನ ಸಿಂಹಾಸನವಿರುವ ಸ್ಥಳವಾಗಿದೆ. ಏನಂತೆ? ಪರ್ಗಮ ಸಭೆ ನೀನು ವಾಸ ಮಾಡೋದು ಗೊತ್ತಿದೆ. ಎಲ್ಲಪ್ಪ ವಾಸ ಮಾಡ್ತದೆ? ಸೇತಾನಿನ ಸಿಂಹಾಸನ ಅಂತೆ. ಓ, ಸೇತಾನ್ ಮನೆ ಏನೋ ಆಗ್ಬಿಟ್ಟಾನೆ, ಟೆಂಕಿ ಹಾಕ್ಬಿಟ್ಟ ನೋಡಿರ್ತೀನಿ. ಸಿಂಹಾಸನ ಹಾಕ್ಬಿಟ್ಟಾನೆ. ಎಲ್ಲಿ? ಸಭೆ ಒಳಗೆ. ಎಲ್ಲ ಏನ್ ತಿಳ್ಕೊಂಬಿಟ್ಟಾರೆ? ಸಭೆಯಲ್ಲಿ ಸೈತಾನ್ ಇರಲ್ಲ, ಸೈತಾನ್ ಓಡಿಸ್ಬಿಡ್ತೀರಿ, ಸೈತಾನ್ ಯೇಸು ಕ್ರಿಸ್ತನ ನಾಮದಲ್ಲಿ ಓಡೋಗು ಅಂದ್ರೆ ಓಡೋಗ್ಬಿಡ್ತಾನೆ, ಕಟ್ಟಾಕ್ಬಿಡ್ತೀನಿ ಅಂತ ಬೈಬಲ್ ಹೆಂಗ್ ಕೊಟ್ಟಾರಂತೆ? ಸಭೆಯೊಳಗೆ ಸಿಂಹಾಸನ ಹಾಕೊಂಡು ಕೂತ್ಕೊಂಡಂತೆ ನೋಡಿ ಸೈತಾನು ಅಲ್ವರ? ಹಂಗಾರೆ ದುರುಪಯೋಗ ದೇಶಗಳ ಮುಖಾಂತರ
ದುರ್ಬೋಧನೆಗಳ ಮುಖಾಂತರ ಸಭೆಯೊಳಗೆ ಸೇತಾನ್ ಬರ್ತಾನೆ. ದೇವ್ರು ಚೆನ್ನಾಗಿ ಗೊತ್ತಿತ್ತು ಚೇತನ್ ಇವೆಲ್ಲ ಮಾಡ್ತಾನೆ, ಅದಕ್ಕೆ ಎಲ್ಲ ಬರ್ಕೊಟ್ಬಿಟ್ರು. ಬರ್ಕೊಡ್ಲಿಲ್ಲ ಅಂದ್ರೆ ಸೇತಾನ್ ಏನ್ ಮಾಡಿರೋನು, ಇನ್ನೂ ಭಯಂಕರ ಆದಂತ ಮಾಡ್ಬಿಟ್ಟಿರೋನು. ಅದಕ್ಕೆ ಹೆಂಗೆ ಒಂದು ಕತೆ ಹೇಳ್ತೀನಿ ಕೇಳಿ, ಏನಕ್ಕೆ ರೈಟಿಂಗ್ ಇಂಪಾರ್ಟೆಂಟು ಅಂತ. ನೋಡಿ, ಒಂದು ಹುಡುಗಿ ಏನ್ರಿ ಹೋಗ್ತಾ ಇದ್ಲಂತೆ, ಅಲ್ಲಿ ರೋಡಲ್ಲಿ ವಾಂತಿ ಮಾಡ್ಬಿಟ್ಟಂತೆ. ಆ ವಾಂತಿ ತುಂಬ ಕಪ್ಪಗಿತ್ತಂತೆ. ಅವಳ ಫ್ರೆಂಡ್ ಏನು ಮಾಡಾಳೆ, ಇನ್ನೊಬ್ರಿಗೆ ಹೋಗಿ ಹೇಳೋಳೆ, ಎಮ್ ಜಿ ರೋಡಲ್ಲಿ ನಮ್ಮ ಫ್ರೆಂಡ್ ವಾಂತಿ ಮಾಡ್ಬಿಟ್ಲು, ವಾಂತಿ ಹೆಂಗಿತ್ತು ಅಂದರೆ ಕಪ್ಪಗಿತ್ತು ಅಂತ. ಅವಳು ಇನ್ನೊಬ್ಳಿಗೆ ಹೇಳ್ಬೇಕಾದ್ರೆ ಹೇಳೋಳೆ, ಅಯ್ಯೋ ವಾಂತಿ ಮಾಡಿದಂತೆ, ವಾಂತಿ ಹೆಂಗಿತ್ತಂತಂದ್ರೆ ಕಾಗೆ ಥರ ಕಪ್ಪಗಿತ್ತು ಅಂತ. ಅವಳು ಮತ್ತೊಬ್ಳಿಗೆ ಹೇಳ್ಬೇಕಾದ್ರೆ ಹೇಳ್ಬಿಟ್ರೆ, ಅಯ್ಯೋ ಎಮ್ ಜಿ ರೋಡಲ್ಲಿ ಕಾಗೆನೇ ವಾಂತಿ ಮಾಡ್ಬಿಟ್ರಪ್ಪ ಅಂತ ಹೇಳ್ಬಿಟ್ಟವ್ರೆ ಅಲ್ವಾ. ಇವಾಗ ಮಾತು ಹಿಂಗಾಗ್ತಾರೆ, ಬದಲಾವಣೆಗೆ ಹಂಗೆ ಹೋಗ್ತಾ 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 ಏನಾಗ್ಬಿಡ್ತಾರೆ, ಚೇಂಜ್ ಆಗ್ಬಿಡ್ತಾರೆ. ಅದಕ್ಕೆ ದೇವ್ರು ಏನು ಮಾಡಿದ್ರು, ಎಲ್ಲ ರೈಟಿಂಗ್ನಲ್ಲಿ ಕೊಟ್ಬಿಟ್ಟಿದ್ದು. ರೈಟಿಂಗ್ ಕೊಟ್ಟರೆ ಏನಾಗ್ಬಿಡ್ತು, ಏನೋ ಚೇಂಜ್ ಆಗಕ್ಕೆ ಸಾಧ್ಯ ಇಲ್ವಲ್ಲ ಅಲ್ವರ. ಅದಕ್ಕೆ ಏಸು ಕ್ರಿಸ್ತನ್ ಚೆನ್ನಾಗಿ ಗೊತ್ತ್ರಿ, ತಾನು ಓಡ್ ಮುಗಿಸಿದ್ಮೇಲೆ, ತಾನು ಭೂಲೋಕದಿಂದ ಪರಲೋಕಕ್ಕೆ ಎತ್ತಲ್ಪಟ್ಟಿದ್ಮೇಲೆ ಭೂಲೋಕದಲ್ಲಿ ಇವೆಲ್ಲ ಸೇತಾನ್ ಮಾಡ್ತಾನೆ ಅಂತ ಏಸು ಕ್ರಿಸ್ತನ್ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ಅವ್ರು ಮೊದಲೇ 2 ಸಾಮ್ಯಗಳಲ್ಲಿ ಈ ಥರ ಆಗ್ತದೆ, ಸಭೆಯಲ್ಲೇ ಸೇತಾನ್ ಬರ್ತಾನೆ, ದುರ್ಬೋಧನೆಗಳನ್ನ ಹೇಳ್ತಾನೆ ಅಂದ್ಬಿಟ್ಟು ಬಹು ಸ್ಪಷ್ಟವಾಗಿ ಹೇಳ್ತಾರೆ ಯೇಸು ಕ್ರಿಸ್ತು. ಎಲ್ಲಿ ಕೊಟ್ಟವ್ರೆ, ಮತ್ತೆ 13ನೇ ಅಧ್ಯಾಯ 31 ಮತ್ತು 32 ವಾಕ್ಯ ದಯವಿಟ್ಟು ಓದಿ. ಮ್ಯಾಥ್ಯೂ 13 ಚಾಪ್ಟರ್ 31 and 32. ಆತನು ಮತ್ತೊಂದು ಸಾಮ್ಯವನ್ನು ಅವರಿಗೆ ಹೇಳಿದನು, ಅದೇನೆಂದರೆ ಪರಲೋಕ ರಾಜ್ಯವು ಸಾಸಿವೆ ಕಾಳಿಗೆ ಹೋಲಿಕೆಯಾಗಿದೆ. ಒಬ್ಬ ಮನುಷ್ಯನು ಅದನ್ನು ತೆಗೆದುಕೊಂಡು ಹೋಗಿ ತನ್ನ ಹೊಲದಲ್ಲಿ ಬಿತ್ತಿದನು. ಅದು ಎಲ್ಲಾ ಬೀಜಗಳಿಗಿಂತಲೂ ಸಣ್ಣದಾಗಿದೆ. ಬೆಳೆದ ಮೇಲೆ ಕಾಯಿಪಲ್ಯದ ಗಿಡಗಳಿಗಿಂತ ದೊಡ್ಡದಾಗಿ ಮರವಾಗುತ್ತದೆ. ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳು ಬಂದು ಅದರ ಕೊಂಬೆಗಳಲ್ಲಿ ವಾಸ ಮಾಡುತ್ತವೆ. ನೋಡ್ರ, ಇಲ್ಲಿ ಯೇಸು ಕ್ರಿಸ್ತನ ಸಾಮ್ಯ ಹೇಳ್ತಾರೆ, ಪರಲೋಕ ರಾಜ್ಯವು ಏನಕ್ಕೆ ಹೋಲಿಕೆ ಆಗಿದೆ, ಸಾಸಿವೆ ಕಾಳಿಗೆ ಹೋಲಿಕೆ ಆಗಿದೆ. ಒಬ್ಬ ಮನುಷ್ಯ ತೊಡಗಿ ತನ್ನ ಹೊಲದಲ್ಲಿ ಬಿತ್ತನೆ ಮಾಡದಂತೆ, ಅದೆಲ್ಲ ಬೀಜಗಳಿಗಿಂತ ತುಂಬ ಚಿಕ್ಕದಾಗಿದಂತೆ. ಬಿತ್ತನೆ ಮಾಡಿದ ತಕ್ಷಣ ಏನಂತೆ, ಅದು ಬೆಳೀತಂತೆ, ಕಾಯಿ ಪಲ್ಯಗಳಿಗಿಂತ ದೊಡ್ಡದಾಗಿ ಮರ ಆಗ್ಬಿಡ್ತಂತೆ. ಮರ ಆಗಿದ ತಕ್ಷಣ ಆಕಾಶದಲ್ಲಿ ಪಕ್ಷಿ ಎಲ್ಲ ಬಂದೇನ್ ಮಾಡ್ತಾನೆ, ಅಲ್ಲಿ ಗೂಡು ಮಾಡ್ಕೊಂಡ್ಬಿಡ್ತಂತೆ. ಸರಿ, ಇವಾಗ ನೀವ್ ಹೇಳ್ರಿ, ಸಾಸಿವೆ ಕಾಳು ಗಿಡ ಆಗ್ತದ ಮರ ಆಗ್ತದ? ಗಿಡ ಬ್ರದರ್, ಗಿಡ. ಮರ ಆಗಲ್ವಾ? ಮರ ಆಗುತ್ತೆ ಅದು. ಮರ ಆಗಲ್ಲ ರೀ, ಅದರ ಗಿಡನೇ ಅದು. ಅಲ್ವರ ಹರ್ಬ್ಸ್ ಅಂತ ಹೇಳ್ತಾರೆ, ಅದರ ಇಷ್ಟು ತರ ಬೆಳಿತಾರೆ, 6 ಅಡಿ 7 ಅಡಿ ಬರ್ತಾರೆ ಅಷ್ಟೇ ಹೊರ್ತು ಮರ ಅಲ್ಲ ಅಂದ್ರೆ ಆಗಲ್ಲ ಅಲ್ವರ. ಅದಕ್ಕೆ ಇದು ಯೇಸು ಕ್ರಿಸ್ತು ಮತ್ತೆ ಹೇಳ್ತಾರದು ಏನು ಅಂದ್ರೆ, ಅಬ್ನಾರ್ಮಲ್ ಗ್ರೋತ್, ಬೆಳಿಬಾರ್ದ ಆಗಿರೋ ರೀತಿಲಿ ಬೆಳೆದು ಬರ್ತು ಅಂತ ಅರ್ಥ. ಸರಿ, ಇವಾಗ ಸಾಸಿವೆ ಕಾಳನ್ನ ಏನು ಬೈಬಲ್ ಅರ್ಥ ಹೇಳ್ರಿ ನೀವೇ. ಆ ಮನುಷ್ಯ ಕುಮಾರ ಯಾರೋ ಬಿತ್ತನೆ ಮಾಡೋನು, ನಮ್ಮ ರಕ್ಷಕಂತ ಯೇಸು ಕ್ರಿಸ್ತು ಸಾಮ್ಯ ಹೇಳ್ತಲ್ಲ, ಬಿತ್ತುವನ ಸಾಮ್ಯದಲ್ಲಿ ಮನುಷ್ಯ ಕುಮಾರ ಬಿತ್ತನೆ ಮಾಡ್ದ ಅಣ್ಣ, ಮನುಷ್ಯ ಕುಮಾರ ಯೇಸು ಕ್ರಿಸ್ತು ಬಿತ್ತನೆ ಮಾಡಿದ್ದು. ಸಾಸಿವೆ ಕಾಳನ್ನ ಏನ್ ಹೇಳ್ರಿ, ಯೇಸು ಕ್ರಿಸ್ತು ಹೇಳ್ತಾರೆ, ನಿಮ್ ನಂಬಿಕೆ ಎಷ್ಟಿರ್ಬೇಕು? ಸಾಸಿವೆ ಕಾಳು. ವೆರಿ ಗುಡ್. ನೋಡ್ರ, ಸಾಸಿವೆ ಕಾಳು ಅಷ್ಟಿರ್ಬೇಕು ಅಲ್ವರ, ಸಾಸಿವೆ ಕಾಳು ಅಷ್ಟಿರ್ಬೇಕು ಅಂತ ಅಂದ್ಬಿಟ್ರು ಅಲ್ವರ. ನಮ್ಮ ನಂಬಿಕೆ ಸಾಸಿವೆ ಕಾಳು ಅಷ್ಟಿದ್ರೆ ಬೆಟ್ಟನೇ ಮಾಡ್ಬೋದು, ಸಮುದ್ರಕ್ಕೆ ಮುಳುಗೋಗು ಅಂತ ಹೇಳ್ಬೋದು ಅಂತ ಹೇಳ್ತಾರೆ ಅಲ್ವರ. ಸರಿ, ಕ್ರೈಸ್ತ ನಂಬಿಕೆನ ಯೇಸು ಕ್ರಿಸ್ತು ತಗೊಂಡು ಈ ಭೂಲೋಕದಲ್ಲಿ ಹಾಕೋದ್ರು. ಹಾಕಂತ ಉದ್ದೇಶ ಏನೋ, ಆ ಬೀಜ ಗಿಡವಾಗಿರ್ಬೇಕು ಅಂತ. ಕರೆಕ್ಟಾ? ಅದೇನಾಗೋಯ್ತಂತೆ, ದೊಡ್ಡದಾಗೆ ಮರ ಆಗೋಯ್ತಂತೆ. ಹಂಗಾರೆ ಏನ್ ಗೊತ್ತಾ, ಯೇಸು ಕ್ರಿಸ್ತು ಈ ಭೂಲೋಕದಲ್ಲಿ ಸುವಾರ್ತೆ ಸರಬಿಟ್ಟು ಇಡೀ ಲೋಕದಂತ ಎಲ್ಲಾ ಜನಗಳನ್ನ ಕನ್ವರ್ಟ್ ಮಾಡೋ ಅಂತ ಎಲ್ಲೂ ಹೇಳಿಲ್ಲ ರೀ. ಆಯ್ತಾ? ಎಲ್ಲರೂ ಹೇಳಿದ್ಯಾ? ಕನ್ವರ್ಟ್ ಮಾಡೋ ಅಂತ ಹೇಳಿಲ್ಲ. ಲೋಕದ ಕಡೆ ಹೋಗಿ ಸುವಾರ್ತೆ ಸಾರು ಅಂತ ಹೇಳೋರೆ, ಶಿಷ್ಯನರಾಗಿ ಮಾಡೋ ಅಂತ ಹೇಳಿಲ್ಲ, ಕನ್ವರ್ಟ್ ಮಾಡೋ ಅಂತ ಹೇಳೋರ. ಎಲ್ಲ ಒಂದು ಕ್ರಿಶ್ಚಿಯನ್ಸ್ ಕನ್ವರ್ಟ್ ಮಾಡ್ಬಿಡು ಅಂತ ಹೇಳಿದ್ಯಾ? ಇಲ್ಲ ರೀ. ಇವ್ರೇನ್ ಮಾಡೋದು ಅಂತಂದ್ರೆ, ಈ ಗಿಡವಾಗಿರಂತ ಒಂದು ಅರ್ಥ ಬಿಟ್ಬಿಟ್ಟು ಮರನ್ ಬೆಳ್ಸಕ್ ಶುರು ಮಾಡ್ಬಿಟ್ರಿ. ಇವತ್ತು ಲೋಕದಲ್ಲಿ ಹೈಯೆಸ್ಟ್ ಕಲೆಕ್ಷನ್ ಎಲ್ಲಾಗೋದು? ರೋಮನ್ ಕ್ಯಾಥಲಿಕ್ ಇಟಲಿ ಬ್ರದರ್. ಅಲ್ವರ, ತಿರುಪತಿಯಲ್ಲಿ ಆಗಲ್ಲ, ವ್ಯಾಟಿಕನ್ ಸಿಟಿಯಲ್ಲಿ. ವರ್ಲ್ಡ್ ಅಲ್ಲಿ ಇದುವರೆಗೂ ಟಾಪ್ ಅಲ್ಲಿ ಇರೋಂಥ ಕಲೆಕ್ಷನ್ ಎಲ್ಲಪ್ಪ ಅಂದ್ರೆ ವ್ಯಾಟಿಕನ್ ಸಿಟಿಲಿ. ಅದರಷ್ಟು ಹೈಯೆಸ್ಟ್ ಕಲೆಕ್ಷನ್ಸ್ ಬೇರೆ ಎಲ್ಲೂ ಆಗಲ್ಲ ರೀ ಅಲ್ವರ. ಏನಾಗ್ಬಿಡ್ತು ಅಂದ್ರೆ, ಇವತ್ತು ಚರ್ಚ್ ಅಂತ ಹೇಳಿದ ತಕ್ಷಣ ದೊಡ್ಡದಾಗಿ ಬಿಡ್ಬಿಡ್ತು ಕ್ರಿಶ್ಚಿಯಾನಿಟಿ. ಬ್ರಾಂಚಸ್ಗಳು ಬಂದ್ಬಿಡ್ತು. ಅಯ್ಯೋ, ನಮ್ಮ ಬ್ರಾಂಚ್ ಇದೆ, ನಮ್ಮ ಬ್ರಾಂಚ್ ಅಲ್ಲಿ ಇದೆ, ನಿಮ್ ಬ್ರಾಂಚ್ ಅಲ್ಲಿ ಇದೆ, ನಿಮ್ ಬ್ರಾಂಚ್ ಅಲ್ಲಿ ಇದೆ. ಓ, ಬ್ರಾಂಚಸ್ಗಳು ಎಲ್ಲೋದ್ರು ಬ್ರಾಂಚ್ಗಳು ಏನ್ರಿ ಐತರಿ. ಏನಾಗ್ಬಿಡ್ತು ಈ ಕೊಂಬೆಗಳಲ್ಲಿ ಅಂದ್ರೆ, ಯಾರು ಬಂದು ಕೂತ್ಕೊಂಡ್ಬಿಟ್ರು? ಪಕ್ಷಿ ಬಂದು ಕೂತ್ಕೊಂಡ್ಬಿಡ್ತು, ಗೂಡು ಮಾಡ್ಬಿಡ್ತು ಅಂತ ಹೇಳ್ತಾರೆ. ಅದರ ಪಕ್ಷಿ ಅಂದ್ರೆ ಏನು ಬೈಬಲಲ್ಲಿ?
ಯೇಸು ಕ್ರಿಸ್ತು ಬಿತ್ತುವನ ಸಾಮ್ಯದಲ್ಲಿ ಹೇಳ್ತಾರಲ್ಲ, ಪಕ್ಷಿನೇನು ಸೇತಾನು ಸೈತಾನನು. ಸೈತಾನ. ಹೇಳ್ತಾರಲ್ಲ. ಬಿತ್ತುವನ ಸಮಯದಲ್ಲಿ ದಾರಿ ಮಗಲಲ್ಲಿ ಬಿದ್ದಿತ್ತು, ಏನ್ರಿ ಅಲ್ಲಿ ಪಕ್ಷಿ ಬಂದು ಎತ್ಕೊಂಡು ಹೋಗ್ಬಿಡ್ತು ಅಂತ ಹೇಳ್ತಾರೆ. ಆ ಪಕ್ಷಿ ಅಂದ್ರೆ ಯೇಸು ಕ್ರಿಸ್ತು ಹೇಳ್ತಾರೆ ವಿವರಣೆಯಲ್ಲಿ, ಅದು ಸೇತಾನನು. ವಾಕ್ಯನ ಕೇಳ್ತಾ ಇರ್ಬೇಕಾರೇನೆ ಈ ಕಿವಿನ ಕೇಳಿ ಈ ಕಿವಿನ ಏನ್ ಮಾಡ್ತಾನೆ ಸೇತಾನು, ಏನ್ ಮಾಡ್ಬಿಡ್ತಾನೆ ಅಂತ. ಅಲ್ವರ ನೋಡ್ರ ಸೇತಾನ ಅದು. ಅಲ್ವರ ಹಂಗಾರೆ ಸೇತಾನ ಎಲ್ಲವನೇ ಸಭೆಯಲ್ಲಿ ಬಂದು ಗೂಡು ಮಾಡ್ಕೊಂಡ್ಬಿಟ್ಟಾನೆ ಸೀಟ್. ಅದಕ್ಕೆ ಸೇತಾನಿನ ಸಿಂಹಾಸನ ಸ್ಥಳದಲ್ಲಿ ನಿಧಿಯಾ ಅಂತ ಸಭೆಗೆ ಹೇಳೋದು. ಅಂದ್ರ ಎಲ್ಲ ಏನ್ ತಿಳ್ಕೊಂಬಿಟ್ಟವ್ರೆ, ಸೇತಾನು ನಮ್ಮಲ್ಲಿಲ್ಲ, ಸಭೆಗಳಲ್ಲಿಲ್ಲ, ಎಲ್ಲಾ ಕಡೆ ಅವನೇ, ಸಭೆಗೆ ಸಂಡೆ ನಾವು ಓಡಿಸ್ಬಿಡ್ಬೋದು ಅಂತ ಅಂದ್ಬಿಟ್ಟಲ್ಲ. ಎಲ್ಲ ಓಡಿಸ್ತೀರಾ? ಅಲ್ಲರ ಎಲ್ಲ ಟೆಂಕಿ ಹಾಕೊಂಡು ಪರ್ಮನೆಂಟಾಗಿ ಕೂತವನೆ ಅಲ್ಲರ. ಅದಕ್ಕೆ ಹೇಳೋದು ಸಭೆ ಕಂಡೀಷನ್ ಇವತ್ತು ಹೇಗಿದೆ ಅಂತ ನೋಡಿ. ಓದನ ಪ್ರಕಟಣೆ 18ನೇ ಅಧ್ಯಾಯ 2ನೇ ವಾಕ್ಯ ಓದಿ. ಪ್ರಕಟಣೆ 18:2. ರೆವಲ್ಯೂಷನ್ 18:2. ಇಲ್ಲಿ ಗೀತಾಶಂಕರ್ ಮಾರೇನಹಳ್ಳಿ ಯಾರು? ಅವನು ಗಟ್ಟಿಯಾದ ಶಬ್ದದಿಂದ ಕೂಗುತ್ತಾ, ಮಹಾಬಲೆ ಬಿದ್ದಳು ಬಿದ್ದಳು, ದೆವ್ವಗಳ ವಾಸಸ್ಥಾನವು, ಅಶುದ್ಧಾತ್ಮಗಳ ಆಶ್ರಯವು, ಅಪವಿತ್ರವಾಗಿಯೂ ಅಸಹ್ಯವಾಗಿಯೂ ಇರುವ ಸಕಲ ವಿಧವಾದ ಪಕ್ಷಿಗಳ ಪಂಜರವೂ ಆದಳು. ನೋಡ್ರ, ಬಿದ್ದಳು ಬಾಬೇಲ್ ಅಂತ ಮಹಾನಗರಿ ಬಿದ್ದಳು. ಏನ್ರಿ ಅವಳು? ದೆವ್ವಗಳ ವಾಸಸ್ಥಾನವು, ಅಶುದ್ಧಾತ್ಮಗಳ ಆಶ್ರಯವು, ಅಪವಿತ್ರವಾಗಿಯೂ ಅಸಹ್ಯವಾಗಿರುವಂತ ಎಲ್ಲಾ ಸಕಲವಿರಂತ ಪಕ್ಷಿಗಳಿಗೇನ್ರಿ ಒಂದು ಗೂಡಾಗ್ಬಿಡೈತೆ ಎಲ್ಲ ಸೆಟ್ಲ್ ಆಗ್ಬಿಟ್ರೆ ನೋಡಿ ಪರ್ಮನೆಂಟ್ ಆಗಿ. ಅದರ ಕರ್ತನಲ್ಲಿ ಪ್ರೀತಿ ಅಂತ ಸರಗಳೇ ಸಭೆಯೊಳಗೆ ಏನಾಗ್ಬಿಟ್ರೆ ಎಲ್ಲ ದುರ್ಬೋಧನೆಗಳು ಸೇರ್ಕೊಂಡ್ಬಿಡೈತೆ ನೋಡ್ರಿ. ಇದು ಮೊದಲನೇ ಸಮಯ. ಎರಡನೇ ಸಮಯ ಓದ ನೋಡಿ, ಮ್ಯಾಥ್ಯೂ 13:33. ಮ್ಯಾಥ್ಯೂ 13:33. ಆತನು ಮತ್ತೊಂದು ಸಾಮ್ಯವನ್ನು ಅವರಿಗೆ ಹೇಳಿದ್ದೇನೆಂದರೆ, ಒಬ್ಬ ಸ್ತ್ರೀ ಉಳಿಯನ್ನು ತಕೊಂಡು 3 ಸೇರು ಇಟ್ಟೆಲ್ಲ ಉಳಿಯಾಗುವ ತನಕ ಅದರಲ್ಲಿ ಅಡಗಿಸಿ ಇಟ್ಟ ಉಳಿಗೆ ಪರಲೋಕ ರಾಜ್ಯವು ಹೋಲಿಕೆಯಾಗಿದೆ. ದಯವಿಟ್ಟು ನೆಕ್ಸ್ಟ್ ಟೈಮ್ ಬೈಬಲ್ ಓದಿರ್ಬೋದಾರ, ಓಕೆನಾ? ಪರಲೋಕ ರಾಜ್ಯ ಏನಕ್ಕೆ ಹೋಲಿಕೆ ಆಗಿದೆ ಅಂದ್ರೆ ಏನ್ರಿ, ಒಂದು ಸ್ತ್ರೀ 3 ಇಡೀ ಇಟ್ಟಲ್ಲಿ ಏನ್ರಿ ಹುಳಿನ ಏನ್ರಿ ಸೇರಿಸಿರೋದಕ್ಕೆ ಹೋಲಿಕೆ ಆಗಿದೆ ಅಂತ ಹೇಳ್ತಾರೆ. ಇವಾಗ ಏನಿದು ಹುಳಿ ಇಟ್ಟು, ಏನಿದು ಆಹಾರ ಅಲ್ರ? ಈಗ ಹುಳಿ ನಾವು ನಮ್ಮ ಸ್ವಂತ ಆಹಾರಕ್ಕೆ ಹುಳಿ ಹಾಕ್ತೀರ ಅಂದ್ರೆ ಯಾರು ಹಾಕಲ್ಲ ರೀ. ಯಾಕಂದ್ರೆ ಹುಳಿ ಹಾಕ್ಬಿಟ್ರೆ ನಮ್ಗೆ ತಿನ್ನಕ್ಕಾಗಲ್ಲ ರೀ, ಅಲ್ವರ? ಏನೋ ಸ್ವಲ್ಪ ಹೊತ್ತು ಅಷ್ಟೇ, ಇಡ್ಲಿ ದೋಸೆಗೆ ಸ್ವಲ್ಪ ಹಾಕ್ತೀರಿ ಅಷ್ಟೇ, ಹುಳಿ ಹಾಕಿ ತಿನ್ನಕ್ಕಾಗ್ತದ? ಅದರ ಇಲ್ಲ ರೀ. ಹಂಗಾರೆ ಹುಳಿಯನ್ನು ಏನು ಬೈಬಲಲ್ಲಿ ಅಂದ್ರೆ, ಹುಳಿ ಅಂತಂದ್ರೆ ದುರ್ಬೋಧನೆ. ಹೇಳ್ಕೊಟ್ಟಿದ್ದಾರೆ ಮ್ಯಾಥ್ಯೂ 16:11. ಮ್ಯಾಥ್ಯೂ 16 ಚಾಪ್ಟರ್ 11th ವರ್ಸ್ ಇಲ್ಲಿ ಓದಿ. ನಾನು ರೊಟ್ಟಿಯನ್ನು ಕುರಿತು ಮಾತನಾಡಲಿಲ್ಲವೆಂಬುದು ನಿಮ್ಗೆ ತಿಳಿಯದೇ ಇರುವುದು ಏಕೆ? ಎಚ್ಚರಿಕೆ, ಫರಿಸಾಯರ ಮತ್ತು ಸದುಕಾಯರ ಹುಳಿ ಹಿಟ್ಟಿನ ವಿಷಯದಲ್ಲಿ ಜಾಗರೂಕರಾಗಿರಿ. ನೋಡ್ರ, ಫರಿಸಾಯರ ಸದಸ್ಯರ ಹುಳಿ ಹಿಟ್ಟು, ಈ ಹುಳಿ ಹಿಟ್ಟು ಬಗ್ಗೆ ಏನ್ ಮಾಡ್ತಾರ ಅಲ್ಲಿ ಮಾಡ್ತಾರ ನೋಡ್ರಿ ಅಲ್ವರ? ದುರ್ಬೋಧನೆಗಳು ಅದರ ಸಭೆಯಲ್ಲಿ ಏನ್ರಿ ಈ ದುರ್ಬೋಧನೆಗಳ ಬಗ್ಗೆ ಹೇಳ್ತಾರೆ. ಫರಿಸಾಯರ ಹುಳಿ ಹಿಟ್ಟಿನ ದುರ್ಬೋಧನೆ ಅಲ್ವರ? ಸರಿ, ಇವಾಗ ಏನ್ ಮಾಡ್ದಂತೆ ಸ್ತ್ರೀ ತಗೊಂಡು ತನ್ನ ಆಹಾರಕ್ಕೆ 3 ಇಡಿ ಇತ್ತಂತೆ. ಅದೇನೋ ಸಭೆಗೆ 3 ಮುಖ್ಯವಾಗಿರೋಂಥ ಉಪದೇಶಗಳು ಮೇಜರ್ ಆಗಿ ಒಂದು ಸಭೆಗೆ ಆರೋಗ್ಯವಾಗಿರೋಂಥ ಆಹಾರ ತರ ಕೊಟ್ಟಿದ್ರು. ಯಾರಪ್ಪ ಅಂದ್ರೆ, ಮೊದಲನೇದು ಪ್ರೀತಿ, ಎರಡನೇದು ನಿರೀಕ್ಷೆ, ಮೂರನೇದು ಏನ್ರಿ ನಂಬಿಕೆ. 1 ಕೊರಿಂಥ 13:13 ಹೇಳ್ತಾರೆ ನೋಡಿ, ಓದಿಂತೀನಿ. 1 ಕೊರಿಂಥ 13:13 ಯಾರು ಓದ್ತೀರಾ? ಫಸ್ಟ್ ಕೊರಿಂಥಿಯನ್ಸ್ 13:13. ಈಗಿರುವುದರಿಂದ ನಂಬಿಕೆ, ನಿರೀಕ್ಷೆ, ಪ್ರೀತಿ ಈ 3 ನಿಲ್ಲುತ್ತವೆ, ಇವುಗಳಲ್ಲಿ ದೊಡ್ಡದು ಪ್ರೀತಿಯೇ. ನೋಡ್ರ, ನಂಬಿಕೆ, ನಿರೀಕ್ಷೆ, ಪ್ರೀತಿ, 3 ಸಭೆಗೆ 3 ಡಾಕ್ಟ್ರಿನ್ಸ್ ಮುಖ್ಯವಾಗಿ ಕೊಟ್ಟಿದ್ರು. ಏನಪ್ಪಾ? ಪ್ರೀತಿ. ಎಂತ ಪ್ರೀತಿ ಅವರ? ಕಣ್ಣಿಗೆ ಕಾಣದೆ ಅಂತ ದೇವ್ರ ಮೇಲೆ ಸಂಪೂರ್ಣಂತೆ ಪ್ರೀತಿ ರೀ. ದೇವ್ರನ್ನ ಪೂರ್ತಿ ಹೃದಯದಿಂದ, ಪೂರ್ಣ ಹೃದಯದಿಂದ, ಪೂರ್ಣ ಮನಸ್ಸಿಂದ ಏನ್ ಮಾಡೋದು? ನೀನು ಪ್ರೀತಿ ಮಾಡೋದು. ಇವತ್ತು ಸಭೆಯಲ್ಲಿ ಪ್ರೀತಿ ಇದೆಯಾ? ಸ್ವಲ್ಪ ಹುಳಿ ಬಂತು, ಪ್ರೀತಿ ಹೊಟ್ಟೋಯ್ತು. ಸಭೆಗೆ ಬರ್ದಿದ್ರೆ ದೇವ್ರು ನಿನ್ನ ನರಕಕ್ಕೆ ಹಾಕ್ಬಿಡ್ತಾರೆ, ನಿನ್ಗೆ ವೇದನೆ ಕೊಟ್ಬಿಡ್ತಾರೆ, ಹಿಂಸೆ ಕೊಡ್ತಾರೆ, ನಿನ್ಗೆ ಆಕ್ಸಿಡೆಂಟ್ ಆಗ್ಬಿಡ್ತಾರೆ, ನಿನ್ನ ವರಮಾನ ಹೊಟ್ಟೋಗ್ಬಿಡ್ತದೆ. ಪ್ರೀತಿಯಲ್ಲಿ ಬಂತು. ಸಭೆಗೆಲ್ಲ ಬರ್ತಾರೆ, ಏನು ಗೊತ್ತಾ? ಪ್ರೀತಿ ಯಾರಿಗಿಲ್ಲ ರೀ, ಭಯದಿಂದ ಬರ್ತಾರೆ ಹೊರತು ಪ್ರೀತಿನ ಏನ್ ಮಾಡಲ್ಲ, ಅಲ್ಲಿ ಬರೋದಿಲ್ಲ. ಅವಾಗ ಏನಾಯ್ತು? ಆ ಒಂದು ಹುಳಿ ಏನಾಗ್ಬಿಡ್ತು? ಆಹಾರದಲ್ಲಿ ಕಂಪ್ಲೀಟ್ ಆಗಿ ಸೇರ್ಕೊಂಡ್ಬಿಡ್ತು. ಅಲ್ಲರ ನೋಡಿ, ಓದಿಂತೀನಿ. ಯೆಶಾಯ 29:13. ಯೆಶಾಯದಲ್ಲಿ 29ನೇ ಅಧ್ಯಾಯ 13ನೇ ವಾಕ್ಯ.
ಮತ್ತು ಯೆಹೋವನು ಈ ಜನರ ಮಾತಿನಿಂದ ನನ್ನನ್ನು ಸಮೀಪಿಸಿ ತುಟಿಯಿಂದ ನನ್ನನ್ನು ಸನ್ಮಾನಿಸಿದ್ದಾರೆ. ಮನಸ್ಸನ್ನು ದೂರ ಮಾಡಿಕೊಂಡು ಬಾಯ್ಪಾಠವಾಗಿ ಕಲಿತಿರುವ ಮನುಷ್ಯರ ಆಜ್ಞೆಗೆ ಸರಿಯಾದ ಭಯಭಕ್ತಿಯನ್ನು ಮಾತ್ರ ನನ್ನಲ್ಲಿ ಇಟ್ಟಿದ್ದಾರೆ. ನೋಡ್ರ, ಸರಿಯಾಗಿರೋಂಥ ಭಯ ಭಕ್ತಿ ಮಾತ್ರ ಏನ್ ಮಾಡೋರೆ ಇಟ್ಟವ್ರೆ. ನಿಜವಾಗ್ಲೂ ಏನಿಲ್ವಂತೆ ಅವ್ರಿಗೆ, ಇಲ್ವಂತೆ ನೋಡ್ರ. ಇದನ್ನ ಮಾತ್ರ ಏನ್ ಮಾಡೋರಂತೆ ಅಲ್ಲಿ ಇಟ್ಟವ್ರಂತೆ ನೋಡ್ರ. ಹಂಗಾರೆ ಪ್ರೀತಿ ಹೊಟ್ಟೋಯ್ತು. ಎರಡನೇದು ನಿರೀಕ್ಷೆ. ಏನ್ ನಿರೀಕ್ಷೆ ಇತ್ತು? ಇವತ್ತ ಕ್ರಿಸ್ತನಿಗೋಸ್ಕರ ಕಷ್ಟ ಸಂಕಟ ಹಿಂಸೆನೆಲ್ಲ ಅನುಭವಿಸಿದ್ರೆ ಅವ್ರಿಗೋಸ್ಕರ ವೇದನೆ ಪಟ್ರಪ್ಪ, ನಾಳೆ ಆತನ ಜೊತೆಗೆ ಆಳ್ವಿಕೆ ಮಾಡ್ಬೋದು ಅಂತ ಒಂದು ನಿರೀಕ್ಷೆನಾಗಿತ್ತು. ಇವತ್ತೇನಾಗಿತ್ತು ನಿರೀಕ್ಷೆ? ನಿರೀಕ್ಷೆನೇ ಹೊಟ್ಟೋಯ್ತು. ಅದರ ಏನ್ ನಿರೀಕ್ಷೆ ಹೊಟ್ಟೋಯ್ತು? ಅದರ ಇವಾಗ ಸಭೆಯಲ್ಲಿ ಯಾರಿಗಾರ ಗೊತ್ತಿದ್ಯಾ? ಅಯ್ಯೋ ಯೇಸು ಕ್ರಿಸ್ತನಿಗೋಸ್ಕರ ಕಷ್ಟ ಸಂಕಟ ಅನುಭವಿಸ್ಬೇಕಂತ ಯಾರು ಗೊತ್ತಿದ್ಯಾ? ಇಲ್ಲಪ್ಪ, ಯೇಸು ಕ್ರಿಸ್ತ ನಂಬುದ್ರೆ ನಮಗೆ ಸಕಲ ಆಶೀರ್ವಾದ ಎಲ್ಲ ಕೊಡ್ತಾರೆ, ನಾವು ತುಂಬಾ ಚೆನ್ನಾಗಿರ್ಬೋದು, ಲಕ್ಸುರಿಯಸ್ ಆಗಿರ್ಬೋದು, ದೇವರೆಲ್ಲ ಆಶೀರ್ವಾದ ಕೊಡ್ತಾರೆ, ನಮ್ಗೇನು ಕೊರತೆ ಇರಲ್ಲ. ಇದೇ ಬಂದ್ಬಿಟ್ಟಿರೋದು. ನಾಳೆ ಸತ್ತ ಮೇಲೆ ಪರಲೋಕಕ್ಕೆ ಹೋಯ್ತಾರಂತೆ, ಯೇಸು ಕ್ರಿಸ್ತನ ಜೊತೆಗಿರ್ತಾರಂತೆ. ಇದ ಸತ್ಯವೇದ. ಎಲ್ಲಿ ಹೇಳ್ತಾರೆ ಆ ಥರ? 2 ತಿಮೋತಿ 2:12 ಓದಿ. 2 ತಿಮೋತಿ 2:12. ಸಹಿಸಿಕೊಳ್ಳುವರಾಗಿದ್ದರೆ ಆತನೊಡನೆ ಆಳುವೆವು. ನಾವು ಯೇಸುವಿನವರಲ್ಲವೆಂದು ಹೇಳಿದರೆ ಆತನು ನಮ್ಮನ್ನು ತನ್ನವರಲ್ಲವೆಂದು ಹೇಳುವನು. ನೋಡ್ರ, ಸಹಿಸ್ಕೊಡೋರಾಗಿದ್ರೆ ಇಂಗ್ಲಿಷಲ್ಲಿ ಬರ್ತಾರೆ, ಇಫ್ ಯು ಸಫರ್ ವಿತ್ ಕ್ರೈಸ್ಟ್ ಯು ಶಲ್ ರೈನ್ ವಿತ್ ಕ್ರೈಸ್ಟ್ ಅಂತ. ಸಫರಿಂಗ್ಸೇ ಇಲ್ಲ ಅಂತಂದ್ರೆ ಯೇಸು ಕ್ರಿಸ್ತನ ಹೆಂಗಪ್ಪ ಆಳ್ವಿಕೆ ಮಾಡೋದು? ಈ ನಿರೀಕ್ಷೆ ಹೊಟ್ಟೋಯ್ತ್ರಿ. ಇವತ್ತು ಕ್ರಿಸ್ತನ ಜೊತೆಗೆ ಆಳ್ವಿಕೆ ಮಾಡೋಂಥ ತತ್ವನೇ ಸಭೆಗೆ ಗೊತ್ತಿಲ್ಲ. ಪರಲೋಕಕ್ಕೆ ಏನಕ್ಕೆ ಹೋಗ್ತಾ ಇದ್ದಾರೆ ಅಂತಾನೆ ಸಭೆಗೆ ಏನಾಗಿಲ್ಲ, ಮ್ಯಾಟ್ರ್ ಗೊತ್ತೇ ಇಲ್ಲ ರೀ. ಅದರ ಏನಕ್ಕೆ ಹೋಗ್ತಾರೆ ಪರಲೋಕಕ್ಕೆ? ದೇವ್ರನ್ನ ಅಲುಲಿಯ ಅಲುಲಿಯ ಸ್ತೋತ್ರ 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 ಅಂತ ಹೇಳೋದಿಕ್ಕನ ಯೋಚನೆ ಮಾಡಿದ್ರಿ. ಏನಕ್ಕೆ ಪರಲೋಕ ರಕ್ಷಣೆ? ಕಾರಣ ಏನಿದೆ ಅಲ್ವರ? ಆಮೇಲೆ ಮೂರನೇದು ಏನ್ರಿ? ನಂಬಿಕೆ. ಏನ್ ನಂಬಿಕೆ? ಮಹಾಪರಿಶುದ್ಧವಾದ ನಂಬಿಕೆ. ಬೈಬಲ್ ಐತಲ್ಲ ನಂಬಿಕೆ. ಅದರ ಎಲ್ಲ ನಂಬಿಕೆ ಯಾರ ಮೇಲೆ ಇರಬೇಕು? ಬೈಬಲ್ ಮೇಲೆ ಇರಬೇಕು. ಇವತ್ತೇನಾಗ್ಬಿಡ್ತು ಅಂದ್ರೆ ಕ್ರಿಶ್ಚಿಯನ್ಸ್ಗೆ ಬೈಬಲ್ ಮೇಲೆ ನಂಬಿಕೆನೇ ಇಲ್ಲ. ಯಾರ ಮೇಲೆ ನಂಬಿಕೆ ಜಾಸ್ತಿ? ಸಭಾಧ್ಯಕ್ಷನ ಮೇಲೆ, ಅಯ್ಯೋರ್ ಮೇಲೆ, ಪಾಸ್ಟ್ರ್ ಮೇಲೆ, ಅವ್ರ ಮೇಲೆ ಏನ್ರಿ ನಂಬಿಕೆ? ಫಾದರ್ ಮೇಲೆ ನಂಬಿಕೆ. ಯಾಕೆಂದ್ರೆ ಅವ್ರು ಹೇಳಿದ್ದೆ ವೇದ ವಾಕ್ಯ. ಅಯ್ಯೋ, ಅವ್ರು ಬೈಬಲ್ ಇಲ್ದಿದ್ರು ಪರವಾಗಿಲ್ಲ, ಅವ್ರು ಹೇಳ್ಬಿಟ್ರೆ ಮುಗಿದೋಯ್ತು. ಅದರ ಬೈಬಲ್ ಹಂಗಿದ್ಯಾ? ನಂಬಿಕೆ ಸತ್ಯವೇದ ಮೇಲೆ ಇರ್ಬೇಕ್ರಿ. ಯಾರೇ ಆಗ್ಲಿ ಸತ್ಯವೇದ ಪ್ರಕಾರ ಹೇಳಿಲ್ಲ ಅಂತಂದ್ರೆ ಅವ್ರ ಮೇಲೆ ನಂಬಿಕೆ ಇರೋಂಥ ಅವಶ್ಯಕತೆನೇ ಇಲ್ಲ ರೀ. ಯೇಸು ಕ್ರಿಸ್ತನೇ ವಾಕ್ಯವೇ ಸತ್ಯವೋ ಅಂತ ಬೈಬಲ್ ಹೇಳಿಲ್ವಾ ಕ್ಲೀನಾಗೆ? ಅಲ್ವ? ಅದನ್ನ ಕರ್ತನಲ್ಲಿ ಪ್ರೀತಿ ಅನ್ಸ್ಕೊಳ್ಳೆ ಸ್ವಲ್ಪ ಉಳಿ ಸೇರ್ತು, ಈ 3 ಏನಾಗ್ಬಿಡ್ತು? ಹಾಳಾಗ್ಬಿಡ್ತು. ಅದಕ್ಕೆ ಯೇಸು ಕ್ರಿಸ್ತನ್ ಚೆನ್ನಾಗಿ ಗೊತ್ತು, ತಾನು ಎತ್ತಲ್ಪಟ್ಟಿದ್ಮೇಲೆ ಸಭೆಯೊಳಗೆ ದುರ್ಬೋಧನೆಗಳು ಬರ್ತದೆ, ಈ ತರ ಸಭೆ ಹಾಳಾಗ್ತಾರೆ ಅಂತ ಯೇಸು ಕ್ರಿಸ್ತನ್ ಸ್ಪಷ್ಟವಾಗಿ ಗೊತ್ತಿತ್ತು. ಅದಕ್ಕೆ ನಮಗೆ ಫಸ್ಟ್ ರೈಟಿಂಗ್ನ ಕ್ಲೀನಾಗಿ ಕೊಟ್ಬಿಟ್ರು. ಅದಕ್ಕೆ ನಾವು ಮಹಾಪರಿಶುದ್ಧವಾದ ನಂಬಿಕೆ ಮೇಲೆ ದೃಢವಾಗಿ ಏನಾಗಿರ್ಬೇಕು? ಇದ್ದು ಕಲ್ತಿ ಬೆಳಿಬೇಕು. ಓಕೆನಾ? ದೇವ್ರಿ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಯಾರಿಗೇನ ಡೌಟ್ಸ್, ಏನೋ ಕ್ವಶನ್ಸ್ ಇದ್ರೆ ಕೇಳಿ. ಯಾರಿಗೇನ ಪ್ರಶ್ನೆ ಇದೆಯಾ? ಓಕೆ, ಸೈಮನ್ ಬ್ರದರ್ ಏನೋ ಪ್ರಶ್ನೆ ಇದೆಯಾ? ಇಲ್ಲ ಬ್ರದರ್, ಇಲ್ಲ ಬ್ರದರ್. ಜೇಕಬ್ ಬ್ರದರ್ ಏನೋ ಪ್ರಶ್ನೆ ಇದೆಯಾ? ಬ್ರದರ್, ಒಂದು ಡೌಟ್ ಬ್ರದರ್. ಕಿವಿ ಇದ್ದರೂ ಕೇಳೋದಿಲ್ಲ, ಕಣ್ಣಿದ್ದರೂ ಕಾಣೋದಿಲ್ಲ ಅಂತ ಹೇಳ್ತಾರೆ ಬ್ರದರ್. ಇದು ದೇವರೇ ಆತರ ಹೇಳಕ್ಕೆ ಏನ್ ಕಾರಣ? ಅವರು ಯಾಕೆ ಆತರ ಹೇಳ್ತಾರೆ ಬ್ರದರ್? ಅವರು ಯಾಕೆ ಅಂತಂದ್ರೆ ಆ ವಾಕ್ಯದಲ್ಲಿ ಕೆರಡನೆ ಓದ್ದೆ ಅಂತಂದ್ರೆ ಅವ್ರಿಗೆ ಆಸಕ್ತಿ ಇಲ್ಲ ಅಂತ ಹೇಳ್ತಾರೆ. ಕಣ್ಗಳೈತೆ, ಎಲ್ಲಾ ಚೆನ್ನಾಗಿ ನೋಡಕ್ ಕಣ್ಣಿದೆ, ಟಿವಿ ನೋಡಕ್ಕೆ ಕಣ್ಣಿರ್ತಾರೆ, ಮ್ಯಾಚ್ ನೋಡಕ್ಕೆ ಕಣ್ಣಿರ್ತಾರೆ, ನ್ಯೂಸ್ ಪೇಪರ್ ನೋಡಕ್ ಕಣ್ಣಿರ್ತಾರೆ, ಎಲ್ಲಾದ್ರು ಕಣ್ಣಿರ್ತಾರೆ. ಅದು ವಾಕ್ಯನ ಓದಿ ತಿಳ್ಕೊಳಕ್ ಏನಿಲ್ಲ ಅವ್ರಿಗೆ ಕಣ್ಣು ಇಲ್ಲ ಅಂತಂದ್ರೆ ಇಂಟ್ರೆಸ್ಟ್ ಇಲ್ಲ. ಹಂಗಾದ್ರೆ ಇದು ನಮ್ದು ಫಾಲ್ಟ್ ಬ್ರದರ್, ಅಥವಾ ದೇವರು ಅವ್ರಿಗೆ ಎಲ್ರಿಗೂ ಅರ್ಥ ಆಗೋ ತರ ಹೇಳ್ಬೇಕಲ್ಲ ಬ್ರದರ್? ಸಾಮ್ಯ ರೂಪದಲ್ಲಿ ಅರ್ಥ ಆಗ್ಬಾರ್ದಂತ ಹೇಳ್ತಾರಲ್ಲ ಬ್ರದರ್ ಅವರು. ಯಾಕೆ ಅಂದ್ರೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ವಲ್ಲ. ಇವಾಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಎಕ್ಸಾಂಪಲ್ ಹೇಳ್ತೀನಿ, ಜಸ್ಟ್ ಎಕ್ಸಾಂಪಲ್ ಹೇಳೋದು. ಅದರ ನೋಡಿ, ಇವತ್ತು ಕ್ಲಾಸ್ಗೆ ನಾವ್ ಎಷ್ಟು ಜನಕ್ಕೆ ಫೋನ್ ಮಾಡ್ತೀರಿ ಗೊತ್ತಾ? 8 ಜನಕ್ಕೆ ಮೆಸೇಜ್ ಕಳಿಸ್ತೀರಿ ಗೊತ್ತಾ? ಅಂದಾಜಾಗೆ ಹೌದೌದು ಬ್ರದರ್. 100 ಜನಕ್ಕೆ ಮೆಸೇಜ್ ಕಳಿಸ್ತೀರಿ. ಅದರ 100 ಜನಕ್ಕೂ ಕಾಲ್ ಮಾಡ್ತೀರಿ ಒಂದು 10 ನಿಮಿಷ ಮುಂಚೆಯಿಂದಾನೆ. ಅಷ್ಟು ಜನಕ್ಕೆ ಫೋನ್ ಮಾಡಿ ಎಷ್ಟು ಜನ ಬರ್ತಾರೆ? ಅವ್ರಿಗೆ ಗೊತ್ತಿಲ್ವಾ? ನಾ ಬೇರೆ ಏನ್ ಹೇಳ್ಕೊಡ್ತಾರೆ? ಬೈಬಲ್ ತಾನೇ ಹೇಳ್ಕೊಡ್ದು. ಯಾಕೆ ಗೊತ್ತಿಲ್ವಾ ಅಂದ್ರೆ ಗೊತ್ತು. ಏನಿಲ್ಲ ಅವ್ರಿಗೆ ಇಂಟ್ರೆಸ್ಟು ಇಲ್ಲ. ಫೋನ್ ಮಾಡಿದ್ರೆ ಬರ್ತೀರಿ 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 ಅಂತ ಹೇಳ್ತಾರೆ, ಆದ್ರೆ ಆಸಕ್ತಿ ಇಲ್ಲ. ಅದಕ್ಕೆ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ದೇವ್ರು ಏನ್ ಮಾಡ್ತಾರೆ? ಹೆಚ್ಚಿನಾಗಿ ಅವ್ರಿಗೆ ತಿಳಿಸ್ಕೊಡ್ತಾರೆ. ಇಂಟ್ರೆಸ್ಟ್ ಇಲ್ದಿರೋರಿಗೆ ತಿಳಿಸ್ಕೊಳ್ಳಿ. ಇವಾಗ ಅಂತವ್ರಿಗೆ ಹೇಳಿ ಏನ್ ಪ್ರಯೋಜನ ಅಲ್ವಾ? ಅರ್ಥ ಮಾಡ್ಕೊಳಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತಾರೆ, ಹೇಳಿ ಏನ್ ಪ್ರಯೋಜನ ಹೇಳ್ರಿ ನೀವೇ? ಕರೆಕ್ಟಾ?
ಹೌದೌದು ಬ್ರದರ್. ಇವಾಗ ಗೌರ್ಮೆಂಟ್ ಸ್ಕೂಲ್ ಟೀಚರ್ಗಳು ಏನು ಹೈಲಿ ಕ್ವಾಲಿಫೈಡ್ ರೀ ಅವರೆಲ್ಲ. ಅವರು ಗೌರ್ಮೆಂಟ್ ಸ್ಕೂಲ್ ಮಕ್ಳಿಗೆ ಎಷ್ಟು ಕಷ್ಟಪಟ್ಟು ಹೇಳ್ಕೊಡ್ತಾರೆ. ಅರ್ಥ ಆಗ್ತದೆ ಅವ್ರಿಗೆ? ಹೌದು, ಇಲ್ಲ. ಯಾರ ಪ್ರಾಬ್ಲಮ್ಮು? ಟೀಚರ್ ಪ್ರಾಬ್ಲಮ್, ಮಕ್ಳ ಪ್ರಾಬ್ಲಮ್? ಮಕ್ಕಳ ಪ್ರಾಬ್ಲಮ್. ಮಕ್ಳುಗಳಿಗೆ ಕೇಳಕ್ಕೆ ಇಂಟ್ರೆಸ್ಟ್ ಇಲ್ಲ. ನೀವು ಕಡ್ಡಾಯವಾಗಿ ಕರಿತಾ ಇದ್ರೆ ಬರ್ತಾ ಇದ್ದೀನಿ ಅಷ್ಟೇ. 5 ರೂಪಾಯಿ ಕೊಡ್ತಾ ಇದ್ರೆ ಕೂತ್ಕೊಂತಾ ಇದ್ದೀನಿ. ಊಟ ಕೊಡ್ತೀರಾ, ಮೊಟ್ಟೆ ಕೊಡ್ತೀರಾ, ತಿಂತಾ ಇದ್ದೀನಿ, ಬಾಳೆಹಣ್ಣು ಕೊಡ್ತೀರಾ, ತಿಂತಾ ಇದ್ದೀನಿ, ಅದಕ್ಕೋಸ್ಕರ ಬರ್ತಾ ಇದ್ದೀನಿ. ಪಾಠ ಎಲ್ಲ ನಿಮ್ಮಿಷ್ಟ, ನೀವು ಹೇಳಂಗ್ರೆ ಹೇಳ್ಕೊಳ್ಳಿ. ಅವ್ರಿಗೆ ABCD ಗೊತ್ತಿರಲಿಲ್ಲ ಎಷ್ಟು ಜನಕ್ಕೆ. ಇವಾಗ ಯಾರ ಫಾಲ್ಟು ಅಂದರೆ ಟೀಚರ್ ಫಾಲ್ಟ್ ಅಲ್ಲ, ಕಲಿಯಕ್ಕೆ ಇಂಟ್ರೆಸ್ಟ್ ಇಲ್ಲ ಅಷ್ಟೇ. ಓಕೆನಾ? ಇದೇ ಹಂಗಾರೆ ರೀತಿ ದೇವ್ರು ಎಲ್ರಿಗೂ ಬ್ರದರ್, ಅದು ದೇವ್ರು ಹೇಳೋದ್ ಉದ್ದೇಶ ಎಲ್ರಿಗೂ ಕಲಿಬೇಕಂತ ತಾನೆ ಬ್ರದರ್, ಅವರು ದೇವ್ರ ಉದ್ದೇಶ. ಕರೆಕ್ಟ್. ಅದಕ್ಕೆ ಅಂತಾನೆ ದೇವರು ಇನ್ನೊಂದು ಪ್ಲಾನ್ ಮಾಡಿದ್ದಾರೆ. ಯೇಸು ಕ್ರಿಸ್ತನ 2ನೇ ಬರಿಕೆಯಲ್ಲಿ ಬರ್ಬೇಕಾದ್ರೆ ಸತ್ತೋದನ್ನೆಲ್ಲ ಎಬ್ಬಿಸ್ತಾರೆ ಗೊತ್ತಾ? ಹೌದೌದು. ಅವಾಗ ಅವರೆಲ್ಲರೂ ಸತ್ಯ ತಿಳಿಯೋ ರೀತಿಯಲ್ಲಿ ದೇವ್ರು ಮಾಡ್ತಾರೆ. ಇವಾಗ ಪರಲೋಕ ರಕ್ಷಣೆಗೆ ಮಾತ್ರ ಕರೆನೇ ಏನ್ ಮಾಡಿದ್ರು ಕೊಟ್ಟಿರೋದು. ಇವಾಗ ಯಾರ ವಾಕ್ಯನ ಕೇಳಿ ವಾಕ್ಯದ ಪ್ರಕಾರ ನಡೀತಾರೋ ಅವ್ರಿಗೆಂತ ಒಂದು ರಕ್ಷಣೆ, ಪರಲೋಕ ರಕ್ಷಣೆ. ನೋಡಲ್ಲ, 1,44,000 ಜನ. ಹೌದೌದು ಬ್ರದರ್. 1,44,000 ಜನ ಏನ್ರಿ ಕ್ರಿಸ್ತನ ತರ ಇರ್ಬೇಕು, ಕ್ರಿಸ್ತನ್ ಜೆರಾಕ್ಸ್ ಆಗಿರ್ಬೇಕು. ಇವಾಗ ನೀವ್ ಹೇಳಿ, ಲೋಕದಲ್ಲಿ ಇರೋರು ಎಲ್ಲರೂ ಕ್ರಿಸ್ತನ್ ಜೆರಾಕ್ಸ್ ಆಗೋದಿಕ್ ಸಾಧ್ಯನಾ? ಇಲ್ಲ ಬ್ರದರ್. ಅದಕ್ಕೆ ಪರಲೋಕ ರಕ್ಷಣೆ ಒಂದಿದೆ, ಭೂಲೋಕ ರಕ್ಷಣೆ ಒಂದಿದೆ. ಆಯ್ತಾ? ಪರಲೋಕ ರಕ್ಷಣೆ ಕಷ್ಟ, ಆದ್ರೆ ಭೂಲೋಕ ರಕ್ಷಣೆ 1000 years ಬರ್ಬೇಕಾರೆ, ಕ್ರಿಸ್ತನ 2ನೇ ಬರಿಕೆಯಲ್ಲಿ 1000 ವರ್ಷ ಆಳ್ವಿಕೆ ಮಾಡಕ್ಕೆ ಬರ್ಬೇಕಾರೆ ಇಂಥವ್ರೆಲ್ಲರೂ ಎದ್ದು ಬರ್ತಾರೆ. ಆವಾಗ ಸೇತಾನ್ನ ಕಟ್ಟಾಕಿರ್ಬೇಕಾರೆ ಇವ್ರನ್ನ ಮಂಕ್ ಮಾಡಕ್ಕೆ, ಇವ್ರನ್ನ ವಂಚನೆ ಮಾಡಕ್ಕೆ ಸೇತಾನ್ ಇರಲ್ಲ. ಅವಾಗ ದುಷ್ಟ ಮನಸ್ಸನ್ನ ದೇವ್ರು ತೆರೀತಾರೆ. ಆಗ ಒಳ್ಳೆ ಮನಸ್ಸನ್ನ ಕೊಟ್ಟು ಸತ್ಯನ ಸ್ವೀಕಾರ ಮಾಡ್ತಾರ ಅವಾಗ. ಓಕೆ ಬ್ರದರ್, ಸಭೆಗೆ ನಾವು ಇರ್ಲೇಬೇಕಾ ಬ್ರದರ್, ಅಥವಾ ರೋಮನ್ ಕ್ಯಾಥಲಿಕ್ ಅನ್ಕೊಳ್ಳಿ ನಾವು ಇವಾಗ ನಾವು ಇದ್ರಲ್ಲೇ ಇದ್ದೀವಿ, ಬಟ್ ಸಭೆ ನಾವು ಇರ್ಲೇಬೇಕಾ, ಅಥವಾ ಇದರಿಂದ ಸತ್ಯ ಕೇಳ್ಕೊಂಡು ನಾವು ಮನೇಲೆ ದೃಢವಾಗಿರ್ಬೋದಲ್ಲ ಬ್ರದರ್? ಖಂಡಿತವಾಗೋ ಸತ್ಯನೇ ಕೇಳಬೇಕು. ಸತ್ಯ ನಿಮ್ ಬಿಡುಗಡೆ ಮಾಡ್ತಾನೆ, ವಾಕ್ಯನ ಹೇಳಿದೆ ಅಲ್ವಾ? ಓಕೆ. ಆದ್ರೆ ಸಭೆಗೆ ಹೋಗೋದ್ ಬೇಕಾಗಿಲ್ಲ, ಮನೇಲೆ ನಾವ್ ಇರ್ಬೋದು, ಎಲ್ಲಿ ಹೋಗೋದ್ ಬೇಡ ಬ್ರದರ್ ಸಭೆಗಳಿಗೆ? ಹಂಗಂತ ಹೇಳಿಲ್ಲ, ಸತ್ಯದ ಪ್ರಕಾರ ನಾವು ಬಾಳ್ಬೇಕು ಓಕೆ. ಅಲ್ವಾ? ಇನ್ನ ನೀವು ಕ್ಲಾಸಸ್ ಕೇಳಿ ಅಲ್ಲ, ನೀವು ಹೋಗ್ತಾ ಇನ್ನ ಕ್ಲಾಸಸ್ ಎಲ್ಲ ಕ್ಲೀನ್ ಆಗಿ ಅರ್ಥ ಆಗ್ತದೆ. ಓಕೆನಾ? ಓಕೆ. ಎಲ್ಲಾ ಕ್ಲಾಸಸ್ಗಳನ್ನ ನೀವು ಕ್ಲೀನ್ ಆಗಿ ಕೇಳ್ಕೊಳ್ಳೋ, ಬರ್ಕೊಳ್ಳಿ ನೋಟ್ಸ್. ಆಯ್ತಾ? ಕ್ಲಾಸಸ್ ಅಲ್ಲಿ ನೀವು ನೋಟ್ಸ್ ಬರ್ಕೊಂತ ಡೌಟ್ಗಳು ಕೇಳ್ಕೊಳ್ಳಿ. ಆಯ್ತಾ? ಇದು ನಾವು ಕೊಟ್ಟಿರೋದು ಏನಂತಂದ್ರೆ, ಈ ಮದುವೆ ಊಟಕ್ಕೆ ಹೋಗ್ಬೇಕಾರೆ ಏನಾಗ್ತಾರೆ ಹೇಳಿ ನಿಮ್ಗೆ? ಫಸ್ಟು ಉಪ್ಪು, ನಿಂಬೆಹಣ್ಣು, ಏನಂತ ಉಪ್ಪಿನಕಾಯಿ, ಆಮೇಲೆ ಪಲ್ಯಗಳಾಗ್ತಾರೆ ಗೊತ್ತಾ? ಹೌದು, ಚೊಚಬಾತ್ ಅಷ್ಟೇ. ಇದುವರೆಗೆ ಹಾಕಿರೋ ಬರೀ ಅಷ್ಟೇ. ನಿಮ್ಗೆ ನಮ್ಗೆ ಇನ್ನೂ ಚೌಚೌಭಾತ್ ಕೊಟ್ಟಿಲ್ಲ, ನಿಮ್ಗೆ ವಡೆನೂ ಕೊಟ್ಟಿಲ್ಲ, ನಿಮ್ಗೆ ಪಕೋಡನೂ ಕೊಟ್ಟಿಲ್ಲ, ನಿಮ್ಗೆ ಸ್ವೀಟ್ ಕೊಟ್ಟಿಲ್ಲ, ಇನ್ನ ಬಿರಿಯಾನಿನೂ ಹಾಕಿಲ್ಲ. ಓಕೆನಾ? ಅದರಿಂದ ಇದು ನಿಮ್ಗೆ ಕೊಟ್ಟಿರೋದು ಜಸ್ಟ್ ಸ್ಯಾಂಪಲ್. ಇನ್ನ ಐತೆ ತುಂಬಾ ರಹಸ್ಯವಾಗಿರೋ ಸತ್ಯಗಳು. ಸೊ ತಾಳ್ಮೆಯಿಂದ ಪೂರ್ತಿ ಕ್ಲಾಸಸ್ ಏನ್ ಮಾಡಿ, ಒಂದು ಕ್ಲಾಸ್ ಬಿಡದಿರ ಕೇಳಿ. ಗ್ರೇಟ್ ಬ್ರದರ್, ತುಂಬಾ ಚೆನ್ನಾಗಿದೆ ಬ್ರದರ್. ಗಾಡ್ಸ್ ಗ್ರೇಸ್ ಅದರ ಎಲ್ಲಕ್ಕಿಂತ ದೇವರು ಸ್ತೋತ್ರ, ದೇವ್ರ ನಮಗೆ ಸ್ತೋತ್ರವಾಗ್ಲಿ. ಬೇರೆ ಯಾರೋ ಡೌಟ್ಸ್ ಇದೆಯಾ? ಆರೋಗ್ಯ ಸ್ವಾಮಿ ಬದ ಏನೋ ಪ್ರಶ್ನೆ ಇದೆಯಾ? ಗೀತಾ ಸಿಸ್ಟರ್ ಪ್ರಶ್ನೆ ಇದೆಯಾ? ಬ್ರದರ್, ನನ್ಗೊಂದ್ ಡೌಟ್. ಇವಾಗ ಇವ್ರ ಬ್ರದರ್ ಹೇಳ್ತಾ ಇದ್ರಲ್ವಾ, ಸಭೆಗೆ ಹೋಗದೆ ಇದ್ರೆ ಪರವಾಗಿಲ್ವಾ ಅಂತ. ಬಟ್ ಇದು ಸಬ್ಬತ್ ದಿನದಲ್ಲಿ ದೇವ್ರ ಜನರ ಜೊತೆ ಬೆರೆತು ನಾವು ದೇವಾರಾಧನೆ ಮಾಡ್ಬೋದು, ದೇವ್ರ ಆಜ್ಞೆ ಅಲ್ವಾ ಬ್ರದರ್? ಖಂಡಿತ ನಾವು ಹೋಗ್ಬೇಡ ಅಂತ ಏನ್ ಹೇಳಿಲ್ವಲ್ಲ. ಅಲ್ಲ, ಜಸ್ಟ್ ಕೇಳ್ದೆ. ಖಂಡಿತ ಅಷ್ಟೇ. ಅದಕ್ಕೆ ತಾನೇ ದೇವ್ರು ವಾರದಲ್ಲಿ ಒಂದಿನ ರಜಾ ತಗೋಂತ ಹೇಳಿರೋದು, ದೇವ್ರು ನಮ್ಗೆ ಕೊಟ್ಟಿರೋದು ಅಲ್ವರಾ? ನೀವು ವಿಶ್ರಾಂತಿ ನಾವು ಮನೇಲಿ ಕುತ್ಕೊಂಡು ಪ್ರೇಯರ್ ಮಾಡ್ಕೊಳಕ್ಕಿಂತ ದೇವ್ರ ಜನರ ಜೊತೆ ನಾವು ಸೇರಿ ದೇವರ ಆರಾಧನೆ ಮಾಡ್ಬೇಕು ಅಂತ ಹೇಳ್ತಾರೆ ಅಲ್ವಾ? ಹೌದು ಅಷ್ಟೇ. ದೇವ್ರ ಜನತೆ ಸೇರ್ಬಿಟ್ಟು ಸತ್ಯನ ಕಲಿಬೇಕು, ಸತ್ಯದ ಬಗ್ಗೆ ನಡಿಬೇಕು ನಾವು. ಅದೇ ದೇವ್ರು ನೋಡೋದು ಅಲ್ವಾ? ವೆರಿ ಗುಡ್. ನೀವು ಫಸ್ಟ್ ಟೈಮ್ ಬರ್ತಾ ಇದ್ದೀರಾ ಕ್ಲಾಸ್ಗೆ? ಹೌದು ಬ್ರದರ್, ನಾನು ಇವತ್ತು ಜಾಯ್ನ್ ಆಗಿದ್ದು. ಸ್ವಲ್ಪ ಆಚೆ ಹೋಗ್ಬಿಟ್ಟಿದ್ದೆ, ಲೇಟ್ ಆಗೋಯ್ತು, ಲೇಟ್ ಆಗಿ ಜಾಯ್ನ್ ಆದೆ ನಾನು. ಓಕೆ, ಎಲ್ಲಿಂದ ನೀವು ಸಿಸ್ಟರ್? ಸಂಜು ಬ್ರದರ್ ಕಾಂಟ್ಯಾಕ್ಟ್ ಕೊಟ್ಟಿದ್ ನನ್ಗೆ. ಹೌದೌದು, ನಾನು ನಿಮ್ಗೆ ಲಿಂಕ್ ಕಳಿಸಿದ್ನಲ್ಲ, ಅದೇ ಲಿಂಕ್ ಅಲ್ಲಿ ಜಾಯ್ನ್ ಆಗಿರೋದು ಬ್ರದರ್. ಓಕೆ, ನೀವು ವಾಟ್ಸಪ್ ಅಲ್ಲಿ ನಾವೊಂದು ಲಿಂಕ್ ಕ್ಲಿಕ್ ಮಾಡಿ ಕೇಳಿದೆ, ಲಿಂಕ್ ಕ್ಲಿಕ್ ಮಾಡಿದ್ರಾ? ಅದ್ರಲ್ಲೇ ಬ್ರದರ್, ವಾಟ್ಸಪ್ ಅಲ್ಲೇ ಜಾಯ್ನ್ ಆಗಿರೋದು. ಓಕೆ, ನಿಮ್ ನಂಬರ್ ಹೇಳಿ. 855 ಹಾ 34 ಹಾ 555 ಹಾ 16. ನೀವು ಫೋನ್ ಮಾಡಿದ್ರಿ ಬ್ರದರ್ ನನ್ಗೆ. ಇವಾಗ ನಾನು ನಿಮ್ಗೆ ವಾಟ್ಸಪ್ ಅಲ್ಲಿ ಒಂದು ಲಿಂಕ್ ಕಳಿಸಿ ನೋಡಿ, ಒಂದು ಗ್ರೂಪ್ಗೆ ಬನ್ನಿ ಅಂತ ಲಿಂಕ್. ಹಾ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆ ಗ್ರೂಪ್ಗೆ ಬನ್ನಿ, ನೀವು ಜಾಯ್ನ್ ಆಗಿ. ಸರಿ ಬ್ರದರ್. ನೀವು ಈ ನಂಬರ್ ಇಲ್ವಲ್ಲ? ಇದೇ ನಂಬರೇ ಬ್ರದರ್ ನಂದು. ಹೌದ್ರಾ? ಸರಿ ಇಷ್ಟ. ನಾನು ಇವಾಗ ಈ ನಂಬರ್ಗೆ ಲಿಂಕ್ ಕಳಿಸ್ಕೊಡ್ತೀನಿ. ನಂಬರ್ ಹೇಳ್ತೀನಿ ಕೇಳಿ, 855 34 555 16. ಹೌದು ಬ್ರದರ್. ನಾನು ಕಳಿಸ್ಕೊಡ್ತೀನಿ ಲಿಂಕು. ಅದ್ರ ಮುಖಾಂತರ ನೀವು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ.
ಆವಾಗ ನಿಮ್ಗೆ ಆಟೋಮೆಟಿಕ್ ಲಿಂಕ್ಸ್ ಎಲ್ಲ ಬರ್ತಾ ಇರ್ತಾರೆ. ಓಕೆನಾ? ಸರಿ ಬ್ರದರ್, ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಜೋಸಫ್ ಬ್ರದರ್, ಏನೋ ಡೌಟ್ಸ್ ಇದೆಯಾ? ಇಲ್ಲ ಬ್ರದರ್, ಥ್ಯಾಂಕ್ ಯು. ಓಕೆ. ಪ್ರಜ್ವಲ್ ಬ್ರದರ್, ಏನೋ ಕ್ವಶನ್ಸ್ ಇದೆಯಾ? ಇಲ್ಲ ಬ್ರದರ್, ಥ್ಯಾಂಕ್ ಯು. ಓಕೆ. ಸೈಮನ್ ಬ್ರದರ್, ಏನೋ ಕ್ವಶನ್ಸ್ ಇದೆಯಾ? ಓಕೆ, ಸರಿ. ಆರೋಗ್ಯ ಸ್ವಾಮಿ ಬ್ರದರ್, ಇನ್ನೊಂದು ಸಭೆಯಲ್ಲಿ ಲೇಡೀಸ್ಗಳು ಏನ್ಕೂ ಇರಬಾರ್ದ ಬ್ರದರ್? ಒಂದು ಪ್ರಾರ್ಥನೆ ನಡೆಸೋದಾಗ್ಲಿ ಅಥವಾ ಯಾವ ರೀತಿ ಬ್ರದರ್ ಮಾತಾಡ್ಬಾರ್ದು ಅಂತ ಹೇಳೋದು? ಮಾತಾಡ್ಬಾರ್ದು ಅಂದ್ರೆ ಉಪದೇಶ ಮಾಡಕ್ ಹೋಗ್ಬಾರ್ದು, ಅಧಿಕಾರ ನಡ್ಸಕ್ ಹೋಗ್ಬಾರ್ದು. ಸಭೆ ನಡ್ಸಂತ ವಿಚಾರ ಸ್ತ್ರೀಗಳೇ ಬಿಟ್ಟಿದ್ದಲ್ಲ. ಓಕೆ, ಪೀಠದ ಮೇಲೆ ನಿಂತ್ಕೋಬಾರ್ದು, ಬಲಿಪೀಠ ಅಲ್ಲ ಬ್ರದರ್? ಹೌದು, ಅದೆಲ್ಲ ನಿಂತ್ಕೊಂಡು ಬೋಧನೆ ಮಾಡೋದಾಗ್ಲಿ ಲೀಡಿಂಗ್ ಮಾಡೋದಾಗ್ಲಿ ಅದೆಲ್ಲ ಮಾಡಕ್ ಹೋಗ್ಬಾರ್ದು ಸ್ತ್ರೀಗಳು. ಓಕೆ ಓಕೆ ಓಕೆ. ಆರೋಗ್ಯ ಸ್ವಾಮಿ ಬ್ರದರ್ ರೆಸ್ಪಾನ್ಸ್ ಮಾಡಿಲ್ಲ. ಸರಿ, ಓಕೆ. ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡೋಣ, ಮುಕ್ತಾಯ ಮಾಡೋಣ. ಇನ್ನು ಪ್ರಾರ್ಥನೆಯಲ್ಲಿ ನಡ್ಸ್ಕೊಡ್ಬೇಕಾಗಿ ನಮ್ಮ ಮಧ್ಯದಲ್ಲಿ